ಸ್ಟಾರ್ಟ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಇದು ನಂದು ಫಸ್ಟ್ ಗಿಗ್ ಆಸ್ ಅ ವಿಡಿಯೋ ಇದು ನಿಮ್ಮದು ಇಂಟರ್ವ್ಯೂ ಮಾಡೋದು. ಸೊ ಎವ್ರಿಬಡಿ ಬಿಹೇವ್. ಸೊ ಫಸ್ಟ್ ಟೈಮ್ ನಾನು ತುಂಬ ಎಕ್ಸೈಟೆಡ್ ಆಗಿ ಇಂಟರ್ವ್ಯೂ ಮಾಡ್ತೀರಾ ಅಂತ ಕೇಳಿದಾಗ, ಇಂಟರ್ವ್ಯೂ ಬೇಸಿಕ್ಲಿ ಈ ಕಾನ್ವರ್ಸೇಷನ್ ಮಾಡಬೇಕು. ಸೊ ಈ ಕಾನ್ವರ್ಸೇಷನಲ್ಲಿ ನೀವು ಭಾಗಿಯಾಗ್ತೀರಾ ಅಂತ ಕೇಳಿದಾಗ ಜಂಪ್ ಮಾಡಿಬಿಟ್ಟು ಓ ಎಸ್ ಟೆಲ್ ಮಿ ವೆನ್ ಅಂತ ಒಪ್ಕೊಂಡಿದ್ದಂಥ ಫಸ್ಟ್ ಎವರ್ ಇಂಟರ್ವ್ಯೂ ಆರ್ ಕಾನ್ವರ್ಸೇಷನ್ ಇಸ್ ದಿಸ್. ಸೊ ವಿಶ್ ಮಿ ಲಕ್. ನನಗೆ ಆಜೆ ಆಗಬೇಕು ಅಂತ ಇತ್ತು, ಆಮೇಲೆ ವಿಜೆ ಆಗಬೇಕು ಅಂತಿತ್ತು. ಆ ಆಸೆ ಯಾವುದೂ ಈಡೇರಲಿಲ್ಲ. ಪರವಾಗಿ ನಾನು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನನ್ನ ಆ ಆಸೆನ ಈ ಮೂಲಕ ಈಡೇರಿಸ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಸಿನಿಮಾ ಮೂಲಕ ಮಿಥ್ಯದಿಂದ ನನಗೊಂದು ಆಪರ್ಚುನಿಟಿ ಸಿಗಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವಿಲ್ಲಿರೋದು ಆಬ್ವಿಯಸ್ಲಿ ನಿಮ್ಮ ಸಿನಿಮಾ ಮಿಥ್ಯ ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈ ಇಂಟರ್ವ್ಯೂ ಅದಕ್ಕಿಂತ ಮುಂಚೆ ಬರುತ್ತೆ ಆಮೇಲೆ ಬರುತ್ತೆ ಗೊತ್ತಿಲ್ಲ. ಬಟ್ ಆ ಸಿನಿಮಾದ ರಿಲೇಟೆಡ್ ಏನೆಲ್ಲ ನೀವು ಮಜಾ ಮಾಡಿದ್ರಿ, ಸಮ್ ಸೀರಿಯಸ್ ಸ್ಟಾಫ್, ಆಮೇಲೆ ಆಲ್ ತರಲೆ, ಬಿಕಾಸ್ ಈ 2 ಚಿನ್ಕುಳ್ಳಿಗಳನ್ನ ನೀವು ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ಕೇಳಿದ್ದೀನಿ ಆ್ಯಂಡ್ ನೋಡಿದ್ದೀನಿ ಕೂಡ. ಆ್ಯಂಡ್ ಎಸ್, ಆ ಸಿನಿಮಾನ ನೋಡಿ ಆ್ಯಸ್ ಅನ್ ಆಡಿಯನ್ಸ್ ಕೂತ್ಕೊಂಡು ಅದನ್ನು ಇಷ್ಟಪಟ್ಟು ಒಬ್ಬ ಆಡಿಯನ್ಸ್ ಏನೇನು ಕ್ವಶನ್ಸ್ ಕೇಳ್ಬೋದು ನನ್ನ ತಲೆಗೆ ಬಂದಿದ್ದನ್ನೆಲ್ಲ ಕೇಳ್ತೀನಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಹಿಯರ್ ಟಾಕಿಂಗ್ ಟು ಯು ಗೈಸ್. ಸೊ ಫಸ್ಟು ನಮ್ಮ ಚಿತ್ರತಂಡನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ನಮ್ಮ ಚಿತ್ರದ ಡೈರೆಕ್ಟರ್, ಮಿಥ್ಯಾದ ಡೈರೆಕ್ಟರ್ ಸುಮಂತ್ ಭಟ್ ಅವರಿಲ್ಲಿದ್ದಾರೆ. ಅದರ ಮ್ಯೂಸಿಕ್ ಡೈರೆಕ್ಟರ್ ಮಿಥುನ್ ಮುಕುಂದನ್ ಅವರಿಲ್ಲಿದ್ದಾರೆ. ಆ್ಯಂಡ್ ಆ ಸಿನಿಮಾದಲ್ಲಿ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ, ಅದರಲ್ಲೂ ಅಣ್ಣ ತಂಗಿ ಪಾತ್ರ ಮಾಡಿದ್ದಾರೆ. ಸಿನಿಮಾ ನೋಡಿದ್ ನಾನು ಇದನ್ನು ಬಿಟ್ಕೊಟ್ಬಿಡ್ತೀನಿ ಬಿಕಾಸ್ ಡೈರೆಕ್ಟರ್ ಪರ್ಮಿಷನ್ ತೊಗೊಂಡು ಹೇಳ್ತಾ ಇದೀನಿ. ಅದರಲ್ಲಿ ತಂಗಿ ಮಾಡಿರೋದು ಇವನು ಅಲ್ಲೇನೋ. ಸೊ ಅದನ್ನು ತುಂಬ ಕನ್ವಿನ್ಸಿಂಗ್ ಆಗಿ ತುಂಬ ಮುದ್ದಾಗಿ ಮಾಡಿದ್ದಾನೆ. ಸೊ ಆತಿಶ್ ಈಸ್ ಅವರ್ ಮಿಥ್ಯ ಆ್ಯಂಡ್ ಅವಿಶ್ ಈಸ್ ಅವರ್ ಏನೋ ಹೆಸರು ಸಿನಿಮಾದಲ್ಲಿ ನಿಂದು? ವಂದನಾ. ಸೊ ಶಿ ಈಸ್ ದ ವಂದನಾ. ಓಕೆ. ಸೊ ಎಸ್, ಫಸ್ಟ್ ನಾನು ಯಾಕೆ ನಾವೆಲ್ಲರೂ ಆ್ಯಕ್ಚುಲಿ ಪರಂವಾದು ಆಸ್ಥಾನ ಕಲಾವಿದರು ಅಂತ ಹೇಳ್ಕೊಳ್ಬೋದು. ಯಾಕೆ ಹೇಳಿ, ನಮ್ಮ ಅಸೋಸಿಯೇಷನ್ ವಿತ್ ಪರಂವಾ ಹ್ಯಾಸ್ ಬೀನ್ ನಾಟ್ ಓನ್ಲಿ ಒನ್ ಪ್ರಾಜೆಕ್ಟ್. ಯು ಆರ್ ದೇರ್ ಫ್ರಮ್ ಡಾಂಕೀಸ್ ಏಜಸ್. ಮಿಥುನ್, ಐ ಥಿಂಕ್ ಪರಂವಾ ಅವ್ರು ಫಸ್ಟ್ ಸಿನಿಮಾ ಅಂದ್ಕೊಂಡಾಗ ಫಸ್ಟ್ ಹೋಗಿ ಮಿಥುನ್ ಅವ್ರನ್ನ, ಇಲ್ಲ ಏನೋ ಯೂಶುವಲ್ ಮ್ಯೂಸಿಕ್ ಯಾರಿಗೆ ಬೇಕು ಅವ್ರನ್ನ ಕೇಳ್ತಾರೆ ಅನ್ಸುತ್ತೆ. ಫಸ್ಟ್ ವಿಲ್ ಸ್ಟಾರ್ಟ್ ಆಫ್ ಲಿಸ್ಟಿಂಗ್ ವಾಟ್ ಆಲ್ ಪ್ರಾಜೆಕ್ಟ್ಸ್ ಯು ಬಿನ್ ಪಾರ್ಟ್ ಆಫ್ ವಿತ್ ಪರಂವಾ. ನಿಮ್ಗೂ ಆ ಕ್ವೆಶ್ಚನ್ ಕೇಳ್ತೀನಿ. ಆ್ಯಂಡ್ ಐ ಹರ್ಡ್ ನೀನು ನಾಟ್ ಒನ್, 2 ಏನೋ ಏಕಮ್ ಕೂಡ ಹಿ ಡಿಡ್. ಸೊ ವಿಲ್ ಕಮ್ ಟು ದಟ್ ಲೇಟರ್. ಸೊ ಎಸ್ ಪ್ಲೀಸ್, ನಿಮ್ಮ ಅಸೋಸಿಯೇಷನ್ ವಿತ್ ಪರಂವಾ ಮಾಡಿರೋದು ಎಲ್ಲದನ್ನು ಬೇಸಿಕ್ಲಿ ಶಾರ್ಟ್ ಫಿಲ್ಮ್ ಇಂದ ಹಿಡಿದು ಆ ಲೆಕ್ಕದಲ್ಲಿ ನೋಡಿದ್ರೆ ನಾನು ಇವನ್ ಅನ್ಕ್ರೆಡಿಟೆಡ್ ಶಾರ್ಟ್ ಫಿಲ್ಮ್ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿರೋದು ರಕ್ಷಿತ್ ಜೊತೆ. ಐ ಶಾಟ್ ಮೈ ಸೆಲ್ಫ್. ಇಟ್ ಗೋಸ್ ಬ್ಯಾಕ್ ಟು ನಿಮ್ಮ ಐಟಿ. ನಾನು ಪರಮಾ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ನಾನು ಇವನ್ ಪರಮಾ ನ್ಯೂ ದಟ್ ಇಟ್ಸ್ ಗೋಯಿಂಗ್ ಟು ಬಿ ದೇರ್ ಔಟ್. ಐ ವಾಸ್ ದೇರ್. ಅಂಡ್ ಇನ್ ಫ್ಯಾಕ್ಟ್ ಪರಮಾ ಈ ಲೋಗೋ ಮೊದಲು ರಕ್ಷಿತ್ ಅವರದ್ದು ಒಂದು ವೆರಿ ಸಿಮಿಲರ್ ಐಡಿಯಾ ಮೇಲೆ ಒಂದು ಲೋಗೋ ಇತ್ತು. ಸೊ ಆ ಲೋಗೋ ಕ್ರಿಯೇಟ್ ಮಾಡಿದ್ದು ನಾನು. ಸೊ ಐ ಆಮ್ ಇನ್ ಅ ವೇ ಅಸೋಸಿಯೇಟೆಡ್ ವಿತ್ ಪರಮಾ ಇನ್ ವೆರಿ ಡಿಫರೆಂಟ್ ಟರ್ಮ್ಸ್. ಈ ಲೋಗೋನಲ್ಲೂ ಐ ಆಮ್ ಇನ್ವಾಲ್ವ್ಡ್ ಇನ್ ಕ್ರಿಯೇಷನ್ ಆಫ್ ದ ಲೋಗೋ. ಅಂಡ್ ಆಸ್ ಅ ಫಿಲ್ಮ್ ಮೇಕರ್, ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಏಕಮಲ್ಲಿರೋ 4 ಶಾರ್ಟ್ ಫಿಲ್ಮ್ ಆರ್ ಮೈ ಶಾರ್ಟ್ ಫಿಲ್ಮ್ ಅಂಡ್ ಮೈ film school as such. Oh wow, nice. So adu also is thanks to Paramvah in some way. Yes. And of course nanna first feature film. So as a filmmaker and existence ellano is Paramvah jotege it's completely entangled. So there. I can't separate myself and Paramvah. Oh nice. That's such a nice way to put. Neevu heli. Nanage I think Garuda Gamla was my first association. Because Rakshit Nerudu. I put Nerudu separately. Actually, yeah. First time ನನಗೆ Paramvah in the work that came was Nerudu short film, but it became a part of Ekam. So in chronologically ನೋಡಿದ್ರೆ Ekam came later. Oh nice. So ನಿಮ್ಮ association first start ಆಯ್ತು, then it happened to be Paramvah. Okay. He contacted me I think soon after 17 ಒಂದು ಗಂಟೆ ಕಥೆಲ್ಲ ಆದ್ಮೇಲೆ I think Kahi Kahi, that's why. But I think 2017 we worked on that. ಆಮೇಲೆ 2021 ಅಲ್ಲಿ Rakshit presented Garuda Gamna through Paramvah, then Sakudumba Sameta, then of course Ekam, Mithya, hopefully, and everything else that Paramvah does. This is so beautiful. And Athish, ನೀನ್ ಕೂಡ ಫಸ್ಟ್ ಮಿಥ್ಯಾದು ಭಾಗಿಯಾದೆ, ಅದಾದ್ಮೇಲೆ ಏಕಮ್ ಸೀರೀಸ್ ಅಲ್ಲೂ ನೀನಿದ್ದೆ ಅಂತ ಕೇಳ್ಪಟ್ಟೆ ನಾನು. ಫಸ್ಟ್ ಏಕಮ್ ಆಯ್ತು, ಮತ್ತೆ ಮಿಥ್ಯ ಆಯ್ತು. ಆಕ್ಚುಲಿ ಇನ್ ಬಿಟ್ವೀನ್ ನಾನು ಇನ್ನೊಂದು ಪರಮ ಮಾಡ್ಲಿಕ್ಕಿದ್ದೆ ಸಪ್ತಸಾಗರದ ಆಚೆ. ಓಕೆ. ನೀನು ಅಪ್ಪು ರೋಲ್ ಮಾಡ್ಬೇಕಾಗಿತ್ತಾ? ಪುನೀತ್ ಬೇಸಿಕಲಿ ಮಾಡ್ಲಿಕ್ಕಿದ್ದೆ. 3 times ಅದು ಪೋಸ್ಟ್ಪೋನ್ ಆಯ್ತು ನನ್ನಿಂದ. ಆಮೇಲೆ ಲಾಸ್ಟ್ ಟೈಮ್ ಆಗುವಾಗ ನನ್ನ ಅಜ್ಜಿಂದು ಕಾರ್ಯ ಆಯ್ತಾ? ಸೊ ಹಾಗೆ ನಂಗೆ ಬರಕ್ಕಾಗಲಿಲ್ಲ. ಲಾಸ್ಟ್ ಮಿನಿಟ್ ಅದು ಲೈಕ್ ಬೇರೆಯವರಿಗೆ. That's, I mean, either which ways we are Paramvah family, so that's the baseline. But
ಫಾರ್ ದ ವ್ಯೂವರ್ಸ್, ಏಕಂ ಅಂತ ಏನು ಮಾತಾಡ್ತಾ ಇದ್ದೀವಿ, ಇಟ್ ಇಸ್ ಅ ಸೀರೀಸ್ ಆಫ್ ಸ್ಟೋರೀಸ್. ಅದನ್ನು ಏಕಂ ಸೀರೀಸ್ ಅಂತ ಒಂದು ಏನೋ ಒಟ್ಟಿಗೆ ಹೇಳಿರೋದು. ಬಟ್ ಅದರಲ್ಲಿ 6 ಕಥೆನ 7 ಕಥೆಗಳು ಅದ್ಭುತವಾಗಿ ಮೂಡ್ ಬಂದಿರುವಂಥ ಒಂದು ವೆಬ್ ಸೀರೀಸ್. ಅದು ಈಗ್ಲೂ ಐ ಥಿಂಕ್ ಇಟ್ಸ್ ಆನ್ ekamtheseries.com ಅಲ್ಲಿ ಇದೆ. ಯು ಹ್ಯಾವ್ ಟು ಗೋ ವಾಚ್. ಸೊ ಯೂಶಲಿ ಹೆಂಗೆ ಕಂಪ್ಲೇಂಟ್ ಮಾಡ್ತೀವಿ, ಕನ್ನಡದಲ್ಲಿ ಒಳ್ಳೆ ಕಾಂಟೆಂಟ್ ಬರ್ತಾ ಇಲ್ಲ, ಕನ್ನಡದಲ್ಲಿ ಕೊಡ್ತಾ ಇಲ್ಲ ಅಂತ. ಐ ಥಿಂಕ್ ನೀವು ಜನಗಳು ಇನ್ ಜನರಲ್ ಯಾವುದೋ ಬೇರೆ ಥರದ್ದು ಸಬ್ಜೆಕ್ಟ್ ನೋಡಿ ಇಲ್ಲ ಬೇರೆ ಕ್ವಾಲಿಟಿ ಸಿನಿಮಾ ನೋಡಿಬಿಟ್ಟು ಕನ್ನಡದಲ್ಲಿ ಬರ್ತಾ ಇರೋದೇ ಇಂಥವು ಇನ್ನು ಯಾಕೆ ನೋಡಬೇಕು ಅಂತ ಹೇಳಿ ಬೇರೆ ಭಾಷೆಗಳಿಗೆ ಮೊರೆ ಹೋಗಿ ಅಲ್ಲಿಯ ಪ್ರಾಜೆಕ್ಟ್ಸ್ನ ನಾವು ಎಷ್ಟು ಚೆನ್ನಾಗಿ ಹೊಗಳ್ತೀವಿ ಅಂತ ಎಲ್ಲ ಹೇಳ್ತೀವಲ್ಲ ಮಾತಾಡ್ತಿರ್ಬೇಕಾದ್ರೆ. ಆಮೇಲೆ ಎಷ್ಟೊಂದು ಜನಕ್ಕೆ ಕನ್ನಡ ಪ್ರೇಮ ಜಾಸ್ತಿಯಾಗಿ ಕನ್ನಡ ಮಾತಾಡಿ ಅಂತ ಹೇಳೋರು ಇರ್ತಾರೆ. ಬಟ್ ಇಂಥ ಒಂದು ಪ್ರಾಜೆಕ್ಟ್ಸ್ ಬಂದಾಗ ನಾನು ಯಾಕೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಅಂದರೆ ನಾನು ಎಲ್ಲ ನೋಡಿದ್ದೀನಿ, ನಾನು ಬಂದಿರೋ ಕಾಂಟೆಂಟ್ ಎಲ್ಲ ನೋಡಿದ್ದೀನಿ. ಸೊ ಆ ಒಂದು ಕಾನ್ಫಿಡೆನ್ಸಲ್ಲಿ ಯಾಕೆ ಹೇಳ್ತೀನಿ ಅಂದರೆ ಅದ್ಭುತವಾದ ಒಂದು ಸೀರೀಸ್. ಎಷ್ಟು ಜನ ನೋಡಿದ್ದಾರೆ ಐಡಿಯಾ ಇಲ್ಲ, ಬಟ್ ನೋಡಿರೋರೆಲ್ಲರೂ ತುಂಬ ಹೊಗಳಿರುವಂಥ ಸೀರೀಸು. ಮೇಕಿಂಗ್ ವೈಸ್, ಮ್ಯೂಸಿಕ್, ಆ್ಯಕ್ಟರ್ಸ್, ಫೆನಾಮಿನಲ್ ಆ್ಯಕ್ಟರ್ಸ್. ಐ ಥಿಂಕ್ ಇದು ಒಂದು ಪೋರ್ಟ್ಫೋಲಿಯೋ ಥರ. ಯಾರಾದರೂ ಕನ್ನಡ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅಂತ ಸುಮ್ಮನೆ ಕೇಳಿ ನೋಡಿದ್ರೆ ಈ ಸೀರೀಸ್ ನೋಡ್ಸಿದ್ರೆ ನಿಮ್ಗೆ ಯಾರು ಸಿಗ್ತಾರೋ ಅವರೆಲ್ಲರೂ ಅಮೇಝಿಂಗ್ ಆ್ಯಕ್ಟರ್ಸ್ ಅಂತ. ಸೊ ದಿಸ್ ಇಸ್ ಒನ್ ಆಫ್ ದೋಸ್ ಸೀರೀಸ್ ವಿಚ್ ವಾಸ್ ಬ್ಯೂಟಿಫುಲಿ ಮೇಡ್. ಆ್ಯಂಡ್ ರಕ್ಷಿತ್ಗೆ ಯಾಕೆ ಅದಕ್ಕೆ ನಾವು ಕ್ರೆಡಿಟ್ ಕೊಡಲೇಬೇಕು ಅಂತ ಹೇಳಿದ್ರೆ, ಫ್ರಮ್ ದ ಬಿಗಿನಿಂಗ್ ಐ ಥಿಂಕ್ ಪರಂಬಾ ಫಾರ್ಮ್ ಆದಾಗಿಂದನೂ ನಾವು ಕೇಳ್ಪಟ್ಟಿದ್ವಿ, ಇವಾಗ ಭಾಗಿಯಾಗಿದ್ದೀವಿ ಕರೆಕ್ಟು, ಬಟ್ ಕೇಳ್ಪಟ್ಟದಾಗಿಂದನೂ ಆ ಒಂದು ಶಾರ್ಟ್ ಫಿಲ್ಮ್ಸ್ ಏನೇನು ಹೇಳ್ತಾ ಇದ್ದಾರೆ ಅಲ್ಲಿಂದ ಹಿಡಿದು ಬರೀ ಕಂಟೆಂಟ್ಗೆ ಅಂತಲೇ ಐ ಥಿಂಕ್ ಅವರು ಹೊತ್ತು ಕೊಟ್ಟು ಅವ್ರ ಬಿಸ್ನೆಸ್ ಅಂತ ಯೋಚನೆ ಮಾಡಿದರೆ ಇಷ್ಟೊತ್ತಿಗೆ ಎಂತೆಂಥ ಸಿನಿಮಾ ಏನೇನೋ ಮಾಡ್ಬೋದಿತ್ತು. ಬಟ್ ನೀವು ನೋಡಿದ್ರೆ ಅವ್ರ ಫಿಲ್ಮೋಗ್ರಫಿ, ಪರಂಬಾ ಅಂತ ತೆಗೆದು ಅದರಲ್ಲಿರೋ ಫಿಲ್ಮೋಗ್ರಫೀಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಹೌ ಬರೀ ಕಾಂಟೆಂಟ್ ಓರಿಯೆಂಟೆಡ್ ಇಲ್ಲ. ಯಾರು ಗುರ್ತು ಏನೋ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಅವ್ರು ಯಾರಿಗೂ ಪರಿಚಯ ಇರಬೇಕು, ಏನೋ ಫೇಮಸ್ ಆರ್ಟಿಸ್ಟ್ ಆಗಿರಬೇಕಾಗಿಲ್ಲ, ಬಟ್ ಅಂಥವ್ರನ್ನ ಕರೆದು ಏನೋ ಒಂದು ಟ್ಯಾಲೆಂಟ್, ಒಂದು ಪ್ಲ್ಯಾಟ್ಫಾರ್ಮ್ ಕೊಡೋದಿದೆಯಲ್ಲ, ಅದನ್ನು ಪರಂಬಾ ಸತತವಾಗಿ ಮಾಡ್ಕೊಂಡ್ಬಂದಿದೆ. ಅದರಲ್ಲಿ ಏಕಂ ಸೀರೀಸ್ ಒಂದು, ಮಿಥ್ಯಾ ಒಂದು, ಹಾಗೆ ಎಷ್ಟೊಂದು ಈಗ ಮುಂದೆ ಬರುವಂಥ ಸಿನಿಮಾಗಳು ಹೌದು, ಹಿಂದೆ ಆಗಿರುವಂಥ ಸಿನಿಮಾಗಳು ಹೌದು. ಆ್ಯಂಡ್ ನಾವೆಲ್ಲರೂ ಅದರ ಪ್ರಾಡಕ್ಟ್ಸ್ ಕೂಡ ಹೌದು. ಇವಾಗ ನಾನು ಯಾವುದೋ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಪರಮ ಫಿಲ್ಮಲ್ಲೇ, ಸ್ಟ್ರಾಬೆರಿ ಅಂತ ಒಂದು ಸಿನಿಮಾ, ಅದು ಬರುತ್ತೆ ಮುಂದೆ. ಅದ್ರಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದು ನಾನು. ಅಂದ್ರೆ ರಕ್ಷಿತ್ ಬೇಕಿದ್ದರೆ ಅವ್ರು ಯಾವುದೇ ಹೀರೋಯಿನ್ನ ಒಂದು ಸುರಭಿ ಕ್ಯಾರೆಕ್ಟರ್ಗೆ ಕರೆಸ್ಕೋಬೋದಾಗಿತ್ತು. ಬಟ್ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂತ ಒಂದು ಆರ್ಟಿಸ್ಟ್ನ ಕರೆಸೋದಿದೆಯಲ್ಲ, ಅವ್ರ ಹೆಸರು ಮಾಡದೇ ಇರುವಾಗ ಅದು ಒಬ್ಬ ಮನುಷ್ಯನ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಆರ್ಟಿಸ್ಟ್ ಆಗಿ ಅವರ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡುತ್ತೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ ಇರುವಂಥ ಮನುಷ್ಯ ಅವರ ಪ್ರೊಡಕ್ಷನ್ ಹೌಸ್ನಲ್ಲಿ ಇನ್ನೊಂದು ಸಿನಿಮಾ ಅಂತದೇ ಬಂದಿರೋದು ಮಿಥ್ಯಾ. ಸೊ ಏಕಂ ನೋಡಿ ಆಯ್ತಾ, ನಾನು ಆಫ್ ದ ಟ್ರ್ಯಾಕ್ ಹೋಗಿದ್ರೆ ಕ್ಷಮಿಸಿ, ಬಟ್ ದ ಸೀರೀಸ್ ಇಸ್ ವೆರಿ ನೈಸ್. ಏಕಂ ನೋಡಿ. ಅದಾದ್ಮೇಲೆ ಅದೇ ಒಂದು ಸೀರೀಸ್ ಡೈರೆಕ್ಟ್ ಮಾಡಿರುವಂಥ ಸುಮಂತ್ ಅವ್ರದ್ದು ಮಿಥ್ಯಾ ಬ್ಯೂಟಿಫುಲ್ ಆಗಿದೆ. ಸೊ ಸುಮಂತ್ ಅವರೇ, ನಿಮ್ಮ ಟೀಮ್ನ ಪರಿಚಯ ಮಾಡಿಕೊಡಿ. ಯಾರು ಮ್ಯೂಸಿಕ್ ಡೈರೆಕ್ಟರ್ ಮಿಥುನ್ ಇದ್ದಾರೆ ಗೊತ್ತು, ಹೂಸ್ ಡನ್ ದ ಸಿನಿಮಾಟೋಗ್ರಫಿ, ಎಡಿಟಿಂಗ್, ಸೌಂಡ್ ಡಿಸೈನ್, ಬಿಕಾಸ್ ಅದೆಲ್ಲವೂ ಸೂಪರ್ ಆಗಿತ್ತು ವೆನ್ ವಿ ವಾಚ್ಡ್. ಸೊ ಪ್ಲೀಸ್. ಕರೆಕ್ಟ್. ಸೊ ಮಿಥುನ್ ಬಗ್ಗೆ ಐ ಥಿಂಕ್ ಅದೇ ನೀವು ಹೇಳಾಗಿದೆ, ಮತ್ತೇನು ಹೇಳಬೇಕಾಗಿಲ್ಲ. ಹಾರ ಹಾಕಿ ಟೋಪಿ ಹಾಕೋದು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಪ್ರಮುಖವಾಗಿ ಉದಿತ್ ಖುರಾನ ಅಗೈನ್ ಈಸ್ ಏಕಮಲ್ಲಿ ನನ್ನ 2 ಸಿನಿಮಾಗಳ DOP ಆಗಿದ್ದವರು. ಇಸ್ ಅ ಫ್ಯಾಂಟಾಸ್ಟಿಕ್, ಫಿನಾಮಿನಲಿ ಟ್ಯಾಲೆಂಟೆಡ್ ಸಿನಿಮಾಟೋಗ್ರಫರ್. ಬಟ್ ಇನ್ನು ಇವಾಗ ಅಟ್ಲೀಸ್ಟ್ ಅವ್ರು ಒಂದು ಸ್ವಲ್ಪ ರೆಕಗ್ನಿಷನ್ ಸಿಗ್ತಾ ಇದೆ. ಇದು ನೆಟ್ಫ್ಲಿಕ್ಸ್ ಅಲ್ಲಿ ದ ಹಂಟ್ ಫಾರ್ ವೀರಪ್ಪನ್ ಅನ್ನೋ ಶೋ ಶೂಟ್ ಮಾಡಿದ್ದವರು. ಸೊ ಇವಾಗ ಈಸ್ ಫೈನಲಿ ಕಮಿಂಗ್ ಟು ಲೈಮ್ಲೈಟ್. ಅದು ಅದರ್ವೈಸ್ ಅದ್ಭುತವಾದ ಸಿನಿಮಾ ಶೂಟ್ ಮಾಡಿದ್ದಾರೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ರಿಲೀಸ್ ಆಗಿಲ್ಲ. ಸೊ ಐ ಥಿಂಕ್ ಮಿಥ್ಯಾ ವಿಲ್ ಬಿ ಫಸ್ಟ್ ಥಿಯೇಟ್ರಿಕಲ್ ರಿಲೀಸ್ ಇಫ್ ಐ ಆಮ್ ನಾಟ್ ರಾಂಗ್. ಅವರು ಹರಿಕಥ್, ಇದು ಗಿರೀಶ್ ಕಾಸರವಳ್ಳಿ ಅವರ ಮಗಳಿದಾರಲ್ವಾ, ಅನನ್ಯ ಕಾಸರವಳ್ಳಿ, ಅವರ ಸಿನಿಮಾ ಹರಿಕಥಾ ಪ್ರಸಂಗ, ಅದನ್ನ ಶೂಟ್ ಮಾಡಿದ್ರು. ಬ್ಯೂಟಿಫುಲ್ ಫಿಲ್ಮ್. ಅಲ್ಲಿ ನೋಡಿ ನಾನು ಆಕ್ಚುಲಿ ಉದಿತ್ ಅವ್ರನ್ನ ರೀಚ್ ಔಟ್ ಆಗಿ ಮಾಡಿದ್ದೆ. ಅಂಡ್ ಆಫ್ ಕೋರ್ಸ್ ಐ ಹ್ಯಾವ್ ಎ ಕಾಮನ್ ಫ್ರೆಂಡ್, ಬಟ್ ಅವ್ರು ಶೂಟ್ ಮಾಡಿರೋದಿದೆ. ಅಂಡ್ ಈಸ್ ಅ ವೆರಿ ವೆರಿ ಸ್ಪೆಷಲ್ ಟೆಕ್ನಿಷಿಯನ್ ನನ್ನ ಪ್ರಕಾರ. ಈಸ್ ಅ ಫಿನಾಮಿನಲ್ ಐ ಫಾರ್ ಇಮೋಷನ್ಸ್ ಮೋರ್ ದೆನ್ ಎನಿಥಿಂಗ್. ಮ್ಯೂಸಿಕ್ ಬಂದು ಮಿಥುನ್ ಮುಕುಂದನ್ ಅಂತ ಇನ್ನೊಬ್ಬರು ಅದ್ಭುತವಾದ ಕಲಾವಿದರು ಇಲ್ಲೇ ಇದ್ದಾರೆ. ಅಂಡ್ ಅಗೇನ್ ಸೌಂಡ್ ಈಸ್ ಬೈ ಶ್ರೇಯಾಂಕ್ ನಂಜಪ್ಪ. ಅಗೇನ್ ಸಿನಿಮಾ ನೋಡಿದವ್ರಿಗೆ ಲೈಕ್ ಸೇ ಯು ವುಡ್ ಹ್ಯಾವ್ ಸೀನ್ ದ ಫಿಲ್ಮ್. Sound is a character in the film, and ಎಷ್ಟೋ elements in the film ಅಲ್ಲ, like the cycle, the sound of cycle, the sound of the fan, ಇದೆಲ್ಲ ಸ್ಕ್ರಿಪ್ಟ್ ಅಲ್ಲಿ ಬರೆಯುವಾಗ ಒಂದು ಹಂತಕ್ಕೆ ಇರುತ್ತದು, that you define that fan is an important element, but ಅದಕ್ಕೆ ನೀವು ಒಂದು ಕ್ಯಾರೆಕ್ಟರ್ ಕೊಡಬೇಕಾದ್ರೆ and only through sound. ಮತ್ತೆಲ್ಲೋ ಒಂದ್ ಕಡೆ ಸೌಂಡ್ ಬಂದ ತಕ್ಷಣ you know what is going on in Mithya's head. So adana to you need a technician like Shreyank to understand it and put it into sound. I can only tell it
as a concept, like how I can tell Midhun an idea for what the sounds, what the music should be. So it's technicians like that who understand what somebody is looking for. So Shreyank did that with sound. And edit ಮಾಡಿರೋದು Bhuvanesh ಅಂತ, Bhuvanesh Manivannan, Tamilian basically, who does not understand Kannada, but Ekam series nu complete ಅವರೇ edit ಮಾಡಿರೋದು. Again ಅಲ್ಲಿ I think the thing that I find fascinating is ಅವ್ರ subtitle ಇಲ್ಲ, ಏನೂ ಇಲ್ಲ ಅವ್ರಿಗೆ, ಆಯ್ತಾ. He says ಬೇಕಾ ಕೇಳ್ತೀನಿ ನಾನು ಜನರಲಿ, ಬಟ್ ಬೇಡ, ನಾನು ಒಂದ್ಸರಿ ಸ್ಕ್ರಿಪ್ಟ್ ಓದಿರ್ತಾರೆ ಆಫ್ ಕೋರ್ಸ್, ಬಟ್ he goes purely by emotions. So I think that is the beauty of it. ಎಲ್ಲೂ ಒಂದು ಡೈಲಾಗ್ನ ಕಂಪ್ಲೀಟ್ ಅರ್ಥ ಮಾಡ್ಕೊಳ್ದೇನು ಆ ಸೀನ್ ನ ಕಂಪ್ಲೀಟ್ಲಿ ಗ್ರಹಿಸಬಹುದು ಅಂದ್ರೆ ಐ ಥಿಂಕ್ ಇಟ್ಸ್ ಪ್ಯೂರ್ಲಿ ಗೋಯಿಂಗ್ ಬೈ ಇಮೋಷನ್ಸ್. ಅಂಡ್ ವೆನ್ ಹಿ ಗೆಟ್ಸ್ ಸಮಥಿಂಗ್ ರೈಟ್, ಐ ಆಲ್ಸೋ ಫೀಲ್ ಕಾನ್ಫಿಡೆಂಟ್ ಕಿ ಇಮೋಷನಲ್ ಏನೋ ನಡೀತಾ ಇದೆ ಫಿಲ್ಮ್ ಅಲ್ಲಿ, ಬಿಕಾಸ್ ಯಾರೋ ಒಬ್ಬ ಲ್ಯಾಂಗ್ವೇಜ್ ಅರ್ಥ ಆಗದೆ ಇರೋನು ಅದನ್ನ ಎಡಿಟ್ ಮಾಡ್ತಾ ಇದ್ದಾನೆ, ಪ್ಯೂರ್ಲಿ ಗೋಯಿಂಗ್ ಬೈ ಇಮೋಷನ್ಸ್ ಆಫ್ ದ ವಿಜುವಲ್ಸ್. ರೈಟ್. ಅಂಡ್ ಐ ಥಿಂಕ್ ದಟ್ ಇಸ್ ಆಲ್ಸೋ ಬಿಕಾಸ್ ರೈಟಿಂಗ್ ಒಂದ್ ಹಂಗಿರುತ್ತೆ, ಅಂಡ್ ನೀವೆಲ್ಲರೂ ಇನ್ ಜನರಲ್ ಹೌ ಯು ಗೈಸ್ ಆರ್ ಸಿಂಕ್ಡ್ ಅಲ್ವಾ. ನೀವು ಆಬ್ವಿಯಸ್ಲಿ ನೀವು ಹೇಳೋದು ಇವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಯಾವುದೂ ಸಿಂಕಲ್ ಕೂರಲ್ಲ. ಸೊ ಇಟ್ಸ್ ಗ್ರೇಟ್. ಅವ್ರ ಟೀಮ್ ಫಾರ್ಮ್ ಮಾಡೋದು ಇಸ್ ಒನ್. ಐ ಥಿಂಕ್ ದಟ್ಸ್ ಅ ಬಿಗ್. ನಾನು ಯಾವಾಗಲೂ ಐ ಕೀಪ್ ಟೆಲ್ಲಿಂಗ್ ದಟ್ I try and surround myself with people who are better than me, because for the lack ಆ ಒಂದು inferiority complex ಅನ್ನೋದಿರುತ್ತಲ್ಲ ಭಯ ಇರುತ್ತೆ when you go on set. ಯಾರಾದ್ರೂ ಬಲ್ಲಿ ಚೆನ್ನಾಗಿ ಮಾಡ್ಲಿ ಇವ್ನು ಎಲ್ಲರೂ ಹಾಳು ಮಾಡಕ್ಕೆ ಚಾನ್ಸ್ ಇಲ್ಲ. ಮ್ಯೂಸಿಕಲ್ ಅಂತ ಇವ್ನು, because I don't know sound, I don't know cinematography, I don't know, but as long as I surround myself with people who are so good ಅಲ್ಲ, I'm pretty sure the product is going to be good. You have to be very selfish that way. So because ನಿಮ್ ಪ್ರಾಡಕ್ಟ್ ಹೊರಗಡೆ ಹಂಗೆ ಚೆನ್ನಾಗಿ ಬರಬೇಕು ಅಂದ್ರೆ these people also should be best at what they do. So ಆತಿಶ್ನ ಹೆಂಗೆ, ಅವಿಶ್ನ ಹೆಂಗೆ ನೀವು ತಗೊಂಡ್ಬಂದಿದ್ದು? ಬಿಕಾಸ್ ಇದರಲ್ಲಿ ದ ಆನ್ಸಾಂಬಲ್ ಆಫ್ ಕಾಸ್ಟ್, ನಾನು ಅದೇ ಹೇಳಬೇಕು ಅಂದರೆ ನಿಮ್ಮ ಡೀಟೇಲ್ಸ್, ಈ ಟೆಕ್ನಿಕಲ್ದು ಡೀಟೇಲ್ಸ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಗಮನಕ್ಕೆ ಬರಲ್ಲ ನಮಗೆ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಎನಿ ಗುಡ್ ವರ್ಕ್ ಅಲ್ಲ. ಮ್ಯೂಸಿಕ್ ಗೊತ್ತೇ ಆಗಲಿಲ್ಲ ಅಂದರೆ ಮ್ಯೂಸಿಕ್ ಅಮೇಸಿಂಗ್ ಆಗಿತ್ತು, ಕಟ್ ಗೊತ್ತಾಗಲಿಲ್ಲ ಅಂದರೆ ಎಡಿಟರ್ ಜಾಬ್ ಚೆನ್ನಾಗಿತ್ತು, ಸಿನಿಮಾಟೋಗ್ರಫಿ ಅರ್ಥ ಆಗ್ತಾ ಇಲ್ಲ, ಡೈರೆಕ್ಷನ್ ಏನು ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅಂದರೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ. ಅಲ್ಲಿ ಐ ಥಿಂಕ್ ಈವನ್ ಪ್ರೊಡಕ್ಷನ್ ಡಿಸೈನ್, ಆ ಮನೆ ಅಷ್ಟು ಬಿಲೀವಬಲ್ ಕಾಣಿಸ್ಬೇಕು ನಿಮಗೆ, ಅಂದ್ರೆ ಆರ್ಟ್ ಕಾಣಿಸ್ತಾ ಇದ್ರೆ the location fantastic location. Oh yeah, and exact. I'll also mention Ashith, who did the art, production design alla, because it becomes so realistic. It looks like a house we have lived in. Of course it's a real location, but ನಮ್ ಬೇಕಾಗಿದ್ದ ರೀತಿ ನಾವು ಕಂಪ್ಲೀಟ್ಲಿ ಚೇಂಜ್ ಮಾಡ್ಕೋತೀವಿ ಆ ಮನೆನ, ಬಟ್ ಸ್ಟಿಲ್ ಇಟ್ ರಿಟೈನ್ಸ್ ಅ ವೆರಿ ಲಿವ್ಡ್ ಇನ್ ಇದು ಫೀಲ್ ಟು ಇಟ್, ಟೆಕ್ಸ್ಚರ್ ಟು ಇಟ್ ಅಲ್ಲ. ಸೊ Ashith, who did art and all these guys were very special. So ಇವರು ಬರ್ಬಿಟ್ಟಿದ್ದೆ ನಾನು, ಆಯ್ತಾ. And I've written ವಿದೌಟ್ ಒನ್ಸ್ ಥಿಂಕಿಂಗ್ ಅಬೌಟ್ ಈ ಹುಡುಗರ ಹತ್ರ ಮಕ್ಳ ಹತ್ರ ಹೆಂಗೆ ಮಾಡಿಸೋದಿದು ಅಂತ ನಾನು ಆಲೋಚನೆ ಮಾಡಿಲ್ಲ, ಬರ್ಬಿಟ್ಟಿದ್ದೀನಿ ನಾನು. ಅದರ ಎನಾರ್ಮಿಟಿ ನನಗೆ ರಿಯಲೈಸ್ ಆಗಿದ್ದು ಆಡಿಷನ್ ಟೈಮಲ್ಲಿ, ಆಯ್ತಾ. ಆಫ್ಕೋರ್ಸ್ ನಾನು ಬರೆದಾದ ಮೇಲೆ ನಾನು ನನ್ನ ಜೊತೆ ನನ್ನ ಎಡಿ ನಿತಿನ್ ಇದ್ರು ಥ್ರೂ ಔಟ್, ಅವ್ರ ಜೊತೆ ಹಿಂಗೆ ಮಾತಾಡ್ತಾ ವಿ ಹ್ಯಾಡ್ ದಿಸ್ ಗೈ ಇನ್ ಮೈಂಡ್, ಬಿಕಾಸ್ ಇವರು ಏಕಮಲ್ ಮಾಡಿದ ಎಪಿಸೋಡಲ್ಲಿ ನಿತಿನ್ ಎಡಿ ಆಗಿದ್ರು ಎಲ್ಲ. ಆ್ಯಂಡ್ ಇವನ್ ಪರ್ಫಾರ್ಮೆನ್ಸ್ ನೋಡಿದ್ದೆ ನಾನು ಏಕಮಲ್, ಆ್ಯಂಡ್ ಐ ನ್ಯೂ ಹೌ ಸ್ಪೆಷಲ್ ಹಿ ವಾಸ್. ಸೊ ಇವನು ತಲೆಯಲ್ಲಿದ್ದ, ಬಟ್ ಒಂದಿಷ್ಟು ಆಡಿಷನ್ಗಳೆಲ್ಲ ಮಾಡಿದ್ವಿ ನಾವು, ದಟ್ ವಾಸ್ ಸ್ಟಿಲ್ ಓಕೆ. Auditions, he was decent in audition. I will not say he blew my mind. He was decent. But ಏನೋ ಒಂದು ಕಡೆ it was not sitting well. So Athish ನಾನು 3 ಸರ್ತಿ ಕರ್ಸಿದೀವಿ, if I'm not wrong. Because every time I felt not up to the mark, but ಏನೋ ಸ್ಪೆಷಲ್ ಇದೆ ಇವನಲ್ಲಿ ಅಂತ, ಮತ್ತೆ ಕರ್ಸು ನಿತಿನ್ ಇವನ್ನ ಅಂತ. Then we would get him again. Then we did. He was like better the second time, but still there's something missing. And third time we called. Third time I think he got it. Nice. The challenge was Vandan's character, because it was a 3.5-year-old kid. ಆ್ಯಂಡ್ ಸ್ಕ್ರಿಪ್ಟಲ್ಲಿ ಹೆಂಗಿದೆ ಅಂದರೆ, ಅಟ್ಲೀಸ್ಟ್ ಸ್ಕ್ರಿಪ್ಟಲ್ಲಿ ಹೆಂಗಿತ್ತು ಅಂದರೆ, ಒಂದು 10 ಸರ್ತಿ ಬರುತ್ತಾ ಅಂತ ಅದು, ಇವನು ಮಿಥುನ್ ಹೊಡಿತಾನೆ ವಂದನಾಗೆ, ವಂದನ ಹತ್ಕೊಂಡು ಹೋಗ್ತಾಳೆ ಅಂತ, ಆಯ್ತಾ. ಸೊ ಇದು ಈ ಥರದ ಸೀನು ಒಂದು 10 ಸರ್ತಿ ಇದೆ ಫಿಲ್ಮಲ್ಲಿ. ಸೊ ಆಡಿಷನ್ ಮಾಡಿದಾಗ ನಾವು ಒಂದಿಷ್ಟು ಈ ಚಿಕ್ಕ ಹುಡುಗಿಯರೆಲ್ಲ ಬರ್ತಾರೆ ಆಡಿಷನ್ಗೂ, ನಾವು ಜನರಲಿ ಅದೇ ಟೈಪ್ ಕೊಟ್ಟಿದ್ದು, ಬಿಕಾಸ್ ವಂದನಂಗೆ ಜನರಲಿ ಇವ್ನು ಹೊಡಿತಾನೆ, ಇವನು ಒಂದು ಹೊಡೆದ ತಕ್ಷಣ ಅವ್ರು ಹತ್ಕೊಂಡು ಮತ್ತೆ ಬರೋದಲ್ಲ ಆಡಿಷನ್ಗೆ, ನೋಬಡಿ ಕಮ್ಸ್. ಅಷ್ಟು ಜೋರ ಹೊಡಿತಾ ಇದೆಯಾ? ಅಷ್ಟು ಜೋರ ಪಾಪ ಹಿಂಗೆ ತಳ್ಳಿದ್ರು, ನೆಕ್ಸ್ಟ್ ಡೇ ಐವೆಂಟ್ ಯಾರು ಬರಲ್ಲ. ಸೊ ದೆನ್ ವಿ ರಿಯಲೈಸ್, ಹಾಗೆ 3ನೇ ಸರ್ತಿ ಇವನು ಆಡಿಷನ್ಗೆ ಬಂದಾಗ ಇವನ್ ತಾಯಿ ಜೊತೆ ಅವಿಶ್ ಬಂದ, ಆಯ್ತಾ. ಆ್ಯಂಡ್ ಹಿಂಗೆ ಮಧ್ಯದಲ್ಲಿ ಐ ವಾಸ್ ಜಸ್ಟ್ ವಾಚಿಂಗ್ ಆ್ಯಂಡ್ ದ ಕೆಮಿಸ್ಟ್ರಿ ದಟ್ ದೇ ಶೇರ್. ಸೊ ಐ ಟೋಲ್ಡ್ ನಿತಿನ್, ದಿಸ್ ಈಸ್ ವಾಟ್ ವಿ ವಾಂಟ್, ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್ ಅಂತ. ಸೊ ಇವನ್ನ ಟ್ರೈ ಮಾಡೋಣ ಅಂತ. ಸೊ ಇವನಿಗೆ ಹಿಂಗೆ ಅಣ್ಣ ಹೊಡಿತಾನೆ, ಹಿಂಗೆ ನೀನು ಹೋಗಿ ಹೊಡಿ ಅಂದ್ರೆ ಇವ್ನು ಹೊಡಿತಾನೆ, ಒಂದು ತಿರುಗಿಸಿ 2 ಕೊಟ್ಟ. ದಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ದೆನ್ ವಿ ಸೆಡ್ ದಿಸ್, ಅಂದ್ರೆ ಅದು ಮತ್ತೇನು ಮಾಡೇ ಇಲ್ಲ, ಅಲ್ಲ ಒಂದು ಚಿಕ್ಕೇನೋ ಬಿಟ್ಟು ಕೊಟ್ಟೆ ಅವ್ನಿಗೆ, ಅವ್ನು ಮಾಡ್ದ. ಆ್ಯಂಡ್ ದೆನ್ ವಿ ಟೋಲ್ಡ್ ಹಿಸ್ ಮದರ್, ಅವ್ನ ಕೂದಲು ಕಟ್ ಮಾಡಬೇಡಿ ನೀವು, ವಿ ಆರ್ ಗೋಯಿಂಗ್ ಟು ಮೇಕ್ ಹಿಮ್ ಅ ಗರ್ಲ್, ಆಯ್ತಾ, ಬಿಕಾಸ್ ವಿ ಹ್ಯಾಡ್ 2 months ಟು ಶೂಟ್. ಸೊ ಕೂದಲು ಕಟ್ ಮಾಡಬೇಡಿ ಅಂತ. ಅದಾದ್ಮೇಲೆ ನಿಧಾನಕ್ಕೆ ಅವನ್ನ ಸ್ವಲ್ಪ ಯೂಸ್ ಟು ಮಾಡೋ ಸೆಟ್ಟಲ್ಲೂ ಇವಾಗ ಈ ಸೀನ್ ಇದೆ,
ನೀನು ಅಣ್ಣ ನಿಂಗೆ ಹೊಡಿತಾನೆ, ನೀ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಹತ್ಕೊಂಡು ಹೋಗ್ತಾನೆ, ಅದ್ರ ಮೊದಲು ಒಂದು ಕೊಟ್ಟು ಹೋಗ್ತಾನೆ ಆಯ್ತಾ. ಸೊ ದೆನ್ ಐ ಚೇಂಜ್ ದಿ ಎಂಟೈರ್ ಸ್ಕ್ರಿಪ್ಟ್ ಎವ್ರಿವೇರ್ ವೇರ್ ಇಟ್ ವಾಸ್ ರಿಟರ್ನ್ ಮಿಥುನ್ ಹಿಟ್ಸ್ ವಂದನಾ, ವಂದನಾ ಗೋಸ್ ಕ್ರೈಂಗ್ ಅಂತ ಇದ್ರೆ ವಂದನಾ ಕ್ರೈಸ್ ಹಿಟ್ಸ್ ಮಿಥುನ್ ಅಂಡ್ ದೆನ್ ಅಂತ. ಸೊ ದಟ್ ಈಸ್ ಅವಿಶ್. ಏನೋ ನೋಡ ನೀನ್ ಅವ್ನ ಆಡಿಷನ್ ಎಲ್ಲ ಮೂರ್ ಸರ್ತಿ ಆಡಿಷನ್ ಮಾಡ್ಬೇಕಿತ್ತಂತೆ, ನೀನ್ ಅಲ್ಲಿ ಸೈಡ್ ಅಲ್ಲಿ ಆಟ ಆಡ್ಕೊಂಡಿರೋದ್ನ ನೀನಲ್ಲಿ ಕಾಸ್ಟ್ ಆಗ್ಬಿಟ್ಟಿದ್ಯಾ. ನೀನು ಒಂಥರ ಎವ್ರಿ ಆಕ್ಟರ್ಸ್ ಡ್ರೀಮ್ ಲೈಫ್ ಈಸ್ ಲಿವ್. ಸೊ ಹೆಂಗಿತ್ತು ನಿನ್ಗೆ ಅಣ್ಣನ ಜೊತೆ ಆಕ್ಟ್ ಮಾಡೋದ? ಚೆನ್ನಾಗಿತ್ತು. ಏನೇನ್ ಮಾಡಿಸಿದ್ರು? ಒಂದೊಂದು ನಾವ್ ಡೀಲ್ ಏನಾಗಿತ್ತು ಹೇಳು, ಜಾಸ್ತಿ ಮಾತಾಡಬೇಕು ಅಂತ, ನೀನು ಒಂದು ಆನ್ಸರ್ ಕೊಡಬಾರ್ದು. ಓಕೆ, ಸೊ ಅಣ್ಣನ ಜೊತೆ ಸರ್ ಏನೋ ಆ್ಯಕ್ಟ್ ಮಾಡು ಇದು ಅಂತೆಲ್ಲ ಹೇಳಿದಾಗ ನಿಂಗೆ ಅರ್ಥ ಆಗ್ತಾ ಇತ್ತಾ, ಇಲ್ಲ ಅವ್ರು ಏನು ಹೇಳಿದ್ರು ಸುಮ್ಮನೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ಯಾ? ನೀನು ಏನಾದರೂ ಮಾಡಿದ್ಯಾ ಎಕ್ಸ್ಟ್ರಾ ಅವ್ರು ಹೇಳೋದ್ಕಿಂತ ಜಾಸ್ತಿ? ಇಲ್ಲ, ಅವ್ರು ನೀನು ಅಷ್ಟೇ, ನೀನು ಅವ್ರು ಹೇಳೋದೊಂದನ್ನೇ ಫಾಲೋ ಮಾಡಿದ್ದು. ಹೊಡೆದಿದ್ದ? ಯಾಕೆ ಹೊಡೆದೆ ನೀನು ವಾಪಸ್ಸು? ಡೈರೆಕ್ಟರ್ ಹೇಳಿದ್ದು ಅಷ್ಟೇ ಕೇಳಬೇಕಲ್ಲ. ಅವ್ನು ಗಟ್ಟಿ ಹೊಡಿದ. ಅವ್ನು ಗಟ್ಟಿ ಹೊಡೆದ? ಓ ಒಳ್ಳೇದು, ಕರೆಕ್ಟ್. ಅವ್ನ ಕ್ಯಾರೆಕ್ಟ್ರಲ್ಲಿ ಇರಬೇಕಿತ್ತು, ಬಟ್ ಅವ್ನ ಕ್ಯಾರೆಕ್ಟರ್ ಹೊರಗೆ ಬಂದ್ಬಿಡ್ತು ಅಷ್ಟರಲ್ಲಿ ಅಂತ. ಸೊ ಯು ಟೆಲ್ ಮೀ, ಅಂದರೆ ಇದರಲ್ಲಿ ಮರಾಠಿ ಮಾತಾಡೋದಿದೆ ಅಂತೆಲ್ಲ ಕೇಳಿದೆ, ಬಿಕಾಸ್ ದೇರ್ ಇಸ್ ದಟ್ ಯುನೋ ಆ್ಯಂಗಲ್ ಟು ಇಟ್. ನೀನು ಹೆಂಗೆ, ನೀನು ಅಷ್ಟು ಚೆನ್ನಾಗಿ ಮರಾಠಿ ಮಾತಾಡಿದೆ ಅಂತ ಹೇಳಿದ್ರು ಅವರು, ಹೆಂಗೆ ಪ್ರಾಕ್ಟೀಸ್ ಮಾಡಿದಿ, ಹೆಂಗೆ ಬಂತದು? ಮರಾಠಿ ಫಸ್ಟ್ ಟೈಮ್ ನಾನು ಯಾರಾದ್ರೂ ಕೇಳಿರೋದು, ಯಾರು ಮಾತಾಡೋದು ಕೇಳೋದು ಫಸ್ಟ್ ಟೈಮ್ ಮರಾಠಿ ನಾನು. ಅದಕ್ಕೆ ಮೋಸ್ಟ್ಲಿ ಆತ್ಮಿಕಣ್ಣ ಅಂತ ಇದ್ರು ಅವ್ರ ಫ್ರೆಂಡ್ ಯಾರು ಮುಂಬೈಲಿ ಇದ್ರು, ಅವ್ರ ಫ್ರೆಂಡ್ ಯಾರು. ಸೊ ಅವರಿಂದ ಡೈಲಾಗ್ಸ್ ನ ಮರಾಠಿಯಲ್ಲಿ ಅವ್ರು ವಾಯ್ಸ್ ಮೆಸೇಜ್ ಕಳಿಸಿ ನಾನು ಡೈಲಿ ಕೇಳಿಸ್ತಾ ಇದ್ರು. ಕೇಳಿಸ್ತಾ ಇದ್ರು. ಶೂಟ್ ಆಗ್ತಾ ಇರುವಾಗೆಲ್ಲ ಕೇಳ್ತಾ ಇದ್ನಲ್ಲ ವರ್ಕ್ಶಾಪ್ ಅಲ್ಲೆಲ್ಲ. ಆವಾಗ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೆ, ಅವ್ರು ಏನಿದೆ ರಿಪೀಟ್ ಮಾಡ್ತಿದ್ದೆ. ತುಂಬಾ ಮಿಸ್ಟೇಕ್ಸ್ ಬರ್ತಾ ಇತ್ತು ಗ್ರಾಮರ್ ಅಲ್ಲಿ, ಅಂಡ್ ಇಟ್ ವಾಸ್ ವೆರಿ ಡಿಫರೆಂಟ್ ಫ್ರಮ್ ಕನ್ನಡ ಅಂಡ್ ಆಲ್. ಗ್ರಾಮರ್ ಅಲ್ಲಿ ಅಂದ್ರೆ ಸ್ವಲ್ಪ ಆ ಕಡೆ ಆದ್ರೂ ಫುಲ್ ವರ್ಡೇ ಇನ್ಕರೆಕ್ಟ್ ಆಗಿರುತ್ತೆ. ಅಂಡ್ ತುಂಬಾ ಕಷ್ಟ ಆಯ್ತು ಮರಾಠಿ ಆಕ್ಚುಲಿ ಕಲಿಬೇಕಂದ್ರೆ. ಆದ್ಮೇಲೆ ಪಿಕ್ ಮಾಡಿದೆ, ಜಸ್ಟ್ ಬೈ ಹಾರ್ಟ್ ಅಂಡ್ ದೆನ್ ಫಿಲ್ ಎಮೋಷನ್ಸ್ ಅಂಡ್ ಸೇ. ಬಟ್ ಆ ಪ್ರೋಸೆಸ್ ಐ ಥಿಂಕ್ ವಾಸ್ ತುಂಬಾ ಇಟರೇಷನ್ಸ್. ಆಕ್ಚುಲಿ ಬೈ ಹಾರ್ಟ್ ಇಟ್ಸ್ ನಾಟ್ ಆಸ್ ಈಸಿ ಆಸ್ ಬೈ ಹಾರ್ಟ್. ಇವಾಗ ನಮ್ಗೆ ಫಾರ್ ಎಕ್ಸಾಂಪಲ್ ನನ್ಗೆ ಉತ್ತರ ಕರ್ನಾಟಕದ ಕನ್ನಡ ಮಾತಾಡು ಅಂದ್ರೆ ಹೇಳ್ಬೋದು ಆ ಡಿಕ್ಷನ್, ಬಟ್ ಕೇಳಿದ ತಕ್ಷಣ ಗೊತ್ತಾಗತ್ತೆ ಇವ್ನು ಉಡುಪಿ ಅವ್ನು ದ ಸೇಮ್ ಥಿಂಗ್ ವಿತ್ ಮರಾಠಿ ಅಲ್ಲ. ಬಟ್ ಫಾರ್ ಹಿಮ್ ಅದು ಒಂದು ತಿಂಗಳು ಅವ್ನು ಕಂಟಿನ್ಯೂಸ್ ಕೇಳಿಸಿ ಆತ್ಮಿಕ್ಸ್ ಒನ್ ಜಾಬ್ ವಾಸ್ ಟು ಗೆಟ್ ಇಸ್ ಮರಾಠಿ ರೈಟ್. ಸೊ ಇವನ್ ಮತ್ತೆ ಇವನ ಹತ್ರ ರೆಕಾರ್ಡ್ ಮಾಡಿಸಿ ಮತ್ತೆ ಅಲ್ಲಿ ಅವನ ಪುಣೆಯಲ್ಲಿ ಅವ್ನ ಫ್ರೆಂಡ್ ಕಳ್ಸೋನು, ಅವ್ನಿಲ್ಲ ಇದೊಂದು ಕರೆಕ್ಷನ್ ಅಂತ. ಸೊ ದಟ್ ಪ್ರಾಸೆಸ್ ಹ್ಯಾಪನ್ ಫಾರ್ 1 month ಅಂಡ್ ಶೂಟ್ ಟೈಮಲ್ಲಿ ಕೂಡ ನಮ್ಮ ಹತ್ರ ಐ ಥಿಂಕ್ ಒಂದಿಬ್ರು ಮರಾಠಿ ಅವರಿದ್ರ ಅಂತ. ಸೊ ಅವ್ರ ಹತ್ರ ಡೈಲಾಗ್ ಹೇಳಿಸ್ತಿದ್ವಲ್ಲ, ದೆನ್ ದೇ ಸೆಡ್ ದಿಸ್ ಇಸ್ ಪರ್ಫೆಕ್ಟ್ ಅಂತ. ಸೊ ದಟ್ ಐ ಥಿಂಕ್ ವಾಸ್ ಸೂಪರ್, ವೆರಿ ನೈಸ್. ಸೊ ಲ್ಯಾಂಗ್ವೇಜಸ್ ಅಂತ ಬಂದಾಗ ನಮ್ಮ ನಾಡಿನವ್ರು ಅಲ್ಲದೆ ನಮ್ಗೆ ಅಟ್ಲೀಸ್ಟ್ ಕನ್ನಡ ಪ್ರಾಂತ್ಯದ್ದು ಬೇರೆ ಬೇರೆ ಸ್ಲ್ಯಾಂಗ್ಸ್ ಅಲ್ವಾ, ಡೈಲಾಗ್ಸ್ ಇರುತ್ತೆ. ನಿಮಗೆ ನೀವು ಸ್ಟಾರ್ಟ್ ಮಾಡಿದ್ದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ನೀವು ಮಾಡಿದ ಹೆಚ್ಚು ಸಿನಿಮಾಗಳು ಮಾಡ್ತಾ ಇರೋದೇ ಕನ್ನಡ ಜಾಸ್ತಿ. ಅದಾದ್ಮೇಲೆ ಇತ್ತೀಚೆಗೆ ನೀವು ಮಲಯಾಳಂ ನಿಮ್ಮ ಮದರ್ ಟಂಗ್ ಮಾಡಿದ್ದು. ಬಟ್ ನೀವು ಎಲ್ರಿಗಿಂತ ಚೆನ್ನಾಗಿ ಕನ್ನಡ, ಎಷ್ಟೊಂದು ಜನಕ್ಕಿಂತ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಮಗೆ ಪರವಾಗಿಲ್ಲ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಸೊ ಮಿಥುನ್, ನೀವು ಈ ಸಿನಿಮಾ ಒಪ್ಕೊಂಡಾಗ ನಾನು ನೋಡಿದಾಗ ಐ ಥಿಂಕ್ ದೇ ವಾಸ್ ಲೆಸ್ ಮ್ಯೂಸಿಕ್. ಲೈಕ್ ನೀವು ಯಾವುದೋ ಇಂಟರ್ವ್ಯೂಲ್ಲಿ ನಾನು ಕೇಳಿದೆ, ಬಿಕಾಸ್ ಅದಕ್ಕೆ ಅದೇ ಬೇಕಾಗಿತ್ತು ಅಂತ. ನೀವು ಹೆಂಗೆ ಡಿಸೈಡ್ ಮಾಡಿದ್ರಿ ಅದಕ್ಕೆ ಲೆಸ್ ಮ್ಯೂಸಿಕ್ ಬೇಕು? ಲೈಕ್ ಹೌ ಡು ಯು ಇನ್ ಜನರಲ್ ಡಿಸೈಡ್? ವಿಲ್ ಹಿ ಟೆಲ್ ಯು ಆರ್ ವಿಲ್ ಯು ಡಿಸೈಡ್ ಮ್ಯೂಸಿಕ್ ಹಂಗೆ ಅಂತ? ಆ್ಯಂಡ್ I'll just finish. So silence also plays a major role in this film. So just explain ಈ ಮ್ಯೂಸಿಕ್ ಡಿಸೈನ್ ನೀವು ಹೆಂಗೆ ಪ್ಲಾನ್ ಮಾಡಿಕೊಂಡು ಹೆಂಗೆ ಮಾಡಿದಂತ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಅದು ಒಂದು ಸೈನ್ಸ್ ಅಂತ ಆಗ್ಬಿಡುತ್ತೆ. ಇಟ್ಸ್ ಆ್ಯಕ್ಚುಲಿ ನಾಟ್ ಇಟ್, ಬಿಕಾಸ್ ಲೈಕ್ ಹೌ ಹಿ ಸೆಡ್, ಲೈಕ್ ಹೌ ಭುವನೇಶ್ ಎಡಿಟ್ಸ್, ಬರೀ ಇಮೋಷನ್ ಇಂದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ದ್ಯಾಟ್ ಈಸ್ ಮೈ ಅಪ್ರೋಚ್ ಟು ಸ್ಕೋರಿಂಗ್. ಅದು ಬಿಟ್ಟು ಇಷ್ಟು ಅಮೌಂಟ್ ಆಫ್ ಮ್ಯೂಸಿಕ್ ಇರಬೇಕು ಅಲ್ಲ, ಆ ಥರ ಈ ಥರ ಒಂದು ಸೀನ್ ಬಂದರೆ ಈ ಥರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡು. ಐ ಥಿಂಕ್ ಆ ಥರ ಒಂದು ಜಡ್ಜ್ಮೆಂಟ್, ಒಂದು ಪ್ರೀ ಜಡ್ಜ್ಮೆಂಟ್ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಸೌಂಡಿಂಗ್ ದ ಸೇಮ್. ಸೊ ಈ ಫಿಲ್ಮ್ ನೋಡಿದ್ರೆ ಇನ್ಫ್ಯಾಕ್ಟ್ ಆ ಫಿಲ್ಮ್ ಸ್ಕ್ರಿಪ್ಟ್ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ದಟ್ ಕೆಲವು ಸೀನ್ಸ್ ಇದೆ ಇದರಲ್ಲಿ ನಾನು ಮ್ಯೂಸಿಕ್ ಹಾಕಿದೆ, ಮ್ಯೂಸಿಕ್ ಅಲ್ಲ ಬೇರೆ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಆತಿಶ್ದು ಫೇಸ್, ಆ ಕ್ಯಾಮ್ರಾ, ಅದಕ್ಕೆ ಮುಂಚೆ ಆಗಿರೋ ಡೈಲಾಗ್ ಆ್ಯಂಡ್ ಅದ್ರದ್ದು ಇಂಪ್ಯಾಕ್ಟ್, ವಾಟ್ ಹಿ ಈಸ್ ಗೋಯಿಂಗ್ ಥ್ರೂ. ಆ್ಯಂಡ್ ಅಫ್ಕೋರ್ಸ್ ಇದು ನಾನು ಓದುವಾಗ ಹಂಗೆ ಅನಿಸ್ತು ನನಗೆ, ವೆನ್ ಹಿ ಪರ್ಫಾರ್ಮ್ಡ್ ಆ್ಯಂಡ್ ದ ವೇ
Sumanth directed and everybody has done their work. ಆ ಪಾಯಿಂಟಲ್ಲಿ ಐ ಜನರಲಿ ಫೀಲ್ ದಟ್ ನಾನು ಏನಾದ್ರು ಮ್ಯೂಸಿಕ್ ಮಾಡಿದ್ರೆ ಐ ಆಮ್ ಬೇಸಿಕ್ಲಿ ಗೋಯಿಂಗ್ ಟು ರೂಯಿನ್ ದ ಸೀನ್. ಸೊ ಆ ಒಂದು ರಿಯಲೈಸೇಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮಿಥ್ಯಾ ಥರ ಫಿಲ್ಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ಸ್ ವೈ ಐ ಎಂಜಾಯ್ ಈ ಥರ ಸ್ಕ್ರಿಪ್ಟ್ಸ್ ಚೂಸ್ ಮಾಡೋದು, ಈ ಥರ ಫಿಲ್ಮ್ಸಲ್ಲಿ ಕೆಲಸ ಮಾಡೋದು ನನಗೆ ಯಾಕೆ ಇಷ್ಟ ಅಂದರೆ ಮ್ಯೂಸಿಕ್ ಬರುತ್ತೆ, ನಾವು ಮಾಡೋದು ಅವಶ್ಯಕತೆ ಇಲ್ಲ, ಇಟ್ ಜಸ್ಟ್ ಫ್ಲೋ ಔಟ್ ಆಫ್ ಯು ಜಸ್ಟ್ ಹ್ಯಾವ್ ಟು ಬಿ ದ ವೆಸಲ್ ಥ್ರೂ ವಿಚ್ ಇಟ್ ಕಮ್ಸ್ ಔಟ್. ಅವ್ರಿಗೆ ಹೆಂಗೆ ಬೇಕೋ ಅದನ್ನ ಆ ಥರ ಟೈಲರ್ ಮಾಡಿ ಕೊಟ್ಟರೆ ದ ವರ್ಕ್ ಇಸ್ ಡನ್ ಅಂಡ್ ಇಟ್ ಬಿ ಡನ್ ವೆಲ್. ಆ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಐ ಥಿಂಕ್ ದಟ್ ಈಸ್ ದ ಪ್ರಾಸೆಸ್ ಅಂತ ನೀವು ಕೇಳಿದ್ರೆ ಆ ಥರ ಏನೂ ಇಲ್ಲ, ಇಟ್ಸ್ ಜಸ್ಟ್ ಗೋ ಬೈ ಫೀಲ್. ಐ ಥಿಂಕ್ ಪೂರ್ತಿ ಸಿನಿಮಾ ನಾವು ಮಾಡೋದಲ್ಲಿ ಒಂದು ಸೀನಲ್ಲಿ ವೇರ್ ಐ ಹ್ಯಾಡ್ ಇನಿಷಿಯಲಿ ನಾಟ್ ಪುಟ್ ಮ್ಯೂಸಿಕ್, ಎಲ್ಲ ಆದ್ಮೇಲೆ ವಿ ಡಿಸೈಡೆಡ್ ದಟ್ ಓಕೆ ಸರಿ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಹಾಕಿದ್ರೆ ಆ ಇಮೋಷನ್ನ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡ್ಬೋದು ಅಂತ ಅನಿಸಿ ಎಂಡಲ್ಲಿ ಐ ಹ್ಯಾವ್ ಆ್ಯಡೆಡ್ ದಟ್ ಮ್ಯೂಸಿಕ್. ಅದು ಬಿಟ್ಟರೆ ವಾಟ್ ಎವರ್ ವಿ ಫೆಲ್ಟ್ ಆ್ಯಂಡ್ ಸುಮಂತ್ ಆ್ಯಕ್ಚುಲಿ ಹೇಳಿಲ್ಲ ಮಿಥುನ್ ಈ ಸೀನ್ಗೆ ನನಗೆ ಮ್ಯೂಸಿಕ್ ಬೇಕು ಅದಕ್ಕೆ ಮ್ಯೂಸಿಕ್ ಬೇಡ ಅಂತ, ಆ ಥರ ಏನೂ ಹೇಳಿಲ್ಲ. ನಾನು ಹೇಳಿದೆ ಅವ್ರ ಹತ್ರ ಓಕೆ ನಾನು ಮೂವಿ ನೋಡಿದ್ದೀನಿ, ಐ ಫೀಲ್ ಈ ಸೀನಿಗೆ ಸ್ವಲ್ಪ ನಾವು ಅದನ್ನು ಸ್ವಲ್ಪ ಹ್ಯಾಪಿ ಮ್ಯೂಸಿಕ್ ಅಲ್ಲ ಸ್ವಲ್ಪ ಇಲ್ಲಿ ಸ್ಯಾಡ್ ಮ್ಯೂಸಿಕ್ ಆ್ಯಂಡ್ ಯೂಸ್ ಲೈಕ್ ಓಕೆ ಫಾರ್ ದ ಮೋಸ್ಟ್ ಪಾರ್ಟ್ ಐ ಅಗ್ರಿ ವಿತ್ ಯು, ಬಟ್ ನನ್ನ ಐಡಿಯಾಸ್ ಇದು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ರೀತಿಯಲ್ಲಿ. ಅವರು ಚಾರುಕೇಸಿ ರಾಗದಲ್ಲಿ ನೀವು ತ್ರಿಪುರ ತಾಳದಲ್ಲಿ ಮಾಡಿ ಅಂತೆಲ್ಲ ಹೇಳಲ್ಲ, ವಿಲ್ ಜಸ್ಟ್ ಟೆಲ್ ಯು ವಾಟ್ ದ ಸದ್ಯದಲ್ಲಿ ಹೇಳ್ತೀನಿ ನಾನು. ಹೌದು ಅದೇ 5 ಫಿಲ್ಮ್ಸ್ ಆದ್ಮೇಲೆ ಬರುತ್ತೆ, ಸದ್ಯಕ್ಕೆ ಹಂಗಲ್ಲ. ಬಟ್ ದಟ್ ಇಸ್ ದ ಥಿಂಗ್. ಅವರು ಆ ಆಡಿಯನ್ಸ್ಗೆ ಅವಾಗ ಯಾವ ಥರ ಫೀಲ್ ಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರಲ್ಲಿ ಅವರು ತುಂಬ ಟ್ಯಾಲೆಂಟೆಡ್. ಆಲ್ ದ ಬೆಸ್ಟ್ ಡೈರೆಕ್ಟರ್ಸ್ ದಟ್ ಐ ವರ್ಕ್ ವಿತ್ ಆರ್ ಪೀಪಲ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಅಟ್ ಆ ಇಮೋಷನ್ನ ಕಮ್ಯುನಿಕೇಟ್ ಮಾಡೋದು. ಅವರು ಮ್ಯೂಸಿಕಲ್ ಟೆಕ್ನಿಕ್ಯಾಲಿಟಿ ಏನು ಕಮ್ಯುನಿಕೇಟ್ ಮಾಡೋದು ಅವಶ್ಯಕತೆ ಇಲ್ಲ, ಬಟ್ ಇಮೋಷನ್ ದೇ ಆರ್ ಗುಡ್ ಅಟ್. ಸೊ ಅಫ್ಕೋರ್ಸ್ ದಟ್ ಇಸ್ ವೈ ದೇ ಆರ್ ಡೈರೆಕ್ಟರ್ಸ್, ಅದು ರೈಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆಬ್ವಿಯಸ್ಲಿ. ಬಟ್ ಅದು ಅವರು ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೆಂಗೆ ಬೇಕೋ ಆ ಥರ ಮ್ಯೂಸಿಕ್ ಕೊಡೋಕ್ಕೆ ನನಗೂ ಸಾಧ್ಯ. ಆ್ಯಂಡ್ ಆಫ್ಕೋರ್ಸ್ ಫೈನಲಿ ಪ್ರಾಡಕ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆಫ್ ಕೋರ್ಸ್ ಇಟ್ ಇಸ್ ಬ್ಯೂಟಿಫುಲ್. ಐ ಮೀನ್ ಜನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಟ್ಸ್ ಎಷ್ಟು ಪೂರಕವಾಗಿದೆ ಸಿನಿಮಾಗೆ ಅಂತ. ನನಗೆ ಲೈಕ್ ವೆನ್ ಹಿ ಸೆಡ್ ಅವ್ರು ಕೊಡೋ ಇನ್ಪುಟ್ಸ್ ಇಲ್ಲ, ಅವ್ರು ಕೊಡೋ ನರೇಷನ್ ಅಂತ ಹೇಳಿದ್ರಲ್ಲ. ಸೊ ಐ ಆಮ್ ವೆರಿ ಕ್ಯೂರಿಯಸ್ ಇವ್ರ ಕೈಲಿ ಹೆಂಗೆ ಆ್ಯಕ್ಟ್ ಮಾಡ್ತಿದ್ದೆ ಆ್ಯಸ್ ಅನ್ ಆ್ಯಕ್ಟರ್ ಕೇಳ್ತಾ ಇದೀನಿ. ನಮಗೆ ಒಂದು ಸೆಟ್ ಆಫ್ ಏನೋ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ನೀವೇನಾದರೂ ಹೇಳಿದಾಗ ನಾವು ನೋಡಿರೋದೋ ಇಲ್ಲ ನಾವು ಓದಿರೋದೋ ಏನೋ ಒಂದು ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಆ್ಯಕ್ಟ್ ಮಾಡ್ತೀವಲ್ವ, ಇಲ್ಲ ಅರ್ಥ ಮಾಡ್ಕೊಳ್ತೀವಿ. ಇವ್ರಿಗೆ ಇವನ್ ಇದನ್ನು ಶೂಟ್ ಮಾಡಿದಾಗ ಇವ್ನಿಗೆ 3 ವರ್ಷ 3.5 ವರ್ಷ, ಅವ್ನಿಗೆ ಏನೋ 11. ಸೊ ಅಷ್ಟು ಕಾಂಪ್ಲೆಕ್ಸ್ ಮಿಥುನ್ ಕ್ಯಾರೆಕ್ಟರು ಮಿಥ್ಯಾ ವಾಟ್ ವಿ ಕಾಲ್ ಹಿಮ್ ಇನ್ ದ ಫಿಲ್ಮ್. ಸೊ ಅವ್ನಿಗೆ ಹೆಂಗೆ ಅದನ್ನು ಆ ಒಂದು ಕಾಂಪ್ಲೆಕ್ಸ್ ಎಮೋಷನ್ ನಮಗೆ ನೋಡಿದಾಗ ಅದೆಷ್ಟು ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ. ಬಟ್ ಹೌ ಡಿಡ್ ಯು ಎಕ್ಸ್ಪ್ಲೇನ್ ದಟ್ ಟು ಹಿಮ್ ಅಂಡ್ ಗೆಟ್ ಇಟ್ ಔಟ್ ಆಫ್ ಹಿಮ್? ಅದು ನನಗೂ ಇರೋ ಡೌಟ್ ಆಕ್ಚುಲಿ. ಹೌದು, ಪ್ಲೀಸ್ ನೀನು ಅದನ್ನ ನೀನು ಹೆಂಗೆ ಪ್ರಾಸೆಸ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂತ ಹೇಳು. ಅವ್ರು ಹೆಂಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಲ್ಲ, ಸಿ you have to get lucky, you have to get fortunate to find an actor like that. Simple. Yeah, true. Everything said and done ಅಲ್ಲ. ನಿಮಗೆ ಎಷ್ಟೇ ಇದರ ಒಂದು there are 2 things. ಒಂದು ನಿಮಗೆ ಆ ಏಜಲ್ಲಿ ನಿಮ್ಮ ಏಜಿಗೆ ಮೀರಿದ ಮೆಚುರಿಟಿ ಬೇಕು to understand. Absolutely, I think it is. Second is to understand that, put it into practice as an actor. ಅದು ಎರಡೂ ಸೇರುವಂತ ಗುಣ ಇರೋ ಒಂದು ಆಕ್ಟರ್ ಬೇಕು ನಿಮಗೆ who is loving here, and you have to hope against hope that you will find it. So that is the first and foremost thing. I think you have to get fortunate. And ನಂಗೆ ಇವಾಗ ನೋಡಿದ್ರೆ ನಾವು ಎಲ್ಲರೂ 1 ವರ್ಷ ಲೇಟ್ ಮಾಡಿದ್ರೆ ನಮ್ಗೆ ಸಿಗ್ತಿರ್ಲಿಲ್ಲ, because he's too tall and too grown up suddenly. So we were there at the right time to find him. So that I am very lucky. I keep saying that. ಆಯ್ತಾ. ಬಟ್ ಸೆಕೆಂಡ್, ನಾನು ಇವಾಗ ನಿಮ್ಮ ಪ್ರಶ್ನೆಗೆ ಬಂದರೆ ನನಗೆ ಏನು ಅನಿಸಿದ್ದು ಅಂದರೆ, ಇವನ್ ಇದು ಏಕಮಲ್ಲು ಒಂದು ಹುಡುಗಿಯ ಜೊತೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಆಲ್ ದಟ್ ಈಸ್ ವಿತ್ ಕಿಡ್ಸ್ ಅಲ್ಲ, you never know what you get from them. Like say actors id ನೀವೇನು ಹೇಳಿದ್ರಲ್ಲ, trained actors, I think that process itself of where you're looking inward, looking at your own experiences, ಅದರಿಂದನೇ ಏನಾದರೂ ಮಾಡ್ಬೋದು ಅನ್ನೋ. So you're very conscious of what you want to give. Yeah. Whereas ಮಕ್ಕಳು ಜೊತೆ what I saw was because they're a blank sheet of paper. All that I had to do was bring them to a certain zone and leave them. ಅವ್ರಿಗೆ ಗೊತ್ತಿರಲ್ಲ ಅವ್ರು ಏನು ಕೊಡ್ತಾರೆ ಅಂತ. So it comes out very organic, is because they themselves don't know what they are performing, what they are going to perform. They have an idea, but every time it might be slightly different. So ಅವ್ರಿಗೆ exact direction ಕೊಡೋ ಅಗತ್ಯ ಇಲ್ಲ, and ಕೊಡ್ಲು ಬಾರ್ದು is what I personally have realized, that ಅದು ಕೊಟ್ಟರೆ ಅದು ನೀವು ಒಂಥರ it becomes very theatrical ಮಕ್ಕಳಿಗೆ, because ನೀನು ಈ ಥರ ನಿಮಗೆ ಭಯ ಆಗಿರಬೇಕು ಅಂದರೆ you are used, because then they'll think back saying ಸಿನಿಮಾದಲ್ಲಿ ನಾನು ಭಯನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಭಯ ಅಂದ್ರೆ ಹಿಂಗೆ ಇರುತ್ತೆ ಅಂತ. They come with all that. So you
shed all those frills from their sense of what is acting ಅನ್ನೋ ಇದರಿಂದ. That I think was the job. ಏನು ಶೂಟಿನ ಮೊದಲು 2 ತಿಂಗಳು ಏನು ಸ್ಪೆಂಡ್ ಮಾಡಿದ್ವಲ್ಲ ಅತೀಶ್ ಜೊತೆ, the only thing that we did was got him to our office. ನಾವೇನೋ ನಮ್ಮ ಪಾಡಿಗೆ ಡಿಸ್ಕಷನ್ ಮಾಡ್ತಾ ಇದ್ವಿ, ಬಟ್ ಇವನಿಗೆ ಏನೋ ಚಿಕ್ಕ ಚಿಕ್ಕ ಎಕ್ಸರ್ಸೈಸ್ ಕೊಡೋಣ ಅಷ್ಟೇ. ಸೇಯಿಂಗ್ ಅದು ಒಂದಂದ್ರೆ ಇಂಥ ಒಂದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ನ ನಂಗೆ ಒಂಥರ ಭಯ, ಇವನ ಹತ್ರ ಹೆಂಗೆ ಮಾತಾಡೋದು ಅದನ್ನ ಅಂತ ಎಲ್ಲ. ಬಿಕಾಸ್ ಇಟ್ಸ್ ನಾನು ಸ್ಟಾರ್ಟ್ ಮಾಡ್ಬೇಕಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಆ ಕಾನ್ವರ್ಸೇಷನ್. ದ ಕಾನ್ವರ್ಸೇಷನ್ ಬಿಗಿನ್ಸ್ ವಿತ್ ಯುವರ್ ಪೇರೆಂಟ್ಸ್ ಆರ್ ಡೈಡ್ ಅಂಡ್ ಯುವರ್ ಮದರ್ ಹಸ್ ಕಮಿಟೆಡ್ ಸೂಸೈಡ್ ಅಂಡ್ ಐ ಆಮ್ ಲೈಕ್ ಐ ಆಮ್ ಅ ಫಾದರ್ ಟು 2 kids. ಇದು ಸೊ ಅದೊಂಥರ ಭಯದಿಂದನೂ ಇರ್ಬೋದು ಅದು, ಬಟ್ ಆ ಕಾನ್ವರ್ಸೇಷನ್ ಬಹಳ ಲಾಸ್ಟ್ ಮಿನಿಟ್ ತನಕ ಮಾಡಿಲ್ಲ ನಾನು ಇನ್ ಡೀಟೇಲ್. ಮೇಲಿನ ಮೇಲೆ ಹೇಳಿದ್ದೆ ಅಷ್ಟೇ ಬಿಟ್ಟರೆ. ಬಟ್ ಆ 2 ತಿಂಗಳಲ್ಲಿ ವಾಟ್ ಐ ಯೂಸ್ ಟು ಡೂ ವಾಸ್ ಗಿವಿಂಗ್ ಎಕ್ಸರ್ಸೈಸಸ್, ಸೇಯಿಂಗ್ ಮಿಥ್ಯಾ ಅನ್ನ ಮುಂಬೈಲಿ ಲೈಫ್ ಹೇಗಿದ್ದಿರ್ಬೋದು ಅಂತ ನೀನೇ ಕಲ್ಪನೆ ಮಾಡ್ಕೊ ಅಂತ. ಸೊ ಆ ರೀತಿ ಅಂಡ್ ದೆನ್ ಯು ವುಡ್ ಕಮ್ ಅಪ್, ಐ ವುಡ್ ಸೇ ನಿನ್ನ ಅಪ್ಪನ ಜೊತೆ ಹಿಂಗಿದ್ದಿರ್ಬೋದು ರಿಲೇಶನ್ಶಿಪ್, ನಿನ್ನ ಫ್ರೆಂಡ್ಸ್ ಯಾವ ತರ ಇದ್ದಿರ್ಬೋದು ಅಂತ. ಯು ವುಡ್ ಕಮ್ ಅಪ್ ವಿತ್ ಅ ವರ್ಷನ್. ಇಫ್ ಇಟ್ ವಾಸ್ ನಾಟ್ ಅಲೈನಿಂಗ್ ವಿತ್ ಮೈ ವರ್ಷನ್ ಆಫ್ ಮಿಥ್ಯಾ, ಇಟ್ ಕೋರ್ಸ್ ಕರೆಕ್ಟ್. ಸೊ ಮಾಡ್ತಾ ಮಾಡ್ತಾ ಹೆಂಗಾಯ್ತು ಅಂದ್ರೆ, ಐ ಥಿಂಕ್ ಅವನ ತಲೆಯಲ್ಲಿ ಇದ್ದ ಮಿಥ್ಯಾ ನನ್ನ ತಲೆಯಲ್ಲಿ ಇದ್ದ ಮಿಥ್ಯಾ were kind of same. So the only job I had was to align those 2 versions. So ಅದಾದ್ಮೇಲೆ once he understood the rhythm of the film ಅಲ್ಲ, ಶೂಟ್ ಅಲ್ಲಿ I think 1 ಅಥವಾ 2 ದಿವಸ ಆಯ್ತು, because he is a pro actor. ಏನೋ ಕಾಂತಾರ, he is more experienced than all of us combined. Now first shuttle was ಸ್ವಲ್ಪ, but he has come from that school of filmmaking and art also ಅಲ್ಲ. So ನಮ್ಮ ಫಿಲ್ಮ್ ವಾಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್. ಇದರ ಆಕ್ಟಿಂಗಿನ ಮೀಟರೇ ಬೇರೆ, ಆಕ್ಟಿಂಗಿನ ನುವಾನ್ಸಸ್ಸೇ ಬೇರೆ. ಸೊ ಅದು ಅರ್ಥ ಮಾಡ್ಕೊಳಕ್ಕೆ ಅವನಿಗೆ ಐ ಥಿಂಕ್ 1.5 ದಿವಸ ನಾವು ಇಷ್ಟು ವರ್ಕ್ಶಾಪ್ಗಳು ಮಾಡಿದ್ರು ಫೈನಲಿ ವೆನ್ ಯು ಆರ್ ಇನ್ ಕಾಸ್ಟ್ಯೂಮ್, ವೆನ್ ಯು ಹ್ಯಾವ್ ಲೈಟ್ಸ್, ವೆನ್ ಯು ಹ್ಯಾವ್ ಕ್ಯಾಮ್ರಾ, ಅದು ಐ ಥಿಂಕ್ ಇನ್ಸ್ಟಿಂಕ್ಟ್ಸ್ ಟೇಕ್ ಓವರ್. ಅಂಡ್ ಅದು ಐ ಥಿಂಕ್ ಒಂದು 2ನೇ ದಿವಸ ತನಕ ಬೇಕಾಯ್ತು ಅವನಿಗೆ. ಬಟ್ 2ನೇ ದಿವಸದ ನಂತರ ಆಲ್ಮೋಸ್ಟ್ ಯಾವ ಲೆವೆಲ್ ತನಕ ಪ್ರಿಸಿಷನ್ ಅಂದ್ರೆ ಚೈತ್ರ, ಎಷ್ಟು ಎಲ್ಲಿ ಬ್ರೀತ್ ತಗೋಬೇಕು, ನನ್ ಆಫ್ ದೀಸ್ ಥಿಂಗ್ಸ್ ಐ ಟೋಲ್ಡ್ ಹಿಮ್, ಬಟ್ ಹಿ ಗಾಟ್ ಅ ಸೆನ್ಸ್ ಆಫ್ ವಾಟ್ ಐ ಆಮ್ ಲುಕಿಂಗ್ ಫಾರ್ ಅಲ್ವಾ, ಎಲ್ಲಿ ಬ್ರೆತ್ ತಗೋಬೇಕು, ಎಲ್ಲಿ ಪಾಸ್ ಇರಬೇಕು, ಯಾವ ಮೂಮೆಂಟ್ ಅಲ್ಲಿ ಇದು ಮಾಡಬೇಕಂತ. ಸೊ ಆಲ್ ದಟ್ ಹಿ ಗಾಟ್, ಅಂಡ್ ದಟ್ ವಾಸ್ ಇನ್ಕ್ರೆಡಿಬಲ್ ಟು ಸಿ ವಾಟ್ ಐ ರಿಟನ್ ಆನ್ ಪೇಪರ್ ಜಸ್ಟ್ ಕಮ್ ಟು ಲೈಫ್ and get better ಅಲ್ವಾ. ಅಂಡ್ ವಿತ್ ಅವಿಶ್ ಐ ಥಿಂಕ್ ಅವನು ಸ್ಕ್ರಿಪ್ಟ್ ಹೇಳೋ ತಲೆನೇ ಕೆಡ್ಸ್ಕೊಂಡಿಲ್ಲ, ಕತೆ ಹೇಳೋ ತಲೆನೇ ಕೆಡ್ಸ್ಕೊಂಡಿಲ್ಲ, ಬಿಕಾಸ್ ಅವ್ನು ಕೇಳೋನು ಅಲ್ಲ. ಅವನ್ನ ಬಿಗ್ಗೆಸ್ಟ್ ಜಾಬ್ ನಮ್ಗೆ ಅಂದ್ರೆ ನಮ್ಮಲ್ಲಿ ಒಂದು 2 ಏಡಿಗಳು ಅವಿಶ್ನ ನೋಡ್ಕೊಳ್ಳಕ್ಕೆ ಬೇಕಿತ್ತು ನಮ್ಗೆ, ಅವನು ಒಬ್ಬನ ಹಿಡಿಯಕ್ಕೆ ಅಂಡ್ ಎಂಟರ್ಟೈನ್ ಇಡಕ್ಕೆ ನಮ್ಗೆ 2 ಜನ ಬೇಕಿತ್ತು ಪ್ರೊಡಕ್ಷನ್ ಅಲ್ಲಿ. ಸೊ Athish, you tell me, ಹೆಂಗೆ ಹೌ ಡಿಡ್ ಯು ಪ್ರಾಸೆಸ್? ಅವರು ಈಸಿಯಾಗಿ ಅವರು ಇಷ್ಟನ್ನು ಹೇಳ್ದೆ ಅವ್ನು ಕೇಳ್ಬಿಟ್ಟ ಅಂತ ಹೇಳಿದ್ರು. ಸೊ ಯು ಆರ್ ಆನ್ ದ ರಿಸೀವಿಂಗ್ ಎಂಡ್. ಸೊ ನೀನು ಹೆಂಗೆ ಅದನ್ನು ಪ್ರಾಸೆಸ್ ಮಾಡಿ, ಬಿಕಾಸ್ ಎಷ್ಟೊಂದು ಸೀನ್ಸ್ ಇದೆ ಅದರಲ್ಲಿ. ಸೊ ಕ್ಲೈಮ್ಯಾಕ್ಸ್ ಇರ್ಬೋದು, ಆಮೇಲೆ ಅದನ್ನ ಹೆಂಗೆ ಮಾಡಿದ್ರಿ ನಂಗೆ ದೇವ್ರಿಗೆ ಗೊತ್ತು. ಆ್ಯಂಡ್ ಆ ಒಂದು ಸೀನ್ ಇದೆ, ನೀನು ಬೆಡ್ ಮೇಲೆ ಮಲ್ಕೊಂಡು ಯು ಆರ್ ಆ್ಯಕ್ಚುಲಿ ಲಿಸನಿಂಗ್ ಟು ಸಮಥಿಂಗ್, ಐ ಡೋಂಟ್ ನೋ, ಯು ಜಸ್ಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ದೆನ್ ಯು ಆರ್ ಇನ್ ದ ಬೆಡ್ಡಲ್ಲಿ, ಯು ಹ್ಯಾವ್ ದಟ್ ಥಿಂಗ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಯು ಆರ್ ಜಸ್ಟ್ ಯುನೋ. ಸೊ ಆ ಸೀನ್ ಎಲ್ಲನೂ ಲೈಕ್ ಇಟ್ಸ್ ಸೋ ರಿಯಲ್, ಲೈಕ್ ಅದು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೀನು. ಸೊ ಯು ಟೆಲ್ ಮಿ, ನೀನು ಹೆಂಗೆ ಪ್ರಾಸೆಸ್ ಮಾಡ್ಬಿಟ್ಟು ಅದನ್ನೆಲ್ಲ ಮಾಡೋಕ್ಕಾಯ್ತು? ಪ್ರಾಸೆಸ್ ಅಂದರೆ ವರ್ಕ್ಶಾಪ್ ಏನು ಕರೆದಿದ್ರು, ಅದ್ರಲ್ಲಿ ಆಲ್ಮೋಸ್ಟ್ ನನಗೆ ಇನ್ನಿಷ್ಟು ಆ ಥರ ಏನು ಹೇಳಿರಲಿಲ್ಲ, ಸ್ಕ್ರಿಪ್ಟ್ ಏನು ಹೇಳಿರಲಿಲ್ಲ. ಆದ್ರೆ ಇನ್ಸ್ಟೆನ್ಸಸ್ ಕೊಡ್ತಾ ಇದ್ರು, ಎಲ್ಲೆಲ್ಲ ಹೇಗಾಗುತ್ತೆ ಈ ತರ ಇಮ್ಯಾಜಿನ್ ನಾನೇ ಮಾಡ್ಕೊಂಡಿದ್ದೆ. ಅಂಡ್ ಅಟ್ ಅ ಪಾಯಿಂಟ್ ಶೂಟಿಂಗ್ ಸ್ಟಾರ್ಟ್ ಆಗೋ ಒಂದು 3-4 ದಿನ ಆದ್ಮೇಲೆ ನಂಗೆ ಸ್ಕ್ರಿಪ್ಟ್ ನಾನು ತಗೊಂಡೆ. ಲೈಕ್ ಸ್ಕ್ರಿಪ್ಟ್ ನನ್ನ ತಲೆಯಲ್ಲಿತ್ತು, ಏನೆಲ್ಲ ಇದೆ ಎಲ್ಲ ತಲೆಯಲ್ಲಿತ್ತು. ಅಂಡ್ ಮಾಡ್ತಾ ಇರುವಾಗ ಆ ಒಂದ್ ಶಾರ್ಟ್ ಅಲ್ಲಿ ಹೇಗಿದ್ದೆ, ನೆಕ್ಸ್ಟ್ ಮೂಮೆಂಟ್ ನಾನು ಆಗಿರ್ತಿರ್ಲಿಲ್ಲ, ನಾನು ಬೇರೆನೆ ಆಗಿರ್ತಿದ್ದೆ, ಫುಲ್ ಆಟ ಆಡೋದು ಹಾಗೆಲ್ಲ. ಅಂಡ್ ಅಷ್ಟೇನ್ ನನ್ಗೆ ಆ ಪಾಯಿಂಟ್ ಅಲ್ಲಿ ಅಷ್ಟು ಇಫೆಕ್ಟ್ ಆಗಿಲ್ಲ, ಏನು ಅವ್ರು ಹೇಳೋದು ಅಷ್ಟೇ. ನಂಗೆ ನನ್ಗೇನ್ ಮಿಥ್ಯ ಏನಿದೆ ಜಸ್ಟಿಸ್ ಕೊಡ್ಬೇಕು ಅಷ್ಟೇ ಇದೆ. ಆ ಪಾಯಿಂಟ್ ಅಲ್ಲಿ ಫ್ರೇಮ್ ಮುಂದೆ ಹೇಗ್ ಬರ್ಬೇಕು ಮಿಥ್ಯ ನಂಗೆ ಇತ್ತು, ಮಿಥ್ಯ ಹೇಗಿರ್ತಾನೆ ಅಂತ. ಅಂಡ್ ಫಸ್ಟ್ 2 ಡೇಸ್ ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಈ ತರ ಒಂದು ರೋಲ್ ನಾನು ಈ ತನಕ ಮಾಡಿರ್ಲಿಲ್ಲ. 12 ಮೂವೀಸ್ 13 ಮೂವೀಸ್ ನಾನು ಮಾಡಿರ್ಲಿಲ್ಲ ಈ ತರ. ಇಟ್ ವಾಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಅಂಡ್ ನಾನು ಹೇಳ್ಬೇಕಾದ್ರೆ ಇಟ್ಸ್ ಬಿಕಾಸ್ ಆಫ್ ಪ್ರಾಕ್ಟೀಸ್. 2-3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಅದೇ ಸೀನ ಅಗೇನ್ ಇಟ್ಸ್ ಸೇಮ್ ಥಿಂಗ್. ಅಂಡ್ ಆಲ್ಮೋಸ್ಟ್ ಅದು ಬಂತು. ಫಾರ್ ಮೀ ಲಿಟಲ್ ಹಾರ್ಡ್ ವಾಸ್ ವಿತ್ ಹಿಮ್. ಸ್ವಲ್ಪ ತುಂಬಾ ನಾಟಿನೆಸ್ ಇದೆ ಅವಾಗ. ಆದ್ರೆ ಲೇಟರ್ ಅಪ್ ಪಾಯಿಂಟ್ ಓಕೆ ಅವ್ನು ಕೂಡ ಮಾಡ್ತಾ ಇದ್ದ. ಇವಾಗ ಹೇಳ ನೀನು ಅವಾಗ ಈಗಲೂ ಅದೇ ಮಾಡ್ತಾರೆ. ಸೊ ನಿನ್ಗೆ ಕಾಸ್ಟ್ಯೂಮ್ಸ್ ಎಲ್ಲ ಕೊಡ್ತಾ ಇದ್ರಲ್ಲ, ಇಷ್ಟ ಆಗ್ತೈತೆ ಅವೆಲ್ಲ? ಏನೇನು ಹಾಕ್ತದೆ ಕಾಸ್ಟ್ಯೂಮ್ಸ್? ನೀನು ಗರ್ಲ್ಸ್ ಡ್ರೆಸ್ ಹಾಕ್ತದೆ, ಏನೇನು ಕೊಡ್ತಾ ಇದ್ರು ನಿಂಗೆ ಅವರು? ಎಂತ ಕೊಡ್ಲಿಲ್ಲ ನಿಂಗೆ? ಬಟ್ಟೆ ಹಾಕಿದ್ಯಲ್ಲ ನೀನು, ಅದ್ರಲ್ಲಿ ಎಂತ ಸಹ ಕೊಡ್ಲಿಲ್ಲ ಅಂತ ನೀವು? ಎಂತ ಸಹ ಬಟ್ಟೆ ಹಾಕ್ಸಿಲ್ಲ ನಿಂಗೆ ಅವರು? ಹಾಕಿದೆ. ಏನ್ ಹಾಕ್ದೆ?
ಅದೇ ಫ್ರಾಕ್ಸ್ ಎಲ್ಲ ಹಾಕ್ಸಿದ್ರ ನಿಂಗೆ? ಜುಟ್ಟು ಹಾಕಿದ್ಯಂತೆ ನೀನಾಗ, ಅದು ಉದ್ದ ಆಯ್ತಾ ಕೂದಲು ನಿಂದು? ಹೌದು. ಅವ್ರು ನಿನ್ಗೆ ಆ ಅಣ್ಣ ಹಂಗೆ ಆಕ್ಟ್ ಮಾಡ್ಬೇಕಾದ್ರೆ ನೀನ್ ತುಂಬಾ ತೀಟೆ ಮಾಡ್ತಿದ್ಯಂತಲ್ಲ, ಯಾಕೆ? ಅದು ಕನ್ನಡ ಅವ್ನು ತುಳು ಆಗ ತುಳು ಮಾತಾಡೋದು. ಮನೇಲಿ ತುಳು. ಸೊ ಕನ್ನಡದ್ದೇ ಸಮಸ್ಯೆ. ಈಗ ಚೆನ್ನಾಗಿ ಕಲ್ತಿದ್ದಾನೆ, ಸ್ವಲ್ಪ ಮಾತಾಡ್ತಾನಲ್ಲ. ಬೇರೆ ಅವನ್ಗೆ ಈ ಜನರಲಿ ಸ್ವಲ್ಪ ಈ ನ್ಯೂಟ್ರಲ್ ಟಿ ಶರ್ಟ್, ಚಡ್ಡಿ, ಪ್ಯಾಂಟ್ಸ್ ಎಲ್ಲ ಕೊಡ್ತಿದ್ದಲ್ಲ, ಅಲ್ಲಿ ತನಕ ವಾಸ್ ಫೈನ್. ಮೊಟ್ಟೆ ಇಡೋದು ಆಲ್ಸೋ ವಾಸ್ ಫೈನ್, ಜುಟ್ಟು ವಾಸ್ ಫೈನ್, ಬಳೆ ವಾಸ್ ಫೈನ್. ಒಂದ್ ದಿವಸ ನನ್ನ ಮಗಳು ಫ್ರಾಕ್ ಇಟ್ಕೊಂಡ್ ಬಂದೆ ಸೆಟ್ಗೆ. ನನ್ಗೇನೋ ಒಂದು ನನ್ನ ಮಗಳನ್ನ ಡಾಕ್ಯುಮೆಂಟ್ ಮಾಡ್ತಾರ ಆಗುತ್ತೆ ಫ್ರಾಕ್ ತಕೊಂಡ್ಬಂದೆ. ಆ ದಿವಸ ಮಾತ್ರ ಹಾಕಕ್ ಕೇಳಿಲ್ಲ ಅವ್ರು. ಇದಂತೂ ನಾನು ಅದು ಚೆನ್ನಾಗಿ ಫುಲ್ ರೀಲ್ಸ್ ಎಲ್ಲ ಇರೋದು, ಇದು ಹಾಕಲ್ಲ ನಾನು ಅಂತ. ಮತ್ತೆ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡೋದು ನಾನು ತಂದಿದ್ದೇನೆ. ಯಾಕೋ ಫ್ರಾಕ್ ಯಾಕೋ ಹಾಕ್ಲಿಲ್ಲ? ಚೆನ್ನಾಗಿ ಕಾಣಿಸ್ತಿದ್ಯಲ್ಲ ನೀನು. ಅದು ನಂಗೆ ಆಗೋದಿಲ್ಲ. ಯಾಕೆ ಆಗುದಿಲ್ಲ? ಸೈಜ್ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ? ಮತ್ತೆ ಅದು ಮೊನ್ನೆ ಹೇಳಿದ ನಮ್ಮನ್ನ, ಅದು ಒಳಗಡೆಯಿಂದ ಒಂದ್ ಸ್ವಲ್ಪ ಪ್ರಿಕ್ ಚುಚ್ಚತ್ತೆ. ನಮಗೂ ಹಂಗೆ ಅನ್ಸುತ್ತೆ ಬಿಡುವ, ನಾವು ಹಾಕುವಾಗ್ಲೂ ಅದರದ ಚಿಕ್ಕ ವಯಸ್ಸಿನಲ್ಲಿ ಪುಟ್ ಆಲ್ ದೋಸ್ ಫ್ರಾಕ್, ಯೋ ಚುಚ್ಚತ್ತೆ ಅಂತ ಅಳೋದು. ನಿಂದಲ್ಲ ಮಿಸ್ಟೇಕ್, ಅವ್ರದ್ದು. ಕಿಲಿಕಿಲಿ ಆಗ್ತಾ ಇತ್ತು. ಗಿಲಿಗಿಲಿ ಆಗ್ತಾ ಇತ್ತು. ನೀವು ಅದನ್ನ ಕೇಳಿಸ್ಕೊಂಡಿಲ್ಲ, ನೀವು ಕೇಳ್ಬೇಕಿತ್ತು. ಸೊ ವಿತ್ ದ್ಯಾಟ್ ನೀವು ಮ್ಯೂಸಿಕ್ ಮಾಡುವಾಗ ಇದಕ್ಕೆ ಆಫ್ಕೋರ್ಸ್ ಏನೋ ಸ್ಟೋರಿ ಕತೆ ಎಲ್ಲ, ನನಗೆ ಫಸ್ಟ್ ಪಾಯಿಂಟಲ್ಲಿ ಎಲ್ಲಿ ಇದು ವಾಟ್ ಇಸ್ ದಿಸ್ ಫಿಲ್ಮ್ ಅಂತ ಅನ್ಸಿದ್ದು, ನೀವು ಟೀಸರ್ ಬಿಟ್ರಿ. ದ ಟೀಸರ್ ವೇರ್ ಹಿ ಸೈಕ್ಲಿಂಗ್ ಆರ್ ಸಮಥಿಂಗ್ ಇನ್ ದಟ್ ಟೀಸರ್, ಒಂದು ಯುನೋ ಸಮ್ ಫ್ಲೈಓವರ್ ಸಮಥಿಂಗ್ ಸಮ್ ಇದು. ಸೊ ಅದಕ್ಕೆ ನೀವು ಯುನೋ ಇವಾಗ ಫಿಲ್ಮ್ ಏನೂ ಬಿಟ್ಕೊಡೋಂಗಿಲ್ಲ, ಟೀಸರ್ಗೆ ಆ ಮ್ಯೂಸಿಕ್ ಮಾಡಬೇಕು. ಬಟ್ ವೆನ್ ಯು ಸೇ ಐ ಕ್ರ್ಯಾಕ್ ದ ಮ್ಯೂಸಿಕ್ ಫಾರ್ ದಿಸ್, ವಾಟ್ ಇಸ್ ದಟ್ ಕ್ರ್ಯಾಕಿಂಗ್ ಪಾಯಿಂಟ್? ಹೌ ಡು ಯು ಡಿಸೈಡ್ ಇಟ್ಸ್ ಕ್ರ್ಯಾಕ್ಡ್? How do I say this? It's very hard to put an exact point to it. Like 5 instruments irutte, it is not working. 6ನೇ instrument ಅಲ್ಲಿ one sound ಹಾಕಿದ್ರೆ suddenly I'll be like, it feels. It's what feels right. It is like watching a mad scientist. There is combination titrate ಮಾಡ್ತಾ ಏನೋ ಬರುತ್ತೆ, ಏನೇನೋ ಆಗುತ್ತೆ. ಸಡನ್ಲಿ ಒಂದು ಡ್ರಾಪ್ ಆಗಿದ್ರೆ ಎಕ್ಸ್ಪ್ಲೋಡ್ ಆಗುತ್ತೆ. That is basically what I'm waiting for. Right. You know, so I think especially ಆ ಸೀನ್, ಆ ಟೀಸರ್ ಅಲ್ಲಿ ಇರೋ ಸೀನ್, ಅದು ನನಗೆ ಐ ಥಿಂಕ್ ಇವರ ಸ್ಕ್ರಿಪ್ಟ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ಸ್ ಅಂತ ಅನ್ಸಿರೋ ಸೀನ್ ಅದು. when I read it, because it is simultaneously, it's like this is a small boy, okay, ಅವರಿಗೆ ಏನೋ ಆಗಿದೆ, ತುಂಬಾ ಯುನೋ ಟ್ರಾಜಿಕ್ ಆಗಿರೋ ವಿಷಯಗಳೆಲ್ಲ ಆಗಿದೆ, and this boy has to cope with it. He's forced to cope with it. But ಆ ಸೀನಲ್ಲಿ suddenly he's able to be a boy, a little child, you know, just happy and this thing. So ನಾನು actually ಆ ಮ್ಯೂಸಿಕ್ ಮಾಡಿದ್ಮೇಲೆ, I think when I sent it to Sumanth also, you said that it was too happy. Yeah, he had mentioned that actually. Because I felt that. I genuinely felt like, you know, it's a scene of pure happiness, like really, you know, like a balloon in the wind kind of a feeling is what I got. I made it. You were actually, he told me balloon in the wind I actually want the feeling of a, what is it, small bird. Bird in its first flight. Nice. So that was equally beautiful. But just that the emotion was different. But you imagine ಮಾಡಿದ್ರೆ balloon in the wind and the first flight actually is different, because that is complete abandon. ಏನೇನೋ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದು ಸ್ವಲ್ಪ ಕಾಶಿಯಸ್ ಆಗಿರೋ ಒಂದು ಹ್ಯಾಪಿನೆಸ್, the freedom. In fact, when he told me that, ನನಗೂ ಅದು ಅನಿಸ್ತು, actually that is the correct description. ಆ ಟೈಮಲ್ಲಿ ಮಿಥ್ಯಾ ಕ್ಯಾರೆಕ್ಟರ್ದು ಇಮೋಷನ್, if you think about it, this is the correct way. ಸೊ ಅದಕ್ಕೆ ಓಕೆ, ಆ ಇನ್ಸ್ಟ್ರೂಮೆಂಟ್ ನ ಸ್ವಲ್ಪ ಕಮ್ಮಿ ಮಾಡೋಣ, ಇದ್ರದ್ದು ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡೋಣ, ಇದನ್ನ ಡಿಲೀಟ್ ಮಾಡೋಣ. Okay, then I got the right this thing. ಇಷ್ಟೇ, ಇದು ಒಂದು ಟೈಲರಿಂಗ್ ತರ. You have to do it. Sumanth, why Mithya? Like title ಇವಾಗ ಯೂಶಲಿ ಅವನ ಹೆಸರು ಕರೆಕ್ಟ್ ಮಿಥ್ಯಾ, ನಮಗೆಲ್ಲ ಗೊತ್ತಿರೋದು ಸತ್ಯ, ಆಪೋಸಿಟ್ ಅದರದ್ದು ಮಿಥ್ಯಾ. ಸೊ ಈ ಕಥೆಗೆ ಹೆಂಗೆ ಏನೋ ಪೂರಕವಾಗಿದೆ ಒಂದು ಟೈಟಲ್ಲು, ಆ್ಯಂಡ್ ಅವನ ಹೆಸರನ್ನ ಆಫ್ಕೋರ್ಸ್ ಮಿಥುನ್ನ ಮಿಥ್ಯಾ ಅಂತ ಕರೆಯೋದು ಒಂದು ಪೆಟ್ ನೇಮ್ ಆಯಿತು. ಬಟ್ ವೈ ಮಿಥ್ಯಾ? ಹ್ಯಾಸ್ ಇಟ್ ಗಾಟ್ ಟು ಡೂ ಎನಿಥಿಂಗ್ ವಿತ್ ದಿ ಸ್ಟೋರಿ? Yeah, initially I think ಮತ್ತೆ ಇನ್ನೊಂದೇನೋ 2 ಆಪ್ಷನ್ ಇಟ್ಕೊಂಡಿದ್ದೆ. One thing I was very sure was it had to be his name. That was non-negotiable. ಅವನ ಹೆಸರಿಂದನೇ, ಅಂದ್ರೆ ಅವನ ಹೆಸರೇ ಆಗಿರ್ಬೇಕು ಸಿನಿಮಾದ ಹೆಸರು ಅನ್ನೋದು. ಬಿಕಾಸ್ ಸಿನಿಮಾದ ಫಸ್ಟ್ ಫ್ರೇಮ್ ಇಂದ ಲಿಟ್ರಲಿ ಲಾಸ್ಟ್ ಫ್ರೇಮ್ ತನಕ ಒಂದು ಫ್ರೇಮ್ ಇಲ್ಲ ಮಿಥುನ್ ಇಲ್ಲದೆ ಇರೋದು. ಸೊ ದ್ಯಾಟ್ ವಾಸ್ ಇದು. ಬಟ್ ಅದರ ಒಳಗಡೆನೆ ಐ ವಾಸ್ ವಂಡರಿಂಗ್ ಇಫ್ ಐ ಕ್ಯಾನ್ ಫೈಂಡ್ ಅ ನೇಮ್ ದಟ್ ಕ್ಯಾನ್ ಹ್ಯಾವ್ ಅ ಲಾರ್ಜರ್ ಕಾಂಟೆಕ್ಸ್ಟ್ ಇನ್ ದ ಫಿಲ್ಮ್, ವೇರ್ ಸಿನಿಮಾದಲ್ಲಿ ನಡೆಯೋ ಘಟನೆಗಳಾಗಿರ್ಬೋದು, ಅವನ
ಅಪ್ಪನ ಸಾವು ಅಮ್ಮನ ಸಾವು ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಅಥವಾ ಏನು ಸನ್ನಿವೇಶಗಳು ಹುಡ್ಕೊಂತಾವಲ್ಲ ಆ್ಯಂಡ್ ಅವ್ನು ಸೊ ಇಟ್ ಈಸ್ ಬೇಸಿಕ್ಲಿ ವಾಟ್ ಇಸ್ ದ ಟ್ರೂತ್ ವಾಟ್ ಈಸ್ ಲೈ ಎಂಟೈರ್ ಅವನ ತಂಗಿಯ ಬಗ್ಗೆ ಅವನಿಗಿರೋ ಪ್ರಶ್ನೆಗಳು ಅಲ್ವಾ ಅವನು ಆ ಸತ್ಯದ ಹುಡುಕಾಟದಲ್ಲೂ ಇದಾನ at some point but he's shrouded by so many other theories and controversies and all that ಅಲ್ಲ so I felt Mithya was very relevant the satyada opposite what he's hearing is that what is the truth the search for truth also is a journey of the film so ಆ ಥರ it just happened ಮಿಥ್ಯಾ ಇರಬೇಕು ಅಂತ ಇಟ್ಟಿದ್ದಲ್ಲ ಇಟ್ ವಾಸ್ ಅವನ ಹೆಸರು ಇರಬೇಕು ಬಟ್ ಆ ಹೆಸರು ಒಳಗಡೆ ಸಿನಿಮಾದೊಂದು ಏನಾದರೂ ಒಂದು ಲಾರ್ಜರ್ ಕಾಂಟೆಕ್ಸ್ಟ್ ಸೆಟ್ ಮಾಡೋದು ಅಂದಾಗ ಐ ಥಿಂಕ್ ಮಿಥ್ಯಾ ಫಿಟ್ ದ ಬಿಲ್ ಪರ್ಫೆಕ್ಟ್. ಹೋಮ್ ಐಡೆಂಟಿಟಿ ಫಿಲ್ಮಲ್ಲಿ ತುಂಬ ಒಂದು ದೊಡ್ಡ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಐ ಆಮ್ ಶೋರ್ ಇವಾಗ ನನ್ನ ಕೇಳಿದ್ರೆ ಅದೇ ಅದರದ್ದು ಬೇಸ್ ಲೈನ್ ಅಂತ ಹೇಳ್ಬೋದು. ಸೊ ನಿಮಗೆ ಇಲ್ಲ ನಿಮಗೆ ಐ ಡೋಂಟ್ ನೋ ನಿಮ್ಮ ಬ್ಯಾಕ್ಗ್ರೌಂಡ್ಸ್ ಹೆಂಗಿರುತ್ತೆ ಅಂತ, ಬಟ್ ನೀವು ಈ ಸ್ಕ್ರಿಪ್ಟ್ನ ಕನ್ಸ್ಯೂಮ್ ಮಾಡಿದಾಗ ಎಲ್ಲೋ ಒಂದು ಇರಬೇಕಲ್ವಾ, ಲೈಕ್ ದಟ್ ಯು ವಿಲ್ ಕನೆಕ್ಟ್ ಟು ದಿಸ್ ಅಂತ. ಸೊ ನಿಮಗೆ ಆ ಮನೆ ಅಂದರೆ ಇಲ್ಲ ಆ ಒಂದು ಐಡೆಂಟಿಟಿ ಅಂದರೆ ನಿಮಗೆ, ಬಿಕಾಸ್ you've traveled different parts of the world ಅಲ್ವಾ. ಸೊ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗಿ ಇಲ್ಲೇನೋ ಒಂದು ಕಟ್ಕೊಂಡಿದ್ದಾರೆ, ನೀವು ಅಲ್ಲೆಲ್ಲ ಬಿಟ್ಟು ಕಟ್ಕೊಂಡಿದ್ರೆ ಇಲ್ಲಿಗೆ. ಸೊ ಪ್ಲೀಸ್ ಟೆಲ್ ಅಬೌಟ್ ಯೋರ್ ವಾಟ್ ಹೋಮ್ ಇಸ್ ಫಾರ್ ಯು ಆ್ಯಂಡ್ ಹೌ ನಿಮಗೆ ಮಿಥ್ಯಂದು ಅವನ ತಲೆಯಲ್ಲಿ ಓಡ್ತಿದ್ದು ನೀವುಗಳು ಸೆಟ್ಲ್ ಆಗಬೇಕಾದ್ರೆ ಇತ್ತ ನಿಮ್ಮ ತಲೆಗಳಲ್ಲೂ ಅಂತ. ಇಟ್ಸ್ ಐ ಥಿಂಕ್ ವಿ ಮೈಟ್ ಹ್ಯಾವ್ ವೆರಿ ಕಾಂಟ್ರಾಸ್ಟಿಂಗ್ ಕಾಂಟೆಕ್ಸ್ಟ್. ಇವಾಗ ನೀವು ಕೇಳಿದ ಪ್ರಶ್ನೆಯಲ್ಲಿ ನಂದು ಫಾರ್ ಮಿ ಹೋಮ್ ಈಸ್ ವೆರಿ ಸ್ಪೆಷಲ್, ವೆರಿ ಪರ್ಸನಲ್. ಎಲ್ಲ ಬಿಟ್ಟು ನಾನು ವಾಪಸ್ ಉಡುಪಿ ಮನೆಗೆ ಹೋದವ್. ನಾನು ಹುಟ್ಟು ಬೆಳೆದಿರೋ ಮನೆಯಲ್ಲ, ಒಂದು 10-12 ವರ್ಷ ಬೆಂಗಳೂರಲ್ಲಿ ಇದ್ದು ಮತ್ತೆ ವಾಪಸ್ ಮನೆಗೆ ಹೋದವ್ ನಾನು. ಇವನ್ ನಾವು ಐ ಆಮ್ ಬೇಸ್ಡ್ ಇನ್ ಉಡುಪಿ. ಸಿನಿಮಾ ಮಾಡ್ಬೇಕು ಬಟ್ ಉಡುಪಿ ಬಿಡಬಾರ್ದು. ಉಡುಪಿ ಸುತ್ತ ಸಿನಿಮಾ ಆಯ್ತು, ಮಿಥ್ಯ ಆಯ್ತು. ಸರ್ ಇದು ಎಷ್ಟು ತನಕ ಮಾಡಬಲ್ಲೇ ಗೊತ್ತಿಲ್ಲ ನನಗೆ. ಪ್ಲೀಸ್ ಕೀಪ್ ಟೆಲ್ಲಿಂಗ್ us stories of your land. So but that has been the hack. So home ಅಂದ್ರೆ it's very personal, very special ನನಗೆ. So ಈ ಸಿನಿಮಾದಲ್ಲೂ ನೀವು ನೋಡಿದ್ರೆ ಫಾರ್ ಎಕ್ಸಾಂಪಲ್ ವಾಟ್ ಎವರ್ ಮಿಥ್ಯಾ ಡಸ್ ವಿತ್ ದಿಸ್ ಫ್ರೆಂಡ್ಸ್, ಅವನ ಸೈಕಲ್ ರೇಸ್ ಮಾಡ್ತಿರೋದಾಗಿರ್ಬೋದು ಅಥವಾ ನೀರಲ್ಲಿ ಆಡ್ತಾ ಇರೋದಾಗಿರ್ಬೋದು ಅಥವಾ ಆಟ ಆಡ್ತಿರೋದಾಗಿರ್ಬೋದು, ಅದೆಲ್ಲ ಆಲ್ಮೋಸ್ಟ್ ನನ್ನ ಬಾಲ್ಯನೇ. So it was an attempt to bottle my own childhood. These are the places or some of them very similar places that I've been to. I've been to a quarry, I've been to the river, I've been to the bridges, we have ridden there, I've raced with the train and all that. So nange in a way it was bottling my own childhood. So I can tell my kids and grandkids, this is what I did. This is what I did. So this was Udupi when I was there and this was what my childhood was like. So to answer your question, home for me is very special and this film in a way is also try and bottle my childhood in a way. Midhun, did you see when you were scoring for this, did you see things like that? I think that would be no, because ನನ್ನ childhood was totally different. I grew up in the Middle East. ನನಗೆ actually my home state ಆಗಿರೋ ಕೇರಳದಲ್ಲಿ I have never lived per se. Okay. Maximum duration of the time was 1.5 to 2 months vacation. So ಅದರಿಂದ ಜಾಸ್ತಿ. So Qatar followed by Karnataka. These have been my homes actually. Nice. ಸೊ ಸಮಟೈಮ್ಸ್ ಟು ಬಿ ಆನೆಸ್ಟ್ ನನಗೆ ಅವಾಗ ಅನ್ಸುತ್ತೆ ಒಂದು ಐಡೆಂಟಿಟಿ ಕ್ರೈಸಿಸ್ ಬರುತ್ತೆ, ವೇರ್ ಆಮ್ ಐ ಫ್ರಮ್ ಅಂತ. ರೀಸೆಂಟ್ಲಿ ಐ ಥಿಂಕ್ ಐ ವಾಸ್ ಟಾಕಿಂಗ್ ಟು ಮೈ ಮಾಮ್ ಅಂಡ್ ಐ ಮೆನ್ಷನ್ ಸಮಟೈಮ್ಸ್ ಐ ಫೀಲ್ ಲೈಕ್ ಎ ನೋಮ್ಯಾಡ್. ಹೈದರಾಬಾದ್ ಅಂದ್ರೆ ಹೈದರಾಬಾದ್, ಚೆನ್ನೈ ಅಂದ್ರೆ ಚೆನ್ನೈ, ಕೊಚ್ಚಿನ್. ಇಲ್ಲ ಕರ್ನಾಟಕದವ್ರು ನೀವು. ಅಡಾಪ್ಟೆಡ್ ಹೋಮ್ ಆಸ್ ಅ ಬೇಸ್ಲೈನ್. ಬಟ್ ಅವಾಗ ಹಂಗೆ ಅನ್ಸುತ್ತೆ, ದಟ್ ಇಸ್ ಆಕ್ಚುಲಿ ಅಂಡ್ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್ ಬಿಕಾಸ್ ಆಸ್ ಹಿ ಸೆಡ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟಿಂಗ್ ಆನ್ಸರ್ಸ್ ನಮ್ದು. ಅವರ ರೂಟ್ಸ್ ಇಂದಾನೆ ಹಿ ಗೆಟ್ಸ್ ದಟ್ ಥಿಂಗ್. ಐ ಥಿಂಕ್ ಸಮಟೈಮ್ಸ್ ನನಗೆ ಐ ಪ್ರಿಫರ್ ದ ಫೀಲಿಂಗ್ ಆಫ್ ನೋ ರೂಟ್ಸ್ ಆಲ್ಸೋ, ನಾಟ್ ದಟ್ ಹ್ಯಾವಿಂಗ್ ಲೈಕ್ ನನ್ನ ಕಲ್ಚರ್ ಅಲ್ಲ ನನ್ನ ಲ್ಯಾಂಗ್ವೇಜ್ ಅದೆಲ್ಲ ನನಗೆ ತುಂಬ ಇಷ್ಟ. ಇಲ್ಲಿ ಬಂದು ಕನ್ನಡ ಕಲ್ಚರ್, ಕನ್ನಡ ಫುಡ್, ಕನ್ನಡ ಲ್ಯಾಂಗ್ವೇಜ್ ಎಲ್ಲ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ದ ಹೋಲ್ ಥಿಂಗ್. ಐ ಆಮ್ ಇನ್ಕಾರ್ಪೊರೇಟೆಡ್ ಇನ್ ಟು ಮೈ ಲೈಫ್. ಆದ್ರೂ ಕೆಲವು ಸತಿ ನನಗೆ ಓಕೆ ನಾಳೆ ಫ್ರೆಂಡ್ಸ್ ಸಿನಿಮಾ ಮಾಡಬೇಕು ಅಂದ್ರೆ no baggage. Let's go to Paris. That is my thing. So I think sometimes adu ನನಗೆ ತುಂಬಾ ಹೆಲ್ಪ್ ಆಗುತ್ತೆ. I mean I can connect to that because ನಾನು ಇಲ್ಲಿ ರೂಟ್ಸ್ ಎಲ್ಲ ಇಲ್ಲೇ ಇದ್ರೂ ಐ ಥಿಂಕ್ ಲೈಕ್ ದಟ್. ಹೌದು, ಅಲ್ಲಿದ್ಯಾ ಸರಿ ಅಲ್ಲಿ ಹೋಗೋಣ ಅಂತ. ಸೊ ಐ ಆಮ್ ಶೋರ್ ಪೀಪಲ್ ವಿಲ್ ಹ್ಯಾವ್. ನೀವು ಎಲ್ಲೆಲ್ಲೋ ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ನೀವು ಅಡಾಪ್ಟ್ ಮಾಡ್ಬೇಕು ನನಗೆ ಆ ತರ ಫುಡ್ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಯು ಕಾಂಟ್ ಗೋ ದೇರ್. ಸೊ ದಟ್ ಇಸ್ ಡೆಫಿನೆಟ್ಲಿ ಇದೆ. ಐ ಥಿಂಕ್ ನನಗೆ ಈ ಹೋಮ್ ವಿಷಯ ಕೇಳಿದ್ರೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಆನ್ಸರ್. ನೀವು ಆ ಫ್ರೆಂಡ್ಸ್ ಸಿನಿಮಾ ಮಾಡಿದಾಗ ಕರೀರಿ, ಪ್ಲೀಸ್. ನಾನು ನಿಮ್ಮ ಅಸಿಸ್ಟೆಂಟ್ ಆಗಿ ಬರ್ತೀನಿ ಬೇಕಾದ್ರೆ. ಮಾಡ್ತೀನಿ ಪ್ಯಾರಿಸ್. ಯಾ. ಸೊ
that's I mean I can understand why you would say that and I can connect with it. ಇವಾಗ because travel ಎಲ್ಲ ಮಾಡ್ತಿರ್ಬೇಕಾದ್ರೆ ಒಂದ್ಸರ್ತಿ ಅಯ್ಯೋ I have to go back to home ಅಂತ ಅನ್ಸುತ್ತೆ, ಬಟ್ ಗ್ರೋತ್ ಯಾವಾಗ ಆಗುತ್ತೆ then you have to know ಎಲ್ಲಿ ಸಿಗತ್ತೆ ಅಲ್ಲಿ ಆಪರ್ಚುನಿಟೀಸ್ ಹುಡ್ಕೊಂತ ಹೋಗುವಾಗ. ಹೌದು, ನನಗೆ ಆಕ್ಚುಲಿ ನಾನು felt this many a time. Unfortunately this is not about Mithya. ಇವಾಗ ಮಿಥುನ್ ಮುಕುಂದನ್ ಬಗ್ಗೆ no I mean it's still ನಿಜವಾಗ್ಲೂ ನನಗೆ I have always felt this, ನನಗೆ ಜಾಸ್ತಿ ಹೋಮ್ ಸಿಕ್ನೆಸ್ ಬರಲ್ಲ, people sickness ಬರುತ್ತೆ. Like I miss that person. I have not met my mother or my father in a long time, ಅದೆಲ್ಲ ಬರುತ್ತೆ. But home sickness ಅಂತ ಕಾನ್ಸೆಪ್ಟ್ is actually very less for me. ಎಷ್ಟೋ ಜನ ನಮ್ಮ ಕಾಲೇಜಲ್ಲಿ when we were in the hostel, vacation ಆದ್ಮೇಲೆ I want to run back home. I was like, where should I go? That was my this thing. Right. But yeah, in that way I think Mithya was a very contrasting approach for me, and ಕೆಲವು ಸತಿ ಅದು ಹೆಲ್ಪ್ ಆಗುತ್ತೆ. Exploring a world which I am not familiar with through my music is also a challenge. ಗರುಡ ಗಮನ ವೃಷಭವಾಹನ, ನಾನು ಮಂಗಳೂರಲ್ಲಿ 6 years I was there for my education. ನಾನು ಇದುವರೆಗೂ ಆ ಮಂಗಳಾದೇವಿ ಆ ಸೈಡ್ ಆಫ್ ಮ್ಯಾಂಗ್ಳೂರ್ of course we know, we have heard about it, but I have never been exposed to it. I am a privileged person that way. ನಾನು ಇರುವ ಸರ್ಕಲ್ಸ್ ಅಲ್ಲಿ ಆ ಥರ ಏನು ಎಕ್ಸ್ಪೀರಿಯನ್ಸಸ್ ಇರಲ್ಲ. ಬಟ್ ಆ ಫಿಲ್ಮ್ ನೋಡಿದಾಗ ನನಗೆ ಕಂಪ್ಲೀಟ್ಲಿ ಒಂದು ಔಟ್ಸೈಡರ್ ಥರ ಅನಿಸ್ತು. ಆ್ಯಂಡ್ ಅದಕ್ಕೆ ನಾನು ಮಾಡಿರೋ ಮ್ಯೂಸಿಕ್ ಕೂಡ ಒಂದು ಕಾಂಟ್ರಾಸ್ಟಿ ನೇಚರ್ ಇದೆ. ಮಂಗಳಾದೇವಿಯಲ್ಲಿ ಅಲ್ಲ, ಮ್ಯಾಂಗ್ಳೂರಲ್ಲಿ ಕೇಳೋ ಥರ ಮ್ಯೂಸಿಕ್ ಅಲ್ಲ ಗರುಡ ಗಮನದ ಮ್ಯೂಸಿಕ್. ಸೊ ಸಮ್ಟೈಮ್ಸ್ ಬೀಯಿಂಗ್ ಎನ್ ಔಟ್ಸೈಡರ್ ಆಕ್ಚುಲಿ ಹೆಲ್ಪ್ಸ್ ಮೈ ವರ್ಕ್. ಸೊ ಮಿಥ್ಯ ಕೇಸಲ್ಲಿ ಐ ಥಿಂಕ್ ದ್ಯಾಟ್ ಹಸ್ ರಿಯಲಿ ನೈಸ್. ನೀನು ಉಡುಪಿನ ಎಲ್ಲಿರೋದು? ನೀನು ಮ್ಯಾಂಗ್ಳೂರ್, ಅವ್ನು ಮ್ಯಾಂಗ್ಳೂರ್ ಅಂದ್ರೆ ನೀನು ಮ್ಯಾಂಗ್ಳೂರು. ಹೌದಾ? ಇಬ್ರು ಒಂದೇ ಮನೇಲಿರೋದಾ? ಹೌದು. Thank God. Yeah, so Sumanth, this film has traveled places, Allah. So it has won or it has been screened at so many film festivals. Eston janada appreciation, it's been a part of that. So please tell us, ಈ ಥರ ಇರಬೇಕಾದ್ರೆ ನಾನು ಆಡಿಯನ್ಸ್ ಆಗಿ ಇದು ಫಿಲ್ಮ್ ಫೆಸ್ಟಿವಲ್ ಫಿಲ್ಮು ಇಲ್ಲ ಇದು ಆರ್ಟ್ ಫಿಲ್ಮು ಅಂತ ಹೇಳ್ಬಿಡ್ತೀನಿ ಈಸಿಯಾಗಿ. ಸೊ ಪ್ಲೀಸ್ ಎಜುಕೇಟ್ ಮೀ. ದೆನ್ ಯು ಆರ್ ರಿಲೀಸಿಂಗ್ ಇಟ್ ಕಮರ್ಷಿಯಲಿ ನಾವು. ಸೊ ಹೌ ಆಸ್ ಅ ಡೈರೆಕ್ಟರ್ ಯು ಸಿ ಇಟ್ ಆ್ಯಂಡ್ ಯಾರು ಹೇಳಿದೆ ಫೆಸ್ಟಿವಲ್ ಫಿಲ್ಮ್ ಅಂತ? ಫಸ್ಟ್ ದಿವಸನೇ ಹೇಳ್ಬಿಟ್ಟಿರ್ತಾರೆ ಯೂನಿಟ್ ಅವರು ಗೆಟ್ ದಿ ಸೆನ್ಸ್ ಅಲ್ವಾ, ನಾವು ಎಲ್ಲ ಲೈಟ್ ಸೆಟಪ್ ಮಾಡ್ತಾನೆ ಅವ್ರಿಗೆ ಅಂದಾಜ್ ಆಗಿರುತ್ತೆ. ಚೆನ್ನಾಗಿ ಲೈಟ್ ಸೆಟ್ ಮಾಡಿದ್ರೆ ಇದು ಆರ್ಟ್ ಫಿಲ್ಮು. ಲೈಟ್ ಸೆಟ್ಟಿಂಗ್ ಮಾಡಿದಾಗನೇ ಅಂದಾಜ್ ಆಗಿರುತ್ತೆ. ನಮ್ ಕ್ಯಾರೆಕ್ಟರ್ ಫಸ್ಟ್ ಡೈಲಾಗ್ ಹೇಳಿದ ತಕ್ಷಣ ಅದು ಕಟ್ ಆದ್ಮೇಲೆ ಆರ್ಟ್ ಸಿನಿಮಾ ಅಥವಾ ಅವಾರ್ಡ್ ಸಿನಿಮಾ, ಇವನ್ ಲೈಕ್ ಅವಾರ್ಡ್ ಸಿನಿಮಾ. ಸಚ್ ಐರನಿ ಅಲ್ವಾ? ಎಲ್ಲ ಫಿಲ್ಮ್ಗೂ ಅವಾರ್ಡ್ ಎಲ್ಲಾನು ಹಿಂಗೆ ಮಾಡ್ಬೇಕು ಆಕ್ಚುಲಿ. ಬಟ್ ಅದೇ ಕಮಿಂಗ್ ಬ್ಯಾಕ್ ಟು ದಟ್, ಒಂದು ಇಂಥ ಸಿನಿಮಾ ರಿಲೀಸ್ ಆಗ್ತಾ ಇರೋದಲ್ಲ, ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ರಕ್ಷಿತ್ ಆ್ಯಂಡ್ ಪರಂವಾ that they are making the effort to release a film like this, because intadu Mithya is not the first film like this to come out of Kannada. Yes. There are films like Pedro, there's film like Shima of course release ಆಯ್ತು, but there is Prithvi's films that are not released or struggled. So ivaga when we talk about ದುರಂತ ಏನಂದ್ರೆ we celebrate Kantara and KGF, which we should, but ಅದೇ ವರ್ಷದಲ್ಲಿ there were films like 17 ಕೋಳೆ ಹೆಸರು, ಪಿಂಕಿಯಲ್ಲಿ there was Abhilash's film ಕೋಳಿತಾಳ ಹೋಗಿತ್ತು. I mean there was a movement happening in the independent cinema ಇದು ಆಲ್ಸೋ. ಅಂದ್ರೆ ಮೇನ್ ಸ್ಟ್ರೀಮ್ ಅಲ್ಲೂ ನಾವು ಒಂದು ಹಂತಕ್ಕೆ ಹೋಗಿದ್ವಲ್ಲ ಆ ವರ್ಷ. ಅದೇ ವರ್ಷ ಅಥವಾ ಅದೇ ಆ 2 ವರ್ಷಗಳಲ್ಲಿ ಐ ಥಿಂಕ್ ಇಂಡಿಪೆಂಡೆಂಟ್ ಸಿನಿಮಾದಲ್ಲೂ I think 2 or 3 films had won awards internationally. But that was not celebrated, unfortunately. So that has been the struggle throughout. So Mithyanu I think ನಾವು ಮಾಡಿ 2 ವರ್ಷ ಆಯ್ತು. ಇವಾಗ ಫೈನಲ್ ಫೆಸ್ಟಿವಲ್ ಜರ್ನಿ ಆದ್ಮೇಲೆ ರಿಲೀಸ್ ಕಾಣ್ತಾ ಇರೋದೇ ಒಂದು ದೊಡ್ಡ ಸೆಲೆಬ್ರೇಷನ್ ನನಗೆ. ಇಫ್ ಫಿಲ್ಮ್ ವಿನ್ನಿಂಗ್ ಲೈಕ್ ದಿಸ್ ವುಡ್ ಬಿ ದ ಐಸಿಂಗ್ ಆನ್ ದ ಕೇಕ್ 100%. ಬಟ್ ದ ಫ್ಯಾಕ್ಟ್ ದಟ್ ಇಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ and somebody is making that effort, I think that is a big change. ನನಗೆ ಪರ್ಸನಲಿ ಐ ಥಿಂಕ್ ದಟ್ ಯೂಸ್ ಟು ಬಿ ಅ ಟೈಮ್ ಇವನ್ ಐ ವಾಸ್ ದಟ್ ಪರ್ಸನ್ ಹೂ ವುಡ್ ಸೇ ದಿಸ್ ವಾಸ್ ಆರ್ಟ್ ಸಿನಿಮಾ, ಅಂಡ್ ಥ್ಯಾಂಕ್ಸ್ ಟು ನಾವುಗಳು ಇವಾಗ ಡಿ ನಲ್ಲೂ ಆ ಸ್ಲಾಟ್ ಇತ್ತಲ್ಲ 2 ಗಂಟೆಗೆ ವಾಸ್ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ಸ್ ಅಥವಾ ಆರ್ಟ್ ಸಿನಿಮಾ ಅನ್ನೋದು, ಅದು ಅಲ್ಲಿಂದ ಬಂದಿತ್ತ ಏನೋ ಗೊತ್ತಿಲ್ಲ ನನಗೆ. ಬಟ್ ಆ ಒಂದು ಬೈಫರ್ಕೇಶನ್ ಇತ್ತು ನನ್ನ ತಲೆಯಲ್ಲೂ. ಬಟ್ ಸ್ಲೋಲಿ ನೌ ಐ ಡೋಂಟ್ ಸಿ ಫಿಲ್ಮ್ಸ್ ಲೈಕ್ ದಟ್ ಎನಿಮೋರ್. ನನಗೆ ಇಟ್ ಡಸಂಟ್ ಮ್ಯಾಟರ್ ದಟ್ ಇಫ್ I don't see films as art film or parallel film or commercial film. Like say ನನ್ನ ಫ್ರೆಂಡ್ ಒಬ್ಬ ಚೆನ್ನಾಗಿ ಹೇಳ್ತಾನೆ, ಆಕ್ಚುಲಿ ಯಾವುದೇ ಸಿನಿಮಾ ಹಾಕಿದ ಹಣನ ವಾಪಸ್ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ರೆ ಇಸ್ ಅ ಕಮರ್ಷಿಯಲ್ ಸಿನಿಮಾ, ಇಟ್ ಇಸ್ ಕಾಮರ್ಸ್ ಇನ್ವಾಲ್ವ್ಡ್. ಸೊ ಯಾರು ಐ ಡೋಂಟ್ ಥಿಂಕ್ ಎನಿಬಡಿ ಮೇಕ್ಸ್ ಫಿಲ್ಮ್ಸ್ ಆರ್ ಅವಾರ್ಡ್ಸ್
ಆರ್ ಫಿಲ್ಮ್ಸ್ ಫಾರ್ ಆರ್ಟ್ ಸೇಕ್. ನೀವು 20 ಲಕ್ಷನೇ ಹಾಕಿ 10 ಲಕ್ಷನೇ ಹಾಕಿ ಅದನ್ನ ಹೆಂಗೆ ತೆಗೆಯೋದು ಅಂತ ಇದು ಮಾಡಿ. ಸೊ ದ ಮೂಮೆಂಟ್ ಯು ಥಿಂಕ್ ನಾನು ಹಾಕಿದ ಹಣನ ಹೆಂಗೆ ತೆಗೆಯೋದು ಅಂದ್ರೆ ಇಟ್ಸ್ ಅ ಕಮರ್ಷಿಯಲ್ ಫಿಲ್ಮ್, ಆಸ್ ಸಿಂಪಲ್ ಆಸ್ ದಟ್. ಸೊ ನನಗೆ ಇಟ್ಸ್ ದಟ್, ಇಟ್ಸ್ ಗುಡ್ ಫಿಲ್ಮ್, ಬ್ಯಾಡ್ ಫಿಲ್ಮ್, ದಟ್ಸ್ ಆಲ್. ಇಟ್ಸ್ ಸಿಂಪಲ್. ಯೂಶಲಿ ಅದೇ ಅಲ್ಲ ಮಾಡೋದು, ಚೆನ್ನಾಗಿದೆ, ದಿಸ್ ಇಸ್ ವೆರಿ ಕಂಟೆಂಟ್ ಡ್ರಿವನ್ ಅಂದಿದ ತಕ್ಷಣ ಅದು ಆರ್ಟ್ ಫಿಲ್ಮು, ಇಲ್ಲ ಇದೆ ಒನ್ ಪರ್ಸನ್ ಹೂ ಇಸ್ ಟೆಲಿಂಗ್ ದಿ ಸ್ಟೋರಿ ಅಂದರೆ ಅದು ಹಂಗೆ ಅಂತ. ಸೊ ನೀವು ನಿಮಗೆ ಈ ಫಿಲ್ಮ್ ಎಲ್ಲ, ಈ ಥರದ ಫಿಲ್ಮ್ ಎಲ್ಲ ಬಂದಾಗ ನೀವು ಓಕೆ ಇವತ್ತು ನಾನು ಕಮರ್ಷಿಯಲ್ ಸ್ಕೋರ್ ಮಾಡ್ತಾ ಇದ್ದೀನಿ, ಇಲ್ಲ ನಾನು ಇವಾಗ ಆರ್ಟ್ ಫಿಲ್ಮ್ ಸ್ಕೋರ್ ಮಾಡ್ತೀನಿ ಅಂತೆಲ್ಲ ಅನ್ಸುತ್ತಾ? ಇಲ್ಲ ನೀವು ಇವಾಗ ಒಂದು ತಾಯಿ ತರ ಮಗುನೇ ತರ ಹಂಗ್ ನೋಡ್ತೀರಾ? ಆ ಥರ ಏನು ನೋಡಿಲ್ಲ, ಬಿಕಾಸ್ ಮಿಥ್ಯಾ 1 ಆರ್ಟ್ ಫಿಲ್ಮ್ ಇರ್ಬೋದು, ಬಟ್ ಮಿಥ್ಯಾ 2 ದ ರೂಲ್ ಕಮರ್ಷಿಯಲ್. ಹೌದು, ಆಕ್ಚುಲಿ ನೀವು ಎಂಡ್ ಕ್ರೆಡಿಟ್ಸ್ ಆದ್ಮೇಲೆ ವೇಟ್ ಮಾಡಬೇಕು. ದರ್ ಇಸ್ ಈಸ್ಟರ್ ಎಗ್. ಬಟ್ ಸಿ ಐ ಡೋಂಟ್ ಥಿಂಕ್ ಲೈಕ್ ದಟ್. ನನಗೆ ನಿಜವಾಗ್ಲೂ ಆ ಥರ ಯೋಚನೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸಿ ಮೈ ಓನ್ಲಿ ಥಿಂಗ್ ಇಸ್, ಆಸ್ ಹಿ ಸೆಡ್, ಸಿನಿಮಾ ದುಡ್ಡು ಮಾಡಿದ್ರೆ ಇಟ್ ಇಸ್ ಅ ಕಮರ್ಷಿಯಲ್. ದಿ ಅದರ್ ಡೇ ಆಲ್ಸೋ ವಿ ವರ್ ಟಾಕಿಂಗ್, ಇದಕ್ಕೆ 100 crores ಬಂದರೆ ದಿಸ್ ಇಸ್ ದ ನೆಕ್ಸ್ಟ್ ಕಮರ್ಷಿಯಲ್ ಫಾರ್ಮುಲಾ ಅಲ್ವಾ? ಬರುತ್ತೆ ಅಂತಾನೆ ಐ ಆಲ್ವೇಸ್ ಪ್ರೇ ದಟ್ ಲೆಟ್ ಇಟ್ ಹ್ಯಾಪನ್. ಬಿಕಾಸ್ ಈ ಥರ ಒಂದು ಫಿಲ್ಮಿಗೆ ಒಂದು ಪ್ರೊಡ್ಯೂಸರ್ ಸೇಫ್ ಇದ್ದಾರೆ, ಜನ ಬಂದು ನೋಡಿ ಓಕೆ ಚೆನ್ನಾಗಿದೆ ಅಂತ ಬಂದರೆ, ದೆನ್ ಆಲ್ ದೀಸ್ ಲೇಬಲ್ಸ್ ಡೋಂಟ್ ಮ್ಯಾಟರ್. We just need to get that. We need a few films to break that barrier. ಆಮೇಲೆ ಇದರದ್ದು acceptance ಜಾಸ್ತಿ ಆಗುತ್ತೆ. ಸೊ ನಾನು ಕೂಡ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಓಕೆ ನಾನು ಕಮರ್ಷಿಯಲ್ ಸಿನಿಮಾ ಅಂದರೆ ಐ ಟೇಕ್ ದ ಡ್ರಮ್, ಐ ಟೇಕ್ ದ ಗಿಟಾರ್, ದಿಸ್ ಥಿಂಗ್. ಆರ್ಟ್ ಫಿಲ್ಮ್ ಅಂದರೆ ಥ್ರೋ ಇಟ್ ಆಲ್ ಔಟ್ ಅಂಡ್ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. It is just that again there is a different sensibility, there is a softness. I think as a film, as a music maker, when I was watching ಈ ಫಿಲ್ಮ್ದು ಎಡಿಟ್ ನೋಡುವಾಗ ನನಗೆ ಏನೋ ಒಂಥರ ಎಕ್ಸ್ಟ್ರೀಮ್ ಪೇನ್, ಬಟ್ ಆ ಪೇನ್ನ ಇವರು ಲೆಟ್ ಅಸ್ ಕ್ರೈ ಅಂಡ್ ಪುಟ್ ನಾದಸ್ವರಂ ಪೆಪ ಪೆಪ ಮ್ಯೂಸಿಕ್ ಆ ಥರ ಅಲ್ಲ. ದಟ್ ಇಸ್ ನಾಟ್ ಇಸ್ ಅಪ್ರೋಚ್. ಇಟ್ ಇಸ್ ವೆರಿ ಅಂಡರ್ ಪ್ಲೇಡ್. ಇಟ್ ಇಸ್ ಇನ್ ದಿಸ್ ಬಾಯ್ಸ್ ಐಸ್ ದಟ್ ಯು ಫೀಲ್ ಇಟ್. ಇಟ್ ಇಸ್ ಸಮ್ಟೈಮ್ಸ್ ಇಟ್ ಇಸ್ ನಾಟ್ ಈವನ್ ಅವನು ಹೇಳ್ತಾ ಇರೋ ಡೈಲಾಗಲ್ಲಿ ಅಲ್ಲ, ಅವನು he is not answering anything. ಯಾರಾದರೂ ಏನೋ ಪ್ರಕಾಶ್ ಅನ್ನೋದು ಕ್ಯಾರೆಕ್ಟರ್ ಒಂದು ಕ್ವೆಶನ್ ಕೇಳಿದಾಗ he is just standing like this. ಅದರಲ್ಲಿ ಒಂದು ಟ್ರಾಜಡಿ ಇದೆ. ಸೊ ಅಷ್ಟು ಸಾಫ್ಟ್ ಆಗಿರೋ ಸೀನ್ನ ನಾನು ಹೇಗೆ ಮ್ಯೂಸಿಕಲ್ಲಿ ಎನ್ಹ್ಯಾನ್ಸ್ ಮಾಡೋದು? ಸೊ ಅವಾಗ ಮೇ ಬಿ ಐ ವಿಲ್ ಗೋ ಫಾರ್ ಅ ವೆರಿ ಸಾಫ್ಟ್ ಇನ್ಸ್ಟ್ರೂಮೆಂಟ್ ಲೈಕ್ ಮೇ ಬಿ ಅ ಸ್ಟ್ರಿಂಗ್ ಆರ್ ಪಿಯಾನೋನು ನಾವು ಟ್ರಿಂಗ್ ಅಂತಾನು ಪ್ಲೇ ಮಾಡ್ಬೋದು. ಬಟ್ ಹೌ ಡು ಐ ಪ್ಲೇ? ದೀಸ್ ಆರ್ ದ ಚಾಯ್ಸಸ್ ಅಷ್ಟೇ. ನಾನು ಅದಕ್ಕಿಂತ ಜಾಸ್ತಿ ಐ ವಾಸ್ ಲೈಕ್ ಇದನ್ನ ಕಮರ್ಷಿಯಲ್ ಮಾಡಬೇಕು, ಇದರಲ್ಲಿ ಇವರು ಮಾಸ್ ಎಂಟ್ರಿ ಇರುತ್ತೆ, ಈ ಥರ ಕಾನ್ಸೆಪ್ಟ್ಸ್. ಐ ಡೋಂಟ್ ಟ್ರೈ ಟು ಗೋ ಬೈ ದೋಸ್ ಫಾರ್ಮುಲಾ. ಇದೇ ಫಿಲ್ಮಲ್ಲಿ ಇಫ್ ದರ್ ವಾಸ್ ಅ ವಿಲನ್ ಹೂ ಕೇಮ್ ಇನ್ ಜೀಪ್ ಅಂಡ್ ದರ್ ವಾಸ್ ಅ ಮಾಸ್ ಎಂಟ್ರಿ, ಐ ವುಡ್ ಹ್ಯಾವ್ ಗಿವನ್ ದಟ್ ಮ್ಯೂಸಿಕ್. ಬಟ್ ಈ ಫಿಲ್ಮಲ್ಲಿ ಇಲ್ಲ ಅಷ್ಟೇ. ದಟ್ ಇಸ್ ಆಲ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಸಾರಿ, ಬಟ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ಇದಲ್ಲ, ನಮ್ಮ ಇವಾಗ ಈ ಫೆಸ್ಟಿವಲ್ ಆಫ್ ಕೋರ್ಸ್ ಈ ಔಟ್ಸೈಡ್ ಇಂಡಿಯಾ ಆಗಿರೋ ಫೆಸ್ಟಿವಲ್ ಅಲ್ಲಿ ಮೇ ಬಿ ದಿ ಆಡಿಯನ್ಸ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್. ಬಟ್ ಇಂಡಿಯಾದಲ್ಲಿ ಆಗಿರೋ ಫೆಸ್ಟಿವಲ್ಸ್ ಅಲ್ಲಿ ನಾನು ಇಷ್ಟು ಸ್ಕ್ರೀನಿಂಗ್ಗಳಿಗೆ ಹೋಗಿದ್ದೀನಲ್ಲ, ಅಲ್ಲಿ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ಐ ರಿಯಲೈಸ್ ದಟ್ ಐ ಥಿಂಕ್ ನಾವೇ ಎಲ್ಲೋ ಒಂದ್ ಕಡೆ ಬಾಕ್ಸ್ ಮಾಡಿಬಿಡ್ತೀವಿ ಆ ಸಿನಿಮಾ ಅಂತ. ಬಿಕಾಸ್ ಅಲ್ಲಿ they are asking me saying ಯಾವ ಥಿಯೇಟ್ರಿಕಲಿ ಮಾಡಿ ಇದನ್ನ, ಬಿಕಾಸ್ ಲಾಟ್ ಆಫ್ ಫ್ಯಾಮಿಲೀಸ್ ವಿಲ್ ಕನೆಕ್ಟ್ ಟು ದ ಫಿಲ್ಮ್, ಲಾಟ್ ಆಫ್ ಪೇರೆಂಟ್ಸ್ ವಿಲ್ ಕನೆಕ್ಟ್ ಟು ದ ಫಿಲ್ಮ್ ಅಂತ. ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್. ಆ್ಯಂಡ್ ನಾನು ಕೌಂಟರ್ ಕೊಡ್ತಾಗ ಸೇಮ್ ಇಲ್ಲ ಇಂಥ ಸಿನಿಮಾ ತುಂಬ ಓಡೋದು ಕಷ್ಟ ಇದೆ ಹಂಗೆ ಅಂದರೆ ದೇ ವುಡ್ ಲೈಕ್ ವೈ ಆರ್ ಯು ಸೋ ಪೆಸಿಮಿಸ್ಟಿಕ್ ನಾವು ಆ್ಯಂಡ್ ಆ ಆಡಿಯನ್ಸ್ ಅಲ್ಲಿ ಇದ್ದಿದ್ದು ವರ್ ಪೀಪಲ್ ಹೂ ಆರ್ ಇನ್ ದೇರ್ 30s 40s 50s 60s and they were connecting and that gives me hope. Saying ಎಲ್ಲೋ ಒಂದು ಕಡೆ if people start coming to the film, ಬಂದ್ರೆ the film will I think obviously take it, yes, entertain them. ಆ ನೋಷನ್ ಬ್ರೇಕ್ ಆಗೋದಕ್ಕೆ ಐ ಥಿಂಕ್ ದೇ ಜಸ್ಟ್ ನೀಡ್ ಟು ಕಮ್ ಟು ದ ಥಿಯೇಟರ್ಸ್ ಬಿಕಾಸ್ films at the end of the day is a collective viewing experience and that is what we've realized with Mithya also. You ಬಂದ ತಕ್ಷಣ I think the atmosphere that the film creates, and I think it's a very breezy watch that way. Yeah. And I genuinely believe there is no film, there is no art which has 100% acceptance. Absolutely. Anything perspective ಆಗುತ್ತಲ್ಲ everybody. I think Sunday ಇದಾಗುತ್ತೆ, sorry, ಇವತ್ತು ರಾತ್ರಿ ಆಸ್ಕರ್ಸ್ ಬರುತ್ತೆ. Whichever wins the best film, there will be somebody who does not like Correct. it. is a given. Best actor, best actress, they will have different opinions. So we don't have to ನನಗೆ 100 people ನೋಡಿದ್ರೆ 100 people ಇಷ್ಟ ಆಗಬೇಕು ಅಂತ I don't have that. I am confident that ಈ film 100 people ನೋಡಿದ್ರೆ ಒಂದು 80-85 people will like it. There will be 15 people who don't like it. ಅದು ಇರಬೇಕು. ಹಂಗಿದ್ರೇನೆ we will also work towards making ಅವ್ರಿಗೂ ಇಷ್ಟ ಆಗೋ ಥರ ಫಿಲ್ಮ್ಸ್ ಮಾಡೋಣ ಅಂತ we will be more inspired. The only challenge that a film like ನಮ್ಮ ಈ ಮಿಥ್ಯಾ ಥರ ಫಿಲ್ಮ್ಸ್ಗೆ ಏನಂದ್ರೆ ಆ 100 ಅಂತ ನಂಬರ್ನ ನಾನು 1000 ಮಾಡಬೇಕು, 10,000 ಮಾಡಬೇಕು. ಬಿಕಾಸ್ then more and more people are enjoying this film, ಇದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, and ಈ ಥರ ಫಿಲ್ಮ್ಸ್ಗೆ ಒಂದು ಆಡಿಯನ್ಸ್ ಇದೆ ಅಂತ
ಸಿನಿಮಾ ಇಂಡಸ್ಟ್ರಿಗೂ ಆ ಒಂದು ವಾಟ್ ಡು ಐ ಸೇ ಕಾನ್ಫಿಡೆನ್ಸ್ ಬರುತ್ತೆ. ದಟ್ ಇಸ್ ದಿ ಓನ್ಲಿ ಥಿಂಗ್. ಆ ನಂಬರ್ನ ನಾವು ಜಾಸ್ತಿ ಐ ಥಿಂಕ್ ಅದೇ ಕಾಂಟೆಕ್ಸ್ಟ್ ಅಲ್ಲಿ ಇಂಥ ಸಿನಿಮಾ ರಿಲೀಸ್ ಆಗೋದು ಬಿಕಮ್ಸ್ ಅ ಬಿಗ್ ಸ್ಟೆಪ್. ಎಕ್ಸಾಕ್ಟ್ಲಿ, ಬಿಕಾಸ್ ಇಟ್ ಬಿಕಮ್ಸ್ ಅ ನಾರ್ಮಲ್ ಫಾರ್ ಫಿಲ್ಮ್ಸ್ ಲೈಕ್. ಇಲ್ಲಾಂದ್ರೆ ಇಟ್ಸ್ ವೆರಿ ಈಸಿ ಟು ಬ್ರಾಕೆಟ್ ಅ ಫಿಲ್ಮ್ ಲೈಕ್ ದಿಸ್ ಆಸ್ ಚಿಲ್ಡ್ರನ್ ಸಿನಿಮಾ. ಬಟ್ ಇದು ವೆನ್ ದಿಸ್ ಬಿಕಮ್ಸ್ ನಾರ್ಮಲ್ ಅಲ್ಲ, ಇಂಥ ಸಿನಿಮಾನು ಬರುತ್ತೆ, ಥಿಯೇಟರ್ಲಿ ರಿಲೀಸ್ ಆಗುತ್ತೆ ಅಂಡ್ ತಕ್ಕ ಮಟ್ಟಿಗೆ ಇಟ್ಸ್ ರಿಲೀಸ್ಡ್ ಆಲ್ ಓವರ್ ಅನ್ನೋ ಇದು ಬಂದಾಗ ಬಿಕಮ್ಸ್ ಅ ನಾರ್ಮಲ್ ಅಂಡ್ ದೆನ್ ಪೀಪಲ್. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಇದು ಒಂದು ಸಿನಿಮಾದಿಂದ ಚೇಂಜ್ ಆಗುವಂತದಲ್ಲ. ಬಟ್ ಐ ಥಿಂಕ್ ಅಟ್ ಲೀಸ್ಟ್ ಐ ಹೋಪ್ ಇಟ್ ಹ್ಯಾಪನ್ಸ್ ಮೋರ್ ಫ್ರೀಕ್ವೆಂಟ್ಲಿ. ರೈಟ್. ಐ ಮೀನ್ ದಟ್ ಕಲ್ಚರ್ ಇಸ್ ದೇರ್. ಇವಾಗ ನಾನು ಬೇರೆ ಇಂಡಸ್ಟ್ರಿಯಲ್ಲೆಲ್ಲ ವರ್ಕ್ ಮಾಡುವಾಗ ಇಲ್ಲ ಅಲ್ಲಿ ಹೆಂಗೆ ಮಾತಾಡ್ತಾರೆ, ದೇ ನೋ ಅಬೌಟ್ ಎವ್ರಿ ಫಿಲ್ಮ್ ದಟ್ ಈಸ್ ರಿಲೀಸಿಂಗ್ ಆ್ಯಂಡ್ ಫ್ಯಾಮಿಲೀಸೇ ಚೂಸ್ ಹೊಸ ಫಿಲ್ಮ್ ಅಂದ್ರೂ ಹೊಸ ಫಿಲ್ಮ್ ಮೇಕರ್ಸ್ ಅಂದ್ರೂ ದೇ ವಿಲ್ ಗೋ ವಾಚ್ ಇಟ್. ಸೊ ಇಫ್ ದ ಫಿಲ್ಮ್ ಇಸ್ ಗುಡ್ ಇವೆಂಚುಲಿ ಇಟ್ ಬಿಕಮ್ ಅ ಬ್ಲಾಕ್ ಬಸ್ಟರ್ ಆರ್ ವಾಟ್ ಎವರ್. ಸೊ ಅದು ಆ ಕಲ್ಚರ್ ಇಲ್ಲಿ ನಮಗೆ ಯಾವಾಗಲೂ ಐ ಥಿಂಕ್ ಇಟ್ ಇಸ್ ಲೆಸ್. ಬಿಕಾಸ್ ಫಸ್ಟ್ ಆಫ್ ಆಲ್ ಅಲ್ಲಿ ಭಾಷೆ ಪ್ರೇಮ ಆಕ್ಚುಲ್ ಆಗಿ ಅವ್ರ ಭಾಷೆ ಬಗ್ಗೆ ಮಾತಾಡಿ ಅಂತ ಯಾರಿಗೂ ಹೇಳಲ್ಲ, ಬಟ್ ಹೋಗಿ ನೋಡ್ತಾರೆ. ಇಲ್ಲಿ ಮಾತಾಡೋ ಅಂತ ಜಾಸ್ತಿ ಹೇಳ್ತಾರೆ, ಯಾರು ಹೋಗಿ ನೋಡಲ್ಲ. ದಟ್ ಇಸ್ ಸಮಥಿಂಗ್ ದಟ್ ಐ ಕ್ಲಿಯರ್ಲಿ ನೋಟಿಸ್. ಸೊ ಐ ಆಮ್ ಟೆಲಿಂಗ್ ವಿತ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ದಿಸ್ ನೀಡ್ ನಾಟ್ ಬಿ ಎಸ್ ಅಲ್ಲ. ಒಂದು ಐ ಅಗ್ರಿ ವಿತ್ ಯು. ಬಟ್ ಏನಂದ್ರೆ ವೆನ್ ವಿ ಆಸ್ ಫಿಲ್ಮ್ ಮೇಕರ್ಸ್ ಲುಕ್ ಬ್ಯಾಕ್ ಅಲ್ವಾ, ನಾವು ಎಷ್ಟು ಫಿಲ್ಮ್ ಕನ್ಸಿಸ್ಟೆಂಟ್ಲಿ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಆಡಿಯನ್ಸ್ಗೆ ಡಿಸಪಾಯಿಂಟ್ ಮಾಡಿ 3 ವರ್ಷಕ್ಕೊಂದು ಲೂಸಿಯಾ ಮತ್ತೆಲ್ಲೋ ಒಂದ್ ಕಡೆ ಅವ್ರ ಕಂಡಂತೆ ಮತ್ತೆಲ್ಲೋ ಒಂದ್ ಕಡೆ ಮಾಡ್ತೀವಿ ಅಂದ್ರೆ ನಾವು ವರ್ಷಕ್ಕೆ, ಬಿಕಾಸ್ ನೀವು ಇವಾಗ ಇಫ್ ಯು ಟೇಕ್ ಅ ರೆಫರೆನ್ಸ್ ಆಫ್ ಮಲಯಾಳಂ ಆರ್ ತಮಿಳ್ ಆರ್ ವಾಟ್ ಎವರ್ ಅಲ್ಲ, they have done it consistently. Why audience is now in a space to accept all kinds of film. ರಜನಿಕಾಂತ್ ನೋಡ್ತಾರೆ ಅಥವಾ ಇಲ್ಲೊಂದು ಕೊಟ್ಟುಕಲ್ ಅಥವಾ ಪೆಬಲ್ಸ್ ಅಂತ ನೋಡ್ತಾರೆ, they are okay with it. ಇವಾಗ that how do you define success of films like this? This is not 100 crore. Even 1 crore is a success for a film like this. Because it is just you take this money and produce another film ಅನ್ನೋದು. So ಇದಕ್ಕೆ ಬೇಕಾಗಿರೋ ನಂಬರ್ ಆಫ್ ಆಡಿಯನ್ಸ್ ಇಸ್ ಆಲ್ಸೋ ಸ್ಮಾಲ್ only. ಅಲ್ಲ, we have to be realistic that way. But now is as an industry ಎಷ್ಟು ಕನ್ಸಿಸ್ಟೆಂಟ್ಲಿ ಇಂಥ ಸಿನಿಮಾಗಳನ್ನ ಕೊಟ್ಟಿದ್ದೀವಿ ಅನ್ನೋದು ನೋಡ್ಬೇಕು. ನಾವು ಕೊಟ್ಟಿಲ್ಲ. True that. Not coming also. So at some point I think we have to introspect and say what can we do differently. Saying because the same audience we were, I think, an industry that other industries looked up to 20 years, 30 years back. before. Alwa, we were the benchmark. Last time ಎಲ್ಲೋ ಹೇಳ್ತಿದ್ದೆ. ಇದು ವೆರಿಫೈಡ್ ಇದಲ್ಲ, ಬಟ್ ಗೈಸ್ ಲೈಕ್ ಮಣಿರತ್ನಂ, ರಾಮ್ ಗೋಪಾಲ್ ವರ್ಮಾ used to take a train. ಪುಟ್ಟಣ್ಣ ಕಣ್ಗಾಲ್ ಅವರು ಎಲ್ರಿಗೂ ಇವರ ಸಿನಿಮಾ ನೋಡಕ್ ಬರ್ತಾರೆ. So from there how did we get here ಅನ್ನೋ ಇಂಟ್ರೋಸ್ಪೆಕ್ಷನ್ ನಾವುಗಳು ಮಾಡಬೇಕು. Which is true, by the way. Other new not change. Like one for one we have, even they have lost trust in us. So to gain that back we need to do multiple films. Multiple films and monthly ones. Then it has to come to a point where they trust you completely, saying at least conviction ಇದೆ, effort ಇದೆ. But ನೋಡ್ತೀವಿ ಇಟ್ಸ್ ಓಕೆ ಇಫ್ ಯು ಫೇಲ್ ದಿಸ್ ಟೈಮ್ ಅನ್ನೋ ಒಂದು ಇದೆಯಲ್ಲ, ಅದು ಐ ಥಿಂಕ್ ವಿ ಹ್ಯಾವ್ ಟು ಅರ್ನ್ ಇಟ್ ಬ್ಯಾಕ್. maybe like you said, thank you for correcting, because that is also true. ಒಂದು ಒಳ್ಳೆ ಸಿನಿಮಾ ಬಂದ್ಮೇಲೆ ಒಂದು 4-5 ಕೆಟ್ಟ ಸಿನಿಮಾಗಳು ಹಂಗಾದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದಾಗ eventually they'll be like, why should we trust? If you don't like the food, very rarely do you give it a second chance. ಎರಡನೇ ಚಾನ್ಸ್ ಕೊಡ್ತೀರಿ. ಎರಡನೇ ಟೈಮ್ you when you as a family you go to a hotel, if the second time also the food is bad, you will never go back. Friends ಎಷ್ಟು ಹೇಳ್ಬೋದು, ಇಲ್ಲಪ್ಪ ನಾನು ಹೋಗಕ್ಕೆ ಕೆರೆದಾಗ ನೀವು ಹೋಗಲ್ಲ ಅಲ್ಲ. ಸೊ even one mistake is a step back. True. But when you do so many mistakes alla, then to gain the trust back you need to be consistent. 10 times more, 100 times more. True that. But like film festival alla, what is the best compliment that you've gotten for the film? If you remember. Yeah, I mean many but a lot of them memorable have been very personal. ಅಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ನಾನು ಅನ್ಕೊಂಡಿದ್ದೇನಂದ್ರೆ ಇದು ನನಗೆ ಒಂದು ತೀರಾ ಪರ್ಸನಲ್ ಸಿನಿಮಾ ಇದು, ಬೇರೆಯವ್ರಿಗೆ ಮೇ ಬಿ ಏನೋ ಇಮೋಷನಲಿ ಮೂವ್ ಆಗುತ್ತೆ ಹೊರತು ಪರ್ಸನಲ್ ಏನು ಸಿಗದೆ ಇರ್ಬೋದು ಅಂತ. ಬಟ್ ದೆನ್ ನನಗೆ ಆಗಿದ್ದ ಬಿಗ್ಗೆಸ್ಟ್ ರಿಯಲೈಸೇಷನ್ ವಾಸ್ ದ ಮೋರ್ ಪರ್ಸನಲ್ ಅ ಫಿಲ್ಮ್ ಬಿಕಮ್ಸ್, ದ ಮೋರ್ ಯೂನಿವರ್ಸಲ್ ಇಟ್ ಬಿಕಮ್ಸ್, ಬಿಕಾಸ್ ದ ಕೋರ್ ಪ್ರೈಮಲ್ ಇಮೋಷನ್ ಇಸ್ ದ ಸೇಮ್ ಎಲ್ಲರಿಗೂ. ಅಲ್ಲ, ತಂದೆ ತಾಯಿ ಅಂದ್ರೆ ಯಾರನ್ನೋ ಕಳ್ಕೊಳ್ಳೋದು ಇಸ್ ಅ ಕೋರ್ ಇಮೋಷನ್. ಅದು ನಿಮ್ಮ ಅಣ್ಣನಾಗಿರ್ಬೋದು, ತಮ್ಮನಾಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಟ್ಸ್ ಅ ಕೋರ್ ಇಮೋಷನ್ ಫಾರ್ ಎವ್ರಿಬಡಿ. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ನನಗೆ ತೀರಾ ಹತ್ತಿರವಾದ ಅಥವಾ ಸ್ಪೆಷಲ್ ಅಥವಾ ತುಂಬ ಮೂವ್ ಮಾಡಿರೋ ರಿಯಾಕ್ಷನ್ಸ್ ವಿಚ್ ಹಸ್ ಕಮ್ ಫ್ರಮ್ ಪೀಪಲ್ ಹೂ ಆರ್ ವೆರಿ ಮೂವ್ಡ್ ಬೈ ದ ಫಿಲ್ಮ್. ವೇರ್ ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ 4-5 ಕೇಸಸಲ್ಲಿ ಸಿನಿಮಾ ಸ್ಕ್ರೀನಿಂಗ್ ಆದ ತಕ್ಷಣ ನನ್ನ ಹತ್ರ ಮಾತಾಡದೆ ಹೋದವರು ಮರು ದಿವಸ ಅಥವಾ 2 ದಿವಸ ಬಿಟ್ಟು ನನ್ನನ್ನು ಹುಡುಕಿ ಬಂದು ತಪ್ಕೊಂಡು ಮತ್ತೆ ಮಾತಾಡೋರು ಇದ್ದಾರೆ. ಆ್ಯಂಡ್ ಸೊ ದೋಸ್ ಐ ಸ್ಟಿಲ್ ರಿಮೆಂಬರ್ ಆ್ಯಂಡ್ ಐ ಹೋಲ್ಡ್ ಇಟ್ ವೆರಿ ವೆರಿ ಡಿಯರ್ ಟು ಮಿ, ಸೇಯಿಂಗ್ ಎಷ್ಟೊಂದು ಜನರಿಗೆ ಅದೊಂದು ಈ ಸಿನಿಮಾ ಕ್ಲೋಜರ್ ಕೊಟ್ಟಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ ಹೇಳ್ಬೋದೆಲ್ಲೋ ಗೊತ್ತಿಲ್ಲ ನನಗೆ ಪ್ಲಾಟ್ಫಾರ್ಮಲ್ಲಿ, ಬಟ್ ಸೊ ಮುಂಬೈಯಲ್ಲಿ ಸ್ಕ್ರೀನಿಂಗ್ ಆದಾಗ, ಮುಂಬೈಯಲ್ಲಿ ಐ ಥಿಂಕ್ ಮಿಥ್ಯದ 4 ಸ್ಕ್ರೀನಿಂಗ್ ಇತ್ತು. 3ನೇ ಸ್ಕ್ರೀನಿಂಗಲ್ಲಿ ಒಬ್ಬ ಬರ್ತಾನೆ, ಐ ಥಿಂಕ್ 28 ಆಗಿರ್ಬೋದು, ಐ ಥಿಂಕ್ ಈಸ್ ಆಲ್ಸೋ ಫಿಲ್ಮ್ ಮೇಕರ್. ಬಂದು
ಏನು ನಿಮ್ಮ ಸಿನಿಮಾದೇನು ಟ್ರೈಲರ್ ಎಲ್ಲ ಏನಿಲ್ಲ, ನೀವು ಬಿಡಬೇಕಿತ್ತು, ಬಿಕಾಸ್ ನನಗೆ ಅದು ನೋಡಿದ್ರೆ ನನ್ನ ಸಿನಿಮಾ ನೋಡ್ಬೇಕಾ ಬೇಡ ಗೊತ್ತಾಗ್ತಿತ್ತು ನನಗೆ. ಬಟ್ ಎನಿವೆ ನಿಮ್ಮ ಸಿನಾಪ್ಸಿಸ್ ಓದಿದ್ದೀನಿ, ನಾನು ನೋಡ್ತೀನಿ ಸಿನಿಮಾ ಅಂದರು. ಸೊ ನೋಡಿದೆ, ಸಿನಿಮಾ ನೋಡಿದಾದ್ಮೇಲೆ ಹೇಳಿ ಹೆಂಗೆ ಅನಿಸ್ತು ಅಂದೆ ನಾನು. ಬಟ್ ಸಿನಿಮಾ ಆದ್ಮೇಲೆ ಒಂದಿಷ್ಟು ಆಡಿಯನ್ಸ್ ಬಂದು ಮಾತಾಡಿದ್ರು, ಬಟ್ ಇವ್ರು ಬಂದು ಮಾತಾಡಿಲ್ಲ ನನ್ನ ಹತ್ರ. ಐ ರಿಮೆಂಬರ್ ಇಸ್ ಫೇಸ್, ಸೊ ಇಟ್ ಇನ್ ಕಮ್ ಅಂಡ್ ಐ ಫರ್ಗಾಟ್. ನೆಕ್ಸ್ಟ್ ಡೇ ಈವ್ನಿಂಗ್ ನಾನೆಲ್ಲೋ ಟೀ ಕುಡಿತಾ ಇದ್ದೆ, ನನ್ನ ಹುಡ್ಕೊಂಡ್ಬಂದ್ರು, ನಿಮ್ಮನ್ನು ತಪ್ಕೊಳ್ಬೋದಾ ಕೇಳಿದ್ರು. ಸೊ ಹಿ ಹಗ್ ಮೀ ಫಾರ್ 20 seconds, ಡಿಂಟ್ ಸ್ಪೀಕ್. ದೆನ್ ಈ ಸ್ಯಾಟ್ ಆ್ಯಂಡ್ ದೆನ್ ಈ ಸೆಡ್, ನಿನ್ನೆ ನಾನು ಸಾರಿ ಮಾತಾಡೋಕ್ಕಾಗಿಲ್ಲ, ನನ್ನ ಜೊತೆ ನನ್ನ ಗರ್ಲ್ ಫ್ರೆಂಡ್ ಇದ್ಲು, ಸಿನಿಮಾ ನೋಡೋದಾದ್ಮೇಲೆ ಅವ್ರು ಸೀದಾ ಎತ್ಕೊಂಡು ಹೋದ್ಲು, ಮಾತಾಡಿಲ್ಲ ನಾನು. ಸೊ ಐ ಆಲ್ಸೋ ಹ್ಯಾಡ್ ಟು ಗೋ ಆ್ಯಂಡ್ ಅವ್ರು ಸೀದಾ ನನ್ನ ಹತ್ರ ಮತ್ತೆ ಶೋ ಆದ್ಮೇಲೆ ಮಾತಾಡಿಲ್ಲ, ಸೀದಾ ಮನೆಗೆ ಹೋದ್ಲವಳು. ಮನೆಗೆ ಹೋಗಿ ರಾತ್ರಿ 12 ಗಂಟೆಗೆ ನನಗೆ ಮೆಸೇಜಸ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದಿಸ್ ವರ್ ವೀಡಿಯೋಸ್, ಒಂದಿಷ್ಟು ವೀಡಿಯೋಸ್ಗಳು ಕಳ್ಸಿಕೊಟ್ಲು ನನಗೆ. ಆ್ಯಂಡ್ ಎಲ್ಲ ವೀಡಿಯೋಸಲ್ಲೂ ಇಟ್ ಈಸ್ ಜಸ್ಟ್ ದ ಫ್ಯಾನ್ ತಿರ್ಗಾಡೋದು, ಅವಳು ಮಲ್ಕೊಂಡಿದ್ದಾಳೆ, ಮಲ್ಕೊಂಡಲ್ಲಿ ಫ್ಯಾನ್ನ ರೆಕಾರ್ಡ್ ಮಾಡ್ತಿದ್ದಾಳೆ, ಇದೇ ವೀಡಿಯೋಸ್. ನನಗೆ ಒಂದಿಷ್ಟು ವೀಡಿಯೋಸ್ ಕಳಿಸಿದ್ಲು ಅವಳು ಅಂತ. And they were going around for 7 or 8 years. They were a couple. Aita. And he's like, for the first time, then she called, she cried, and she said, "Avula tammana annano nange gottilla. Her brother had committed suicide, hanging by the fan." And adanna avulu ಇವನು ಗೊತ್ತೇ ಇರಲಿಲ್ಲ, 7 ವರ್ಷದಲ್ಲಿ ಜೊತೆ ಇದ್ರು, ಅವನು ಗೊತ್ತಿರಲಿಲ್ಲ. So for her that was a closure. She cried and she said she felt heard for the first time. ಎಲ್ಲೋ ನನ್ನ ಬಗ್ಗೆನೇ ಈ ಸಿನಿಮಾ ಮಾಡಿದ್ದಂತ ಅನಿಸ್ತು ನನಗೆ. And this connect I was not expecting. And ಇವಾಗಲೂ I still have goosebumps when I say that, because you don't realize the power of cinema. ಎಲ್ಲೋ ಯಾರೋ ನೋಡಿದವರು ಒಂದು ಕ್ಲೋಜರ್ ಕೊಡುತ್ತೆ ಅಂದ್ರೆ ಲೈಫಲ್ಲಿ, then we have to be that much more serious when we make films, that you can't take it like that. ಅದನ್ನ ಉದ್ದೇಶಪೂರ್ವಕ ನಾನು ಉದ್ದೇಶಪೂರ್ವಕ ಮಾಡೋಕ್ಕೂ ಆಗಲ್ಲ, ಉದ್ದೇಶಪೂರ್ವಕವಾಗಿ ಮಾಡೋಕ್ಕೂ ಆಗಲ್ಲ. I can't set to make a film that is going to give somebody closure. ಬಟ್ ದ ಪವರ್ ಆಫ್ ಸಿನಿಮಾ ಇಸ್ ದಟ್, ನಿಮಗೆ ನಿಮ್ಮ ಕಲ್ಪನೆಗೂ ಮೀರಿ ಎಲ್ಲೋ ಒಂದು ಕಡೆ ಯಾರಿಗೂ ಒಂದು ಕ್ಲೋಸರ್ ಕೊಡುತ್ತೆ ಅಂದರೆ ಐ ಥಿಂಕ್ ದ್ಯಾಟ್ ಫಾರ್ ಮಿ ಇಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಆ್ಯಂಡ್ ಇಂಥದ್ದು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಸ್ಕ್ರೀನಿಂಗಲ್ಲೂ ಆಗಿದೆ. ವೇರ್ ನಾವು ಇವಾಗ ಇಟ್ಸ್ ಗಾಟ್ ಟು ಅ ಪಾಯಿಂಟ್ ವೇರ್ ಐ ಕ್ಯಾನ್ ಫಿಗರ್, ಐ ಕ್ಯಾನ್ ಸಿ ದ್ಯಾಟ್ ಪರ್ಸನ್ ಇನ್ ದಿ ಆಡಿಯನ್ಸ್ ವಿಲ್ ನಾಟ್ ಟಾಕ್ ಟು ಮಿ ಟುಡೇ, ವಿಲ್ ಟಾಕ್ ಟು ಮಿ ಟುಮಾರೋ ಡೇ ಆಫ್ಟರ್ ಅಂತ ಆಗಿದೆ. I still remember, I think me and Rukmini watched this film together. ನಾವು ಫಿಲ್ಮ್ ಫೆಸ್ಟಿವಲ್ಗೆ ಬಂದಾಗ, ಕ್ಲೈಮ್ಯಾಕ್ಸ್ ಬಂದಾಗ ನಾನು no and then ಫುಲ್ ಮುಗಿದ್ಮೇಲೆ ಉಸಿರು ಬಿಟ್ಟಿದ್ದೀನಿ ನಾನು. ಥಿಂಕ್ oh god what is this ಅಂತ. after that I couldn't speak, like ಏನೋ ಯೂಶಲಿ ಹಂಗಿತ್ತು ಅಂತ ಹೊರಗಡೆ ಮಾತಾಡ್ಕೊಂಡು ಬರೋರು, we were just silent, like we were just processing what happened and how these two people did what they did. It was fantastic. So adu one amazing thing. So another question that I had was, is there any line or dialogue from your film that you remember, or you say one punch line for a film anta iruttalla, adu ಮಿಥ್ಯಾನ ಸಮರೈಸ್ ಮಾಡೋ ತರದ ಲೈನ್ ಯಾವ್ದಾದ್ರು ಇದೆಯಾ? ಕ್ಯಾರೆಕ್ಟರ್ ಮಿಥ್ಯಾ ಸಿನಿಮಾನ ಐ ಥಿಂಕ್ ಪಂಚ್ ಲೈನ್ ಅಸಚ್ ಇಲ್ಲ, ಒಂದು ಪಂಚ್ ಶಾರ್ಟ್, ದ ಓಪನಿಂಗ್ ಶಾರ್ಟ್ ನನಗೆ ಓಪನಿಂಗ್ ಶಾರ್ಟ್ ಆಫ್ ದ ಫಿಲ್ಮ್, ಇವನು ಒಂದು ಟ್ರೈನ್ ಅಲ್ಲಿ ಮಿಥ್ಯಾ ನಿಂತಿರೋದಲ್ವಾ, ಐ ಥಿಂಕ್ ದಟ್ ಸಮರೈಸಸ್ ದ ಫಿಲ್ಮ್ ಇಟ್ಸೆಲ್ಫ್. ದಟ್ಸ್ ಒಂದು ಇಡೀ ನಕ್ಷಲಲ್ಲಿ ಇಡೀ ಕಥೆನ ಹೇಳ್ಬಿಡುತ್ತೆ ಅದು. ದಟ್ ಈಸ್ ವಾಟ್ ಇಟ್ ಡಸ್ ಟು ಆಡಿಯನ್ಸ್ ಆಲ್ಸೋ. ಐ ಥಿಂಕ್ ಇಸ್ ದಟ್, ಅಂದ್ರೆ ಇಫ್ ದೇರ್ ಇಸ್ ಒನ್ ಮೂಮೆಂಟ್ ವಿಚ್ ಸಿಗ್ನಿಫೈಸ್ ದ ಫಿಲ್ಮ್, ಐ ಥಿಂಕ್ ಇಟ್ ಇಸ್ ದಟ್. ನಿಮಗೆ ನಿನ್ನ ಫ್ರೆಂಡ್ಸ್ ಮನೆಯಲ್ಲೆಲ್ಲ ತೋರಿಸ್ತೀಯಾ ಫಿಲ್ಮು? ನೋಡಿದಾರಾ? ಇಲ್ಲ, ನೋಡಿಲ್ವಾ? ಫ್ರೆಂಡ್ಸ್ ನೋಡಿಲ್ಲ, ಮನೇಲಿ ಅಮ್ಮ ಅಪ್ಪ ಎಲ್ಲ ನೋಡಿಲ್ಲ? ನೋಡಿದೆ. ಏನ್ ಹೇಳಿದ್ರು? ಚೆನ್ನಾಗುಂತ ಅಂತ ಹೇಳಿದ್ರು. ಚೆನ್ನಾಗಿತ್ತು ಅಂತ ಹೇಳಿದ್ರ? ನೀ ಚೆನ್ನಾಗಿ ಮಾಡಿದ್ಯಾ ಅಂತ? ಹೌದು ಫ್ರೆಂಡ್ಸ್, ನಿನ್ ಫ್ರೆಂಡ್ಸ್ ಹತ್ರ ಹೇಳಿಲ್ವಾ ನೀ ಮಾಡಿದ್ಯಾ ಅಂತ? ಯಾಕೆ? ಬಂಧನ ಆಗಿದ್ದೆ ನೀನು ಅಂತನಾ? ಸ್ಕರ್ಟ್ ಹಾಕಿದೆ. ಅದು ಆಕ್ಟಿಂಗ್ ಕಣೋ, ನೀನ್ ದೊಡ್ಡನಾದ್ಮೇಲೆ ಗೊತ್ತಾಗುತ್ತೆ ನಿನ್ಗೆ, ನೀನ್ ಫುಲ್ ವರ್ಸಿಟೈಲ್ ಆಕ್ಟರ್ ಅಂತ ಅನ್ಸ್ಕೊಂತೀಯ ಅವಾಗ. ನಿನ್ ಸ್ಕೂಲ್ ಮುಂದೆ ಒಂದು ದೊಡ್ಡ ಪೋಸ್ಟರ್ ಹಾಕೋಣ, ನಿನ್ ಸ್ಕರ್ಟ್ ಹಾಕೊಂಡಿರೋದು ಹಾಕ್ಸೋಣ. ಅಮ್ಮ ಅದನ್ನೇ ಹೇಳ್ತಾ ಇದ್ವಿ. ಏನಂತ? ಹಾಕ್ಸೋಣ ಬ್ಯಾನರ್ ಅಂತನಾ? ಹಾಕ್ಸ್ಕೋ, ಎಲ್ಲರೂ ಅವಾಗ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಯು ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಹೂಸ್ ವಾಚ್ ಇಟ್ ಏನ್ ಹೇಳಿದ್ದಾರೆ? ಅಪ್ಪ ಅಮ್ಮ ವಾಚ್ ಮಾಡಿದ್ರು. ಆಕ್ಚುಲಿ ಅವ್ರು ಫಸ್ಟ್ ಟೈಮ್ ಯಾವ್ದೋ ಮೂವಿ ಅಪ್ರಿಶಿಯೇಟ್ ಮಾಡಿ ನನ್ನ ಆಕ್ಟಿಂಗ್ ಫಸ್ಟ್ ಟೈಮ್ ಲೈಫಲ್ಲಿ, ಇವನ್ ಲೈಫಲ್ಲಿ ಸೋ ಲಾಂಗ್ ಲೈಫ್. ಹೌದು, ಅದಕ್ಕೆ ನಮ್ಮೆಲ್ಲರದ್ದು ಕಂಬೈನ್ಡ್ ಫಿಲ್ಮ್ಸ್ ಮಾಡಿದ ನಾನು. others will like it, but first time if she liked it, she'll never tell me. If first time ನನಗೆ ಅವ್ರು ಬಂದು ಮನೆ ಹೇಳಿದ್ರು ಚೆನ್ನಾಗಿ ಮಾಡಿದ್ಯಾ, ಈ ಟೈಪ್ ಆಫ್ ಮೂವಿ ನೀನು ಮಾಡ್ಬೇಕು, ಈ ಟೈಪ್ ಆಫ್ ಆಕ್ಟಿಂಗ್ ನೀನು ಮಾಡ್ಬೇಕಂತ. And that is what I get from parents. That's all. Oh, you're so blessed. We know what we've gone through. So be here acting still pursuing. ಹೌದು, ಇದನ್ನ ಪಾರ್ಟ್ 2 ಇಂಟರ್ವ್ಯೂ ದಿನಪೂರ್ತಿ ಹೋಗುತ್ತೆ. So you're very blessed. ಮಿಥ್ಯಗಿಂತ ದೊಡ್ಡ ಟ್ರಾಜೆಡಿ, ದೊಡ್ಡ ದುರಂತ.
ಹೌದು. ಸೊ ಯು ಆರ್ ಬ್ಲೆಸ್ಡ್, ಅಚೂರ್ಡ್. ಹಂಗೆ ಇರಲಿ. ಪೇರೆಂಟ್ಸ್, ಪ್ಲೀಸ್ ಕಂಟಿನ್ಯೂ ಸಪೋರ್ಟಿಂಗ್ ಹಿಮ್ ಲೈಕ್ ದಟ್. ಐ ಆಮ್ ಶೋರ್ he'll become a greatest actor that India has seen or the world has seen. So I think we've almost discussed. Is there anything else ನೀವು about the film you wanted to discuss or I've missed out asking? ಏನಾದರೂ ಮಿಸ್ ಮಾಡಿದೀನಾ? ಎಲ್ಲಾದರೂ ಕವರ್ ಮಾಡಿದ್ವಾ? More or less, I think. ಯಾಕೆ ಜನ ಬಂದು ನಿಮ್ಮ ಸಿನಿಮಾನ ನೋಡ್ಬೇಕು? ಇದು ಟಿಪಿಕಲ್ ಆಂಕರ್ ಕ್ವೆಶ್ಚನ್ ಕೇಳ್ತಾ ಇದೀನಿ. ಸೊ ಪ್ಲೀಸ್ ಟೆಲ್. ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಕ್ವೆಶ್ಚನ್. ಯಾಕೆ ಮಿಥುನ್ ನೀನ್ ಹೇಳೋ, ಯಾಕೆ ಈ ಫಿಲ್ಮ್ ನೋಡ್ಬೇಕಾ ಜನ? ಹೌದು. ಯಾಕೆ? ನಾನಿದ್ದೀನಲ್ಲ. ಸುಮ್ಮನೆ ಅದನ್ನ ಯಾಕೆ ಹೇಳೋ, ಯಾಕೆ ನೋಡ್ಬೇಕು ಈ ಫಿಲ್ಮ್ ಎಲ್ರು? ಚೆನ್ನಾಗುಂಟು. ಚೆನ್ನಾಗುಂಟು. ನೀವು ಚೆನ್ನಾಗಿ ಬಂದು ಎಲ್ಲರೂ ಸಿನಿಮಾ ನೋಡಿ ಅಲ್ಲ? ಕೇಳು ಅವ್ರಿಗೆ, ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಹೇಳಿ, ಮಿಥ್ಯ ಸಿನಿಮಾ ನೋಡಿ ಅಂತ ಹೇಳಿ. ಎಲ್ಲರೂ ಬಂದು ಮಿಥ್ಯ ಫುಲ್ ಮೂವಿ ನೋಡಬೇಕು. ಎಸ್, ಥ್ಯಾಂಕ್ ಯು. ನಿಮ್ಗೆ ಯಾಕೆ? ನನಗೆ ಅಷ್ಟೇ. ಐ ಥಿಂಕ್ ಇವರು ಹೇಳಿದ್ರಲ್ಲ, ಫಿಲ್ಮ್ ನೋಡಿದ್ಮೇಲೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಜಾಸ್ತಿ ಲೈಕ್ ಹೌ ಯು ಫೆಲ್ಟ್. ನಿಮಗೆ ಮಾತಾಡೋಕ್ಕೆ ಸ್ವಲ್ಪ ಇಟ್ ವಾಸ್ ಫೀಲಿಂಗ್ ಹೆವಿ. ದಟ್ ಈಸ್ ವೆನ್ ಏನೋ ಆ ಇಮೋಷನಲಿ ಅದು ಕರೆಕ್ಟಾಗಿ ಅದು ಎಫೆಕ್ಟ್ ಆಗಿದೆ ಅಂತ ಅರ್ಥ ಆಗೋದು ಇಸ್ ವೆನ್ ವಿ ಸಿ ದಟ್ ರಿಯಾಕ್ಷನ್. ಸೊ ಐ ಥಿಂಕ್ ಆ ಥರ ನಾನು ನೋಡಿದ್ದೀನಿ ಲೈಕ್ ವೆರ್ ಎವರ್ ಐ ಹ್ಯಾವ್ ಸೀನ್ ಇನ್ ಮುಂಬೈಯಲ್ಲಿ ಮಾಮಿಯಲ್ಲಿ ಸ್ಕ್ರೀನಿಂಗ್ ಆದಾಗ ಆ್ಯಂಡ್ ಐ ಸೀನ್ ದ ಪೀಪಲ್ ದೇರ್ ಆಲ್ಸೋ, ಅವರ ರೆಸ್ಪಾನ್ಸ್ ಎಲ್ಲ ನೋಡಿ ಐ ನೋ ದಟ್ ದಿಸ್ ಇಸ್ ನಾಟ್ ದ ಫಿಲ್ಮ್ ವೇರ್ ಪೀಪಲ್ ವಿಲ್ ಬಿ ವಿಸ್ಲಿಂಗ್. ಬಟ್ ಆ ಥರ ಒಂದು ಹೆವಿ ಇಂಪ್ಯಾಕ್ಟ್ ಅವ್ರ ಮೇಲೆ ಆಗ್ತಾ ಇದೆ ಅಂತ ನೋಡಿದ್ಮೇಲೆ ಯು ಫೀಲ್ ದಟ್ ಓಕೆ ಐ ಹ್ಯಾವ್ ಬಿನ್ ಪಾರ್ಟ್ ಆಫ್ ಸಮಥಿಂಗ್ ವಿಚ್ ವಾಸ್ ಇಂಪಾರ್ಟೆಂಟ್. ಸೊ ಆ ಥರ ಒಂದು ನನ್ನ ಕರಿಯರಲ್ಲಿ ಒಂದು ಇಂಪಾರ್ಟೆಂಟ್ ಸಿನಿಮಾ. ಆ್ಯಂಡ್ ಡೆಫಿನೆಟ್ಲಿ ಆಡಿಯನ್ಸ್ಗೂ ಐ ಥಿಂಕ್ ಇಟ್ ವಿಲ್ ಬಿ ನೀವು ಸ್ವಲ್ಪ ಯೋಚನೆ ಮಾಡ್ತೀರ, ಸ್ವಲ್ಪ ಡಿಸ್ಕಸ್ ಮಾಡ್ತೀರಾ ಈ ಫಿಲ್ಮ್ ಬಗ್ಗೆ. ಡಿಸ್ಕಸ್ ಮಾಡೋದಕ್ಕಿಂತ ಜಾಸ್ತಿ ಮೇ ಬಿ ಯು ವಿಲ್ ಥಿಂಕ್ ವಿತ್ ಇನ್ ಯೋರ್ ಸೆಲ್ಫ್, ನಂದು ಏನೋ ಒಂದು ಎಕ್ಸ್ಪೀರಿಯನ್ಸ್. ಬಿಕಾಸ್ ಒಂದು 11-year-old ಬಾಯ್ದು ಚೈಲ್ಡ್ಹುಡ್ ಅಂದರೆ ಖಂಡಿತ ನಿಮಗೆ ಎಲ್ಲೋ ದೆರ್ ವಿಲ್ ಬಿ ಸಮ್ ಎಕ್ಸ್ಪೀರಿಯನ್ಸ್ ವಿಚ್ ಯು ವಿಲ್ ಕನೆಕ್ಟ್ ವಿತ್. ಅವರ ಪೇನ್, ಅವರ ಟ್ರಾಜಡಿ, ಅದಕ್ಕೆಲ್ಲ ನಾವು ಯೂಶಲಿ ಆ್ಯಸ್ ಅಡಲ್ಟ್ಸ್ ನಾವು ಜಾಸ್ತಿ ವೆಯ್ಟೇಜ್ ಕೊಡಲ್ಲ. 11 years old ನಿನಗೆ ಏನು ಪ್ರಾಬ್ಲಮ್ ಅಂತ ಕೇಳ್ತೀವಿ. ಸೊ there is a beautiful world behind that, that very small tender age, and Sumanth has ಅವರು ಬ್ಯೂಟಿಫುಲ್ ಆಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ನಾವೆಲ್ಲ ಕೆಲಸ ಮಾಡಿ ಅದನ್ನು ಒಂದು ಒಳ್ಳೆ ಫಿಲ್ಮ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಆ್ಯಂಡ್ ವಿ ವಿಲ್ ಗೆಟಿಂಗ್ ಗುಡ್ ರೆಸ್ಪಾನ್ಸಸ್ ಆಲ್ಸೋ ಅಬೌಟ್ ಇಟ್. ಸೊ ಐ ಥಿಂಕ್ ನಮ್ಮ ಆಡಿಯನ್ಸ್ ಅದನ್ನು ನೋಡಿದರೆ ಡೆಫಿನೆಟ್ಲಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಸೊ ದಯವಿಟ್ಟು ನೋಡಿ ಅಷ್ಟೇ. ಈ ಮೂವಿ ಪರ್ಟಿಕ್ಯುಲರ್ಲಿ ಏನ್ ಸಿಬ್ಲಿಂಗ್ ಕೆಮಿಸ್ಟ್ರಿ ಇದೆ, ಇಟ್ಸ್ ಸೇಮ್ ಲೈಕ್ ಅದು ಎಲ್ಲರ ಲೈಫಲ್ಲಿ ಸೇಮ್ ಇರುತ್ತೆ. ಈಗ ನಾವಿಬ್ರು ಇರೋದು ಸೇಮ್ ಹಾಗೆ ಈ ಮೂವಿಯಲ್ಲಿ ಹಾಗೆ ಇದೀವಿ. ನಮ್ಮ ಕೂಡ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ನಾನು ಅವನಿಗೆ ಯಾವಾಗ್ಲೂ ಹೊಡೆಯುವುದು ಎಲ್ಲ ಇರುತ್ತೆ. ನಾನೀಗ ನನ್ನ ಫ್ರೆಂಡ್ ಅಲ್ಲಿ ಕೇಳಿದ್ರೆ ನೀನ್ ನನ್ನ ಜೊತೆ ಹೇಗಿದೆ ಅಂತ, ಅವ್ರು ಹೇಳ್ತಾನೆ ಅವ್ನು ಹೊಡಿತಾನೆ ಮಾರೆ ನನ್ಗೆ ಮಾಡ್ತಾನೆ ಅಂತ. ಇಟ್ಸ್ ಸೇಮ್ ಎವ್ರಿವೇರ್. ಎಲ್ಲೋ ನಿಮ್ಗೆ ಆ ಪಾಯಿಂಟ್ ಆಫ್ ಲೈಫ್ಗೆ ಟಚ್ ಆಗುತ್ತೆ. ಅಂಡ್ ನೀವು ಒಮ್ಮೆ ಮೂವಿ ನೋಡಿದ್ರೆ ನಿಮ್ಗೆ 2 hours ವೇಸ್ಟ್ ಆಗಿದೆ ಅಂತ ನೀವು ಎಲ್ಲೂ ಅನ್ಕೊಳಲ್ಲ. ಅಂಡ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಇಂಪ್ಯಾಕ್ಟ್ಫುಲ್ ಮೂವಿ ಫಾರ್ ಯು. ಆಸಮ್ ಡೈರೆಕ್ಟರ್ ಸರ್, ನನಗೆ ಐ ಥಿಂಕ್ if there is one reason why people should watch the film, it is because of the child performances. Nange personally it is something that I will cherish forever. And also Prakash sir and Roopa ma'am. Prakash sir ಮತ್ತು Roopa ma'am ಇಬ್ರು I mean ಅದು ಎಲ್ಲ ಕಡೆನೂ ಬಂದೇ ಬರುತ್ತೆ. ಇವ್ರುಗಳ ಬಗ್ಗೆ ಮಾತು ಬರುತ್ತೆ ನ್ಯಾಚುರಲಿ ಬಿಕಾಸ್ ಇದು, ಬಟ್ ಅವ್ರಿಬ್ರ ಬಗ್ಗೆನೂ ಬರುತ್ತೆ ಬಿಕಾಸ್ ಒಂದು ಪರ್ಸೆಪ್ಷನ್ ಇದೆ ಅಲ್ಲ. ಇವಾಗ ಪ್ರಕಾಶ್ ತುಮಿನಾಡ್ ಸರ್ ರೂಪಕ್ಕ ಅಲ್ಲಿ ಒಂದು ದಿಗ್ಗಜರೇ ಅವರು ಇಂಡಸ್ಟ್ರಿ ಅಲ್ಲಿ ನಾಟಕ ಇದರಲ್ಲಿ ಶಿ ಇಸ್ ಅ ಲೆಜೆಂಡ್. ಸೊ ಅವರನ್ನು ಈ ರೂಪದಲ್ಲಿ ನೋಡಿರಲ್ಲ ಬಹಳಷ್ಟು ಜನ. ಸೊ ಟು ಬ್ರೇಕ್ ದೇರ್ ಓನ್ ಇಮೇಜ್ ಅಂಡ್ ಡೂ ದಟ್ ಅಲ್ಲ ಪರ್ಫಾರ್ಮೆನ್ಸಸ್ ಇನ್ ಜನರಲ್, ಬಟ್ ಮೋರ್ ಸೊ ಟು ಸಿ ಈ ಚಿಕ್ಕ ಮಕ್ಕಳು ಯಾವ ಮಟ್ಟಿಗೆ ಪರ್ಫಾರ್ಮ್ ಮಾಡಬಲ್ಲರು ಅನ್ನೋದೊಂದು ಏನಿದೆಯಲ್ಲ ನನಗೆ ಐ ಥಿಂಕ್ ಅಟ್ಲೀಸ್ಟ್ ಆ ರೀಸನ್ ಇಂದ ಪೀಪಲ್ ಶುಡ್ ಜಸ್ಟ್ ಕಮ್ ಅಂಡ್ ವಾಚ್. ಡೋಂಟ್ ಹ್ಯಾವ್ ದಿಸ್ ಬ್ಯಾರಿಯರ್ ಆಫ್ ಇಟ್ಸ್ ಎ ಚಿಲ್ಡ್ರನ್ಸ್ ಫಿಲ್ಮ್. ಹೌದು ಮಕ್ಕಳಿದ್ದಾರೆ ಪ್ರಮುಖ ಪಾತ್ರದಲ್ಲಿ, ಬಟ್ ಇದು ಮಕ್ಕಳ ಸಿನಿಮಾ ಅಲ್ವಲ್ಲ. ಹೌದು 18+ ಅಂತ ಹೇಳಿದಾರೆ ಅವರು ಆಕ್ಚುಲಿ. ಅಲ್ಲ ಮಿಥುನ್ ಅವಾಗಲೇ ಹೇಳಿದ್ರಲ್ಲ ದಟ್ ಎವ್ರಿಬಡಿ ಹ್ಯಾಸ್ ಫೌಂಡ್ ಸಮಥಿಂಗ್ ಪರ್ಸನಲ್ ಟು ಕನೆಕ್ಟ್. ಇವಾಗ ನನ್ನ ಹತ್ರ ಬಿಫೆಸಲ್ ಸ್ಕ್ರೀನಿಂಗ್ ಆದಾಗ 70 ವರ್ಷದ ಮುದುಕರೊಬ್ಬರು ಬಂದು ಇದು ನನ್ನ ಬಾಲ್ಯ ನೆನಪಾಯ್ತು ಅಂದ್ರು, ವಿಚ್ ಫಾರ್ ಮಿ ವಾಸ್ ವೆರಿ ಸರ್ಪ್ರೈಸಿಂಗ್. Goes back to how many years? He's a 70-year-old saying ನನ್ನ ಬಾಲ್ಯ ನೆನಪಾಯ್ತು ಅಂತ. ಸೊ ಎಲ್ಲರೂ ಏನೋ ಒಂದು ಪರ್ಸನಲ್ ಇದು ಸಿಗುತ್ತೆ ಸಿನಿಮಾದಲ್ಲಿ. ಬಟ್ there is one reason I would say watch it for the child performances in general, but child performances especially. Right. ಸೊ ಐ ವುಡ್ ಸೇ ಬಿಕಾಸ್ ಐವ್ ಆಲ್ರೆಡಿ ವಾಚ್ಡ್ ಇಟ್. ನನಗೆ ನಾನೇನು ಹೇಳ್ತೀನಿ ಅಂದರೆ ಕಥೆಗೋಸ್ಕರ, ಮ್ಯೂಸಿಕ್ಗೋಸ್ಕರ, ಆ್ಯಕ್ಟಿಂಗ್ಗೋಸ್ಕರ ನೋಡಿ ಎಲ್ಲವೂ ತುಂಬ ಚೆನ್ನಾಗಿ ಹೆಣ್ದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅದು ತುಂಬ ಕಮರ್ಷಿಯಲ್ ಆಗೂ ಇದೆ. ಸೊ ನಮ್ಮ
ಅಟೆನ್ಷನ್ ಸ್ಪ್ಯಾನ್ಸ್ನೆಲ್ಲ ಕರೆಕ್ಟಾಗಿ ಸ್ಕ್ರೀನಿಗೆ ಸ್ಟಿಕ್ ಮಾಡಿಬಿಟ್ಟು ಈ ಸಿನಿಮಾ ನೋಡಿದ್ರೆ ನೀವು ಹೊರಗಡೆ ವಾವ್ ಅಂತ ಹೇಳದೆ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಟು ಕನ್ಕ್ಲೂಡ್ ಐ ಹ್ಯಾವ್ ಟು ಸೇ ರಕ್ಷಿತ್ ಅವರು ಪರಂವಾ ಮೂಲಕ ಇಂಥ ಸಿನಿಮಾಗಳಿಗೆ ಇಂಟ್ರೆಸ್ಟ್ ಕೊಟ್ಟು ಒತ್ತು ಕೊಟ್ಟು ಪ್ರೊಡ್ಯೂಸ್ ಮಾಡಿ ಅದನ್ನು ರಿಲೀಸ್ ಮಾಡ್ತಾ ಇರೋದು, ಇದು ಎಷ್ಟೋ ಜನ ಈ ಥರದ ಫಿಲ್ಮ್ ಮೇಕರ್ಸ್, ಈ ಥರ ಕತೆ ಇಟ್ಕೊಂಡಿರುವಂಥ ಫಿಲ್ಮ್ ಮೇಕರ್ಸ್ಗೆ ಇಟ್ ಈಸ್ ಅ ಕಾನ್ಫಿಡೆನ್ಸ್ ಬೂಸ್ಟರ್. ಸೊ ಥ್ಯಾಂಕ್ ಯು ರಕ್ಷಿತ್ ಫಾರ್ ಡೂಯಿಂಗ್ ದಿಸ್, ಆ್ಯಂಡ್ ಐ ವಿಶ್ you, the team and Paramvah family a great success with this film and every other film that you guys will be part of, because I for sure know ನಿಮ್ಮ ಕ್ವಾಲಿಟಿ ಎಲ್ಲೂ ಕಮ್ಮಿ ಆಗಿಲ್ಲ. ಸೊ ನೀವು ಕೊಡೋ ಸಿನಿಮಾಗಳೆಲ್ಲವೂ ಇದೇ ಕ್ವಾಲಿಟಿಯಲ್ಲಿರುತ್ತೆ ಅಂತ. ಸೊ ಆ ಗ್ಯಾರಂಟಿಗಾದರೂ ಅಟ್ಲೀಸ್ಟ್ ಲೈಕ್ ಸುಮಂತ್ ಸೆಡ್, ನಾವು ಅಷ್ಟು ಸಿನಿಮಾಗಳನ್ನ ಡಿಸಪಾಯಿಂಟು ಮಾಡಿರ್ತೀವಿ ಒಂದಷ್ಟು ಸಿನಿಮಾಗಳಲ್ಲಿ ಅಂತ, ಬಟ್ ಈ ಪರಮದಿಂದ ಅಷ್ಟು ನಾವು ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ. ಸೊ ವಿವ್ ಕನ್ಸಿಸ್ಟೆಂಟ್ಲಿ ಬೀನ್ ಗಿವಿಂಗ್ ಗುಡ್ ಫಿಲ್ಮ್ಸ್. ಸೊ ಪ್ಲೀಸ್ ಬಂದು ಈ ಸಿನಿಮಾನ ಮಾರ್ಚ್ 7ನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರಗಳಿಗೆ ಅವರು ತರ್ತಾ ಇದ್ದಾರೆ. ಸೊ ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಚೆನ್ನಾಗಿಲ್ಲ ಅಂದರೆ ತಿದ್ಕೊಳ್ತಾರೆ, ಚೆನ್ನಾಗಿದ್ರೆ ದುಡ್ಡು ಮಾಡ್ತಾರೆ. ಸೊ ಆನ್ ದ್ಯಾಟ್ ನೋಟ್ ಇಟ್ ವಾಸ್ ಅಮೇಝಿಂಗ್ ದಿಸ್ ಕಾನ್ವರ್ಸೇಷನ್, ಬಿಕಾಸ್ ಇಂಟರ್ವ್ಯೂ ಅಂತ ಹೇಳಿದ್ರು ಕರೆಕ್ಟು, ಬಟ್ ನನಗೆ ಐ ಗಾಟ್ ಟು ಲೈಕ್ ಒನ್ ಕೇಳಕ್ಕೆ ಸಿಕ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು. ಸೊ ಥ್ಯಾಂಕ್ ಯು ಸೋ ಮಚ್. ಆಯ್ತು, ಇವಾಗ ಇವರಿಗೆ ಸ್ವಲ್ಪ ಬಿಲ್ಡಪ್ ಏನು ಇವರು ಕೇಳಿದ ತಕ್ಷಣ ಬಂದು ಇದಕ್ಕೆ ಒಪ್ಕೊಡೋದು ಫಸ್ಟ್ ಆಫ್ ಆಲ್ ವಿ ಆರ್ ವೆರಿ ಗ್ರೇಟ್ಫುಲ್. ಮೈ ಪ್ಲೆಜರ್. ನೀವು ಎಷ್ಟು ಬಿಸಿ ಅಂತ ನನಗೆ ಪರ್ಸನಲಿ ಗೊತ್ತು. ನೀವು ಎಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಯು ಆರ್ ಕಮಿಂಗ್ ಅಂಡ್ ಯು ಹ್ಯಾವ್ a little time at home in Bangalore, and that you have given for this. Thank you so much. I just said saying ಇವತ್ತು ಒಂದೇ ದಿವಸ ಇದ್ದಿದ್ದು ನನಗೆ. ನಾನು ಅದು ನಿನ್ನೆ ಬಂದು ಇವತ್ತು ಇರ್ತೀನಿ ಅಂತ ಗೊತ್ತಿತ್ತು. ಸೊ ಐ ವಾಸ್ ಲೈಕ್ ಎಸ್, ನಾನು ಏನು ಹಿಂದೆ ಮುಂದೆ ಫಸ್ಟ್ ಆಫ್ ಆಲ್ ಕೇಳೂ ಇಲ್ಲ ಸಿಂಧೂರ ಅವ್ರಿಗೆ. ಕೇಳಿದ ತಕ್ಷಣ ಏನು ಮಾಡಬೇಕು ನಂಗೆ ಐಡಿಯಾನೂ ಇಲ್ಲ. ಸೊ ನನ್ನ ಒಂದು ಆಂಕರ್ ಕರಿಯರ್ಗೆ ಸ್ಟಾರ್ಟ್ ಕೊಟ್ಟಂತ ಪರಮ ಫ್ಯಾಮಿಲಿಗೆ ಥ್ಯಾಂಕ್ ಯು. ಇದನ್ನ ನನ್ನ ರಿಟೈರ್ಮೆಂಟ್ ಪ್ಲಾನ್ ಆಗಿ ಇಟ್ಕೊಳ್ತೀನಿ. ಸೊ ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು. ನೀವು ಕಮೆಂಟ್ ಅಲ್ಲಿ ಹಾಕಿ ಆಯ್ತಾ, ಇಫ್ ಐ ಕ್ಯಾನ್ ಕಂಟಿನ್ಯೂ ಡೂಯಿಂಗ್ ದಿಸ್ ಅಂತ. Because you are a successful Paramvah product actually. ಸೊ ನಮ್ಮೆಲ್ರಿಗೂ ಆಕ್ಚುಲಿ ಪರಮ ನೆಕ್ಸ್ಟ್ ಹಂಗೆ ಅಸೋಸಿಯೇಷನ್ ಆದ್ಮೇಲೆ ಪೆನ್ಷನ್ ಕೊಡಕ್ ಶುರು ಮಾಡ್ಬೇಕು ಅವರು. ಸೊ ವಿಲ್ ಆಲ್ ಅಪೀಲ್ ಟು ರಕ್ಷಿತ್ ಫಾರ್ ದಟ್ ಆಲ್ಸೋ. So yes, this was an amazing day. I had a great time and I'm sure ನಿಮ್ಗೂ ಸಿನಿಮಾ ನೋಡಿದ್ಮೇಲೆ ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂತ. ದಯವಿಟ್ಟು ಒಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಹೋಗಿ ನೋಡಿ. ಪ್ರತಿ ಸರ್ತಿ ಯಾವುದೋ ಒಂದು ಸಿನಿಮಾ ವರ್ಕ್ ಆಗ್ಲಿಲ್ಲ ಅಂತ ಇನ್ನೊಂದು ಸಿನಿಮಾ ನಮ್ದೇ ಇಡಬೇಡಿ. ಬ್ರೇಕಪ್ ಆದ್ಮೇಲೆ ಇನ್ನೊಂದು ಲವ್ ಮಾಡ್ತೀರಾ ತಾನೆ, ಹಂಗೆ ಇದು. ಸೊ ಹಂಗೆ ನಂಬ್ತಾ ಇರ್ಬೇಕು. ತಪ್ಪಾಗ್ತಾ ಇರುತ್ತೆ, ನಾವು ಅದನ್ನ ಮರೆತು ಮುಂದಕ್ಕೆ ಧೈರ್ಯ ಮಾಡಿ ನಂಬಿಕೆ ಇಟ್ಟು ಮುಂದಕ್ಕೆ ಹೋಗ್ಬೇಕು. ಸೊ ದಯವಿಟ್ಟು ಬಂದು ಸಿನಿಮಾನ ನೋಡಿ, ನಿಮ್ಮೆಲ್ರಿಗೂ ಡಿಸಪಾಯಿಂಟ್ ಆಗದೇ ಇಲ್ಲ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್, ಚೈತ್ರ ಆಚಾರ್. Yeah, I have a career in this. I can feel it. Super.